ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಭಜತಿ ಯಃ ಸತತಂ ಪ್ರಣತಾಮಿಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾನ್ಯದೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸ್ಥಾಪಕಾನ್ ಜಯತೀರ್ಥೀಯ ವಿದ್ಯಾಪೀಠಸ್ಯ ತಾಪಸಾನ್ ಸತ್ಯಪ್ರಮೋದತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೂಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಅಸ್ಯ ಶ್ರೀಕಲ್ಯಾಣಕಾಂಡಸ್ಯ ವೇದವ್ಯಾಸೋ ಋಷಿಃ ಶತಾನಂದ ಋಷಿಃ ಶ್ರೀನಿವಾಸೋ ದೇವತಾ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥೆ ಶ್ರವಣೇ ವಿನಿಯೋಗಃ. ಹರಿ ಓಂ. ಪೂರ್ವದಲ್ಲಿ ವೆಂಕಟೇಶ ದೇವರು ಬಕುಲಿಗೆ ಆಜ್ಞೆಯನ್ನು ಮಾಡಿದ್ದಾರೆ, ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಕಾಶರಾಜನ ಅರಮನೆಗೆ ಹೋಗಿ ಹೇಗಾದರೂ ಮಾಡಿ ಪದ್ಮಾವತಿಯ ನನ್ನನ್ನು ವರಿಸುವಂತೆ ಮಾಡು ಎಂಬುದಾಗಿ ಹೇಳಿದಾಗ ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾಳೆ. ಹೋಗುವುದಕ್ಕೆ ದಾರಿ ಹೇಳು, ಹೇಗೆ ಹೋಗಬೇಕು ಅಂತೆಲ್ಲ ಕೇಳಿದಾಗ ಕಪಿಲ ತೀರ್ಥಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಕಪಿಲೇಶ್ವರನ ಸನ್ನಿಧಾನದಲ್ಲಿ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿವಾಹ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಹೋಗು. ಹೀಗೇನೆ ಹೋಗ್ತಾ ಸುವರ್ಣಮುಖರಿ ನದಿ ಬರುತ್ತದೆ. ಆ ಶುಕಾಚಾರ್ಯರ ಆಶ್ರಮ, ಅಲ್ಲಿ ರಾಮನ ರೂಪ ಭಗವಂತನಿಗೆ ವಿಶೇಷವಾಗಿ ಪ್ರಾರ್ಥನಾದಿಗಳನ್ನು ಮಾಡಿ ಮುಂದೆ ಹೋಗ್ತಾ ಸುವರ್ಣಮುಖರಿ ನದಿ ಬರುತ್ತದೆ. ಅಲ್ಲೇನೆ ಅವರ ಅರಮನೆ ಬರುವುದು ಎಂಬುದಾಗಿ ತಿಳಿಸಿದರು. ಅದೇ ರೀತಿಯಾಗಿ ಅವಳು ಹೋದ್ಲು. ಸುವರ್ಣಮುಖರಿ ಆದ ಮೇಲೇನೆ ಅಗಸ್ತ್ಯರ ಆಶ್ರಮ, ಅಲ್ಲಿ ವಿಶೇಷವಾಗಿ ಅಗಸ್ತ್ಯೇಶ್ವರನ ಸನ್ನಿಧಾನದಲ್ಲಿ ಭಗವಂತನಿಗೆ ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾ ನಿಂತಿದ್ದಾಳೆ. ಅಲ್ಲಿಯೇನೆ ಕನ್ಯೆಯರು, ಯಾವ ಪದ್ಮಾವತಿಯರ ಸಖಿಯರು ಅಲ್ಲಿಗೆ ಬಂದಿದ್ದಾರೆ. ಪರಸ್ಪರವಾಗಿ
ಯಾರ್ಯಾರು ಎಂಬುದನ್ನೆಲ್ಲ ಮಾತನಾಡಿಕೊಂಡಿದ್ದಾರೆ. ನಂತರದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಪದ್ಮಾವತಿ ಬಹಳ ಹೆದರಿದ್ದಾಳೆ. ಅದಕ್ಕೋಸ್ಕರವಾಗಿ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಏಕಾದಶ ವಾರ ರುದ್ರವನ್ನು 11 ಬಾರಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಬ್ರಾಹ್ಮಣರನ್ನು ಪುರಸ್ಕಾರ ಮಾಡಿಕೊಂಡು ಬ್ರಾಹ್ಮಣರನ್ನು ಮುಂದೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಂತ ಎಲ್ಲವನ್ನು ಕೂಡ ತಿಳಿಸಿ, ನೀ ಯಾರು ಅಂತ ಕೇಳಿದಾಗ ಶ್ರೀನಿವಾಸನಿಗೆ ಕನ್ಯಾ ಅಪೇಕ್ಷೆ ಆಗಿದ್ದಾಗೆ, ಅದಕ್ಕೋಸ್ಕರವಾಗಿ ಬಂದಿದ್ದೇನೆ ಅಂತ ಅನೇಕ ವಿಷಯಗಳನ್ನೆಲ್ಲವನ್ನು ಕೂಡ ತಿಳಿಸಿ, ಸರಿ ನಾನು ಕೂಡ ಪದ್ಮಾವತಿಯ ತಾಯಿಯನ್ನು ಧರಣಿ ದೇವಿಯನ್ನು ದರ್ಶನ ಮಾಡಬೇಕಾಗಿದೆ, ಅವರ ಹತ್ರ ಕೆಲಸವಿದೆ, ನಾನು ಒಬ್ಬಳೇ ಹೋದರೆ ಆ ಕೆಲಸವಾಗುವುದಿಲ್ಲ. ಯಾಕೆ ಅಂತಂದರೆ ಬಹಳ ರಕ್ಷಣೆ ಎಲ್ಲವೂ ಕೂಡ ಇರ್ತದೆ, ನನ್ನನ್ನು ಪ್ರವೇಶ ಮಾಡಿಸೋದೇ ಇಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮ ಜೊತೆ ಬರ್ತೀವಿ ಅಂತ ಕೇಳಿದಾಗ ಅವಶ್ಯವಾಗಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡಿಕೊಂಡಿದ್ದಾರೆ. ಅಲ್ಲಿಂದಾಗಿ ಆ ನಾರಾಯಣಪುರಕ್ಕೆ ಹೋಗಿದ್ದಾರೆ. ಇತ್ತ ಕಡೆಯಲ್ಲಿ ಭಗವಂತ ತಾನು ಮುಂದೆ ಹೋಗಿ ಆ ಕೆಲಸವನ್ನು ಸುಲಭವನ್ನಾಗಿ ಮಾಡೋಣ ಅಂತ ಹೇಳಿ ತಾನು ಪುರವಂಜೆಯ ವೇಷವನ್ನು ಧಾರಣೆ ಮಾಡಿಕೊಂಡು ಹೋಗಿದ್ದಾನೆ. ಧರ್ಮದೇವಿ ಎಂಬ ಹೆಸರು ಮೂಲಕವಾಗಿ ಹೋಗಿ ನರನಾರಾಯಣನ ಹೆಂಡತಿ ನಾನು ಬದರಿ ಕ್ಷೇತ್ರದಿಂದ ಬಂದಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಕೊನೆಯಲ್ಲಿ ಆ ಪುರದ ಜನರೆಲ್ಲರೂ ಕೂಡ ಪದ್ಮಾವತಿಗೆ ಬಂದಿರುವಂತಹ ಕಷ್ಟದ ಪರಿಹಾರಕ್ಕೆ ಇವಳೇ ಸರಿಯಾದಂತಹ ದಾರಿ ತೋರಿಸುವವಳು ಅಂತ ಹೇಳಿ ಧರಣಿದೇವಿ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವಳು ಮತ್ತೆ ಬರಬೇಕು ಅಂತ ಹೇಳಿದಾಗ ಬರೋದಿಲ್ಲ, ಧರಣಿದೇವಿನೇ ಕೊನೆಗೆ ಕರೆದಾಗ ಬಂದಿದ್ದಾಳೆ. ಅವಳಿಗೆ ಅನೇಕ ರೀತಿಯ ಉಪಚಾರಾದಿಗಳನ್ನು ಮಾಡಿದ್ದಾಳೆ. ಅವಳಿಗೆ ಆ ಪುರವಂಜಿಯ ಆಜ್ಞೆಯಂತೇನೆ ಬಂಗಾರದ ಮರದಲ್ಲಿ ಮುತ್ತನ್ನ ಅಕ್ಕಿಯನ್ನು ತುಂಬಿಕೊಟ್ಟು ಸಮರ್ಪಣೆಯನ್ನು ಮಾಡಿದ್ದಾಳೆ. ಮಗುವಿಗೋಸ್ಕರವಾಗಿ ಅನ್ನವನ್ನು ಕೊಟ್ಟಾಗ ಮಗು ಸ್ವೀಕಾರ ಮಾಡದೇ ಇದ್ದಾಗ ಬ್ರಹ್ಮದೇವರು ತಾನೇ ಸ್ವಯಂ ಸ್ವೀಕಾರವನ್ನು ಮಾಡಿದ್ದಾಳೆ. ಹೀಗೆ ತಾನು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡಿದ್ದಾಳೆ. ಅವಳಿಗೆ ಶುದ್ಧವಾಗಿ ಸ್ನಾನವನ್ನು ಮಾಡಿ ಬರುವುದಕ್ಕೆ ಹೇಳಿದ್ಲು, ಅದೇ ರೀತಿ ಅವಳು ಸ್ನಾನವನ್ನು ಮಾಡಿ ಬಂದಿದ್ದಾಳೆ. ಯಾಕೆ ಅಂತಂದರೆ ಒಂದು ಜ್ಯೋತಿಷ್ಯವನ್ನು ಕೇಳಬೇಕಾದರೆ ಸುಮ್ಮನೆ ಅದನ್ನು ಕೇಳುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳುವಂಥವರು ಕೂಡ ಇರುವುದಿಲ್ಲ. ಕೇಳಬೇಕಾದರೂ ಕೂಡ ಶುದ್ಧವಾಗಿಯೇ ನಾವು ಕೇಳಬೇಕು. ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ನಾವು ಶುದ್ಧರಾಗಿ ಅದನ್ನು ಕೇಳಬೇಕು. ಯಾಕೆಂದರೆ ಅದರಿಂದ ಫಲವನ್ನು ನಾವು ಪಡೆಯಬೇಕಾಗಿರುತ್ತದೆ. ಪಡೆಯಬೇಕಾದರೆ ಅದು ದೊಡ್ಡ ಅಮೂಲ್ಯವಾದದ್ದು. ಭವಿಷ್ಯವನ್ನು ನಾವು ತಿಳಿದುಕೊಳ್ಳುವುದಿದೆಯಲ್ಲ, ಅದು ಅತ್ಯಂತ ಅಮೂಲ್ಯವಾದದ್ದು. ಅಂಗಡಿಯಲ್ಲಿ ವಸ್ತುಗಳನ್ನು, ಪ್ರಸ್ತುತದಲ್ಲಿ ಇರುವಂತಹ ವಸ್ತುಗಳನ್ನು ನಾವು ಕೊಂಡುಕೋಬಹುದು, ದುಡ್ಡನ್ನು ಕೊಟ್ಟು ಕೊಂಡುಕೋಬಹುದು. ಆದರೆ ಮುಂದೆ ಸೃಷ್ಟಿಯಾಗಬೇಕಾಗಿರೋದು, ಈಗ ಇಲ್ಲದೇ ಇರುವಂತಹ ವಸ್ತುವನ್ನು ಕೊಡು ಅಂತಂದರೆ ಯಾವ ಅಂಗಡಿಯಲ್ಲೂ ಕೂಡ ಕೊಡೋದಿಲ್ಲ. ನಾನು ದುಡ್ಡು ಕೊಡ್ತೀನಿ, 10 ಪಟ್ಟು ಕೊಡ್ತೀನಿ ಅಂದರೂ ಕೂಡ ಯಾರು ಕೊಡೋದಿಲ್ಲ. ಬೇಕಾದ್ರೆ ಅಡ್ವಾನ್ಸ್ ಕೊಟ್ಟೋಗಿರಿ, ಮುಂದೆ ಅದು ಬಂದ ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ವಸ್ತು ಅಂತೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದೇ ರೀತಿಯಾಗಿಯೇ ಭವಿಷ್ಯವನ್ನು, ಮುಂದೆ ಆಗುವುದನ್ನು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ, ಅಮಾನುಷೀಯವಾದದ್ದು. ಅಂತಹ ಅಮೂಲ್ಯವಾದದ್ದನ್ನು ಪಡೆಯಬೇಕಾದರೆ ನಾವು ಸಾಮಾನ್ಯರಂತೆ ಹೋದರೆ ಅದು ಸಾಧ್ಯವಿಲ್ಲ. ನಾವು ವಿಶೇಷವಾಗಿ ಮಂಗಳ ಸ್ನಾನಾದಿಗಳನ್ನು ಮಾಡಿ ಆ ಪುಣ್ಯವನ್ನು ಪಡೆಯಬೇಕು. ಭವಿಷ್ಯವನ್ನು ತಿಳಿದುಕೊಳ್ಳುವುದೇ ಒಂದು ದೊಡ್ಡ ಪುಣ್ಯ. ಅದು ಹಾಗೆ ತಿಳಿಯಬೇಕಾಗಿದೆ. ಅದಕ್ಕೋಸ್ಕರವಾಗಿ ನೀನು ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಬ ಅಂತ ಹೇಳಿದ್ರು. ಅದೇ ರೀತಿ ಅವಳು ಮಂಗಳ ಸ್ನಾನವನ್ನೆಲ್ಲ ಮಾಡಿದ್ದಾಳೆ, ಅನ್ನಾದಿಗಳನ್ನು ಸಮರ್ಪಣೆ ಮಾಡಿದ್ದಾಳೆ, ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿದ್ದಾಳೆ. ಎಲ್ಲವನ್ನು ಸ್ವೀಕರಿಸಿ ಇವಳು ಕೂಡ ಪೂರ್ವಕ್ಕೆ ಕುಳಿತುಕೊಂಡಿದ್ದಾಳೆ. ವಿಶೇಷವಾಗಿ ದೇವರ ಸ್ಮರಣೆ ಎಲ್ಲವನ್ನು ಕೂಡ ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದಾಳೆ. ಶತಾನಂದೋವಾಚ ಭೋಜನಾಂತೆ ಸ್ಮರದ್ದೇವಿ ದೇವಾನ್ ಸ್ವಕುಲ ಪೂಜಿತಾನ್ ಆದೌ ನಾರಾಯಣಂ ಧ್ಯಾತ್ವಾ ಪಶ್ಚಾತ್ ಲಕ್ಷ್ಮೀಂ ಪಿತಾಮಹಂ ಸರಸ್ವತೀಂ ಉಮಾಕಾಂತಂ ಉಮಾಮಿಂದ್ರಮತಃ ಪರಂ ಶತೀಮಗ್ನಿಯಮಾಧ್ಯಾಂಶ್ಚ ಸದಾರಾಂ ದಿಕ್ಪತೀನಥ. ನಾವು ಯಾವುದೇ ಒಂದು ಪೂಜಾದಿಗಳನ್ನು ಮಾಡಬೇಕಾದರೆ ಮೊದಲಿಗೆ ಭಗವಂತನ ದೇವತೆಗಳ ಗುರುಗಳ ಸ್ಮರಣೆಯನ್ನು ಮಾಡಿಯೇನೇ ಮುಂದೆ ಪೂಜಾದಿಗಳನ್ನೆಲ್ಲವನ್ನು ಕೂಡ ಮಾಡಬೇಕು. ಯಾಕೆ ಅಂದರೆ ನಿರ್ವಿಘ್ನವಾಗಿ ನಡೆಯಬೇಕಾಗಿದೆ ಆ ಕೆಲಸ. ಇಲ್ಲಿ ಅಂತೂ ಇನ್ನೂ ಅತ್ಯಂತ ದೊಡ್ಡದಾದಂತಹ ಕೆಲಸ
ಭವಿಷ್ಯವನ್ನು ಹೇಳುವುದು. ಇಲ್ಲಿ ಯಾವ ರೀತಿಯಾದಂತಹ ಮಿಥ್ಯ ಏನೋ ತಪ್ಪು ಹೇಳುವುದಾಗಲಿ ಸುಳ್ಳು ಹೇಳುವುದಾಗಲಿ ಯಾವುದೂ ಕೂಡ ನಡೆಯುವ ಹಾಗೆ ಇಲ್ಲ. ದೇವರು ನಿಂತು ಅದನ್ನು ನುಡಿಸುವಂತಹ ಕೆಲಸ ಇದು. ನಾನೇನೋ ಒಂದು ಬುಕ್ಕಲ್ಲಿ ನೋಡಿದ್ದೇನೆ, ಅದನ್ನು ಗಟ್ ಮಾಡಿ ಬಂದು ಒಪ್ಪಿಸಿದ್ದೇನೆ, ಹೀಗೆ ಆಗುವುದಲ್ಲ ಇದು. ಭವಿಷ್ಯವನ್ನು ಹೇಳಬೇಕಾದರೆ ಸ್ವಯಂ ಭಗವಂತನೇ ನಿಂತು ಆ ಕಾರ್ಯವನ್ನು ಮಾಡಿಸ್ಬೇಕು. ಅಂತಹ ಅತ್ಯಂತ ಶ್ರೇಷ್ಠವಾದದ್ದು. ಆಗ ಅದನ್ನು ಹೇಳುವಾಗ ಸ್ವಲ್ಪವೂ ಕೂಡ ಮನಸ್ಸು ಚಂಚಲವಾಗಿ ಏನೇನೋ ಹೇಳಿಬಿಟ್ರೆ ಅವರಿಗೆ ಸಮಸ್ಯೆಗಳೂ ಆಗಬಹುದು. ಆದ್ದರಿಂದಾಗಿ ಆ ಬಕುಲೆ ತಾನು ಎಲ್ಲರ ಸ್ಮರಣೆಯನ್ನು ಮಾಡ್ತಾ ಇದ್ದಾಳೆ. ಆ ಕೊರವಂತಿ ತಾನು ಎಲ್ಲರ ಸ್ಮರಣೆಯನ್ನು ಮಾಡ್ತಾ ಇದ್ದಾಳೆ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮತಜಪುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಭಿಗರುಣಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಭಿಸಕಲ ಸುರಾನ್ ತದ್ಗುರೂನ್ ಮದ್ಗುರುಂಶ್ಚ. ನಾವು ದೇವರ ಪೂಜೆಯಲ್ಲೂ ಕೂಡ ಈ ಮಂತ್ರವನ್ನು ಹೇಳ್ತೇವೆ. ಎಲ್ಲರ ಸ್ಮರಣೆ, ಭಗವಂತನ ಸ್ಮರಣೆ, ಲಕ್ಷ್ಮೀದೇವಿಯ, ಬ್ರಹ್ಮದೇವರ, ಸರಸ್ವತೀ ದೇವಿಯ, ಹೀಗೇನೆ ಆ ರುದ್ರದೇವರನ್ನ, ಉಮಾದೇವಿಯನ್ನ, ಇಂದ್ರನನ್ನ, ಇಲ್ಲಿ ಶಚೀದೇವಿಯ, ಅಗ್ನಿಯನ್ನ, ಹೀಗೇನೆ ಅನೇಕ ದೇವತೆಗಳನ್ನ, ದಿಕ್ಪಾಲಕರನ್ನ, ಕುಬೇರನನ್ನ, ಅಗ್ನಿ, ವಾಯು, ವರುಣ, ವಾಸುಕಿ, ದೇವರ್ಷಿಗಳು, ಹೀಗೆ ಪಿತೃದೇವತೆಗಳು, ರಾಜರು, ಗಂಧರ್ವರು, ಅತ್ಯಂತ ಯೋಗ್ಯರಾದವರು, ಹೀಗೆ ಎಲ್ಲರ ಸ್ಮರಣೆಯನ್ನು ಕೂಡ ಮಾಡಿ ಕಾಶೀಶಂ ವಿಶ್ವನಾಥಂ ಚ ಬಿಂದು ಮಾಧವಮೇವ ಚ ವಿಷ್ಣುಪಾದಂ ಪ್ರಯಾಗಂಚ ಗೋದಾತೀರ ನಿವಾಸಿನಂ. ಹೀಗೇನೆ ಆ ಕಾಶಿ ಕ್ಷೇತ್ರದಲ್ಲಿರುವಂಥ ವಿಶ್ವನಾಥನನ್ನ ವಿಶೇಷವಾಗಿ ಸ್ಮರಣೆಯನ್ನು ಮಾಡಿದ್ದಾರೆ. ಬಿಂದು ಮಾಧವ, ಹಾಗೇನೆ ಅಲ್ಲಿ ಏನಿರುವಂಥ ಬಿಂದು ಮಾಧವ, ವಿಷ್ಣುಪಾದ, ಗಯಾ ಕ್ಷೇತ್ರದಲ್ಲಿರುವಂತಹ ವಿಷ್ಣು ಭಗವಂತನ ಪಾದವನ್ನು, ಪ್ರಯಾಗ ಕ್ಷೇತ್ರವನ್ನು, ಗೋದಾವರಿ ವಾಸಿಯಾದದಿಂದ, ಹೀಗೆ ಎಲ್ಲರನ್ನೂ ಕೂಡ ವಿಶೇಷವಾಗಿ ಪ್ರಾರ್ಥನಾದಿಗಳನ್ನು ಮಾಡಿದ್ದಾರೆ. ನರಸಿಂಹದೇವರನ್ನ, ಜಗನ್ನಾಥನನ್ನ, ಪಾಂಡುರಂಗ, ಹೀಗೆ ಎಲ್ಲರ ಸ್ಮರಣೆಯನ್ನು ಕೂಡ ಮಾಡಿ ಶ್ರೀವೆಂಕಟೇಶ ಗಿರೀಶಂ ಚ ಕಾಲಹಸ್ತೀಶ್ವರಂ ಹರಂ ಕಟಿಕಾಚಲ ಸಂಸ್ಥಾನಂ ವೃದ್ಧಾಚಲ ನಿವಾಸಿನಂ. ವೆಂಕಟೇಶ ದೇವರು ವರಾಹರೂಪಿ ಭಗವಂತನನ್ನ, ಘಟಿಕಾಚಲದಲ್ಲಿರುವಂಥ ನರಸಿಂಹದೇವರು, ಆ ಘಟಿಕಾಚಲದಲ್ಲಿರುವ ನರಸಿಂಹದೇವರು ಅಲ್ಲಿರುವ ವಿಶೇಷತೆ ಏನು ಅಂತಂದರೆ ಅಂತರದಲ್ಲಿ ಇದೆ ಅದು ವಿಗ್ರಹ. ಆ ಏನು ಭಗವಂತನ ಮೂರ್ತಿ ಇದೆಯೋ ಅದರ ಕೆಳಗಡೆ ಮೊದಲಿಗೆ, ಈಗ ತೋರಿಸೋದಿಲ್ಲ, ಮುಂಚೆ ಎಲ್ಲ ಅದನ್ನು ಬಾಳೆದೆಲೆಯನ್ನು ಹಾಕಿ ತೆಗಿತಾ ಇದ್ರು ಕೆಳಗಡೆಯಲ್ಲಿ. ಅಂತರದಲ್ಲಿ ಇದೆ ವಿಗ್ರಹ, ದೊಡ್ಡದಾದಂತಹ ವಿಗ್ರಹ, ಮೂರ್ತಿ, ಶಿಲಾಮೂರ್ತಿ. ಅದು ಸ್ಪರ್ಶವಾಗಿರಬೇಕು ಸಾಮಾನ್ಯವಾಗಿ, ಆದರೆ ಅಂತರದಲ್ಲಿ ಇದೆ. ಪೂರ್ವದಲ್ಲೆಲ್ಲ ಅದನ್ನು ಒಂದು ಎಲೆಯನ್ನು ಹಾಕಿ ತೆಗೆಯುವಂತಹ ಸಂಪ್ರದಾಯ ಇತ್ತು, ತೋರಿಸ್ತಾ ಇತ್ತು. ಈಗೆಲ್ಲ ಅದನ್ನೆಲ್ಲ ಮಾಡುವುದಿಲ್ಲ. ಹಾಗೆ ಇರುವಂತಹದ್ದು ನಾವು ಹಾಡಿನಲ್ಲಿ ಕೇಳ್ತೀವಿ, ಘಟಿಕಾಚಲ ಶ್ರೀ ಹನುಮಂತ ಅಂತ ಎದುರುಗಡೆನೇ ಇರುವುದು. ಮತ್ತೊಂದು ಪರ್ವತದಲ್ಲಿ ಇದೆ. ಅಲ್ಲಿರುವಂಥ ಏನು ವಿಶೇಷತೆ ಅಂತಂದರೆ, ಹನುಮಂತ ದೇವರು ಸಾಮಾನ್ಯವಾಗಿ ಗದೆಯನ್ನು ಹಿಡಿಯುವಂಥ ರೂಪಗಳಾದರೆ ಅಲ್ಲಿ ಭಗವಂತ ಹೇಗೆ ಧಾರಣೆ ಮಾಡಿದ್ದನೋ ಅದೇ ರೀತಿಯಾಗಿ ಪ್ರತಿರೂಪಂ ಹರಿಂ ನುಮಃ ಅಂತ ಹೇಳಿ ಭಗವಂತನ ಪ್ರತಿಯ ರೂಪ ಅಂತ ಇದ್ದಾನೆ ಅಂತ. ವಿಶೇಷವಾಗಿ ಹನುಮಂತ ದೇವರು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದಾಗ ಅನುಗ್ರಹವನ್ನು ಮಾಡಿದ್ದಕ್ಕೋಸ್ಕರವಾಗಿ ಆ ರೂಪ ಬಂದಿದೆ ಎಂಬುದಾಗಿ ಚಿಂತನೆ. ಆ ರೀತಿಯಾದಂತಹ ಎಲ್ಲ ಸಂದರ್ಭದಲ್ಲಿ ಈಗ ಇಟ್ಟರೆ ಇಲ್ಲಿ ಆ ಸಮಯದಲ್ಲಿ ಚಕ್ರಶಂಕಾದಿಗಳೆಲ್ಲವನ್ನೂ ಕೂಡ ಧಾರಣೆ ಮಾಡಿದಂಥ ವಿಶಿಷ್ಟವಾದಂತಹ ರೂಪ ಹನುಮಂತ ದೇವರದು. ಅಲ್ಲಿ ಮಾತ್ರ ನಾವು ಆ ರೀತಿಯಾಗಿ ನೋಡುವುದಕ್ಕೆ ಸಿಗ್ತದೆ. ಹೀಗೇನೆ ಆ ಭಗವಂತನ ಕೃಷ್ಣನನ್ನ ಎಲ್ಲರ ಸ್ಮರಣೆಯನ್ನು ಕೂಡ ಮಾಡಿ ಆ ಸೇತುಂ ರಾಮಕೃತಂ ರಾಜಂ ಪದ್ಮನಾಭಂ ಅನಂತರಂ, ಅನಂತ ಪದ್ಮನಾಭ ಸ್ವಾಮಿಯನ್ನ, ಎಲ್ಲರ ಸುಬ್ರಹ್ಮಣ್ಯನನ್ನ, ಷಣ್ಮುಖನನ್ನ ಎಲ್ಲರ ಸ್ಮರಣೆಯನ್ನು ಕೂಡ ಮಾಡಿದ್ದಾರೆ. ನಂತರದಲ್ಲಿ ನದಿಗಳ ಸ್ಮರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾವೇರೀಂ ಕಪಿಲಾಂ ಕ್ಷೀರಾಂ ಸುವರ್ಣ ಮುಖರೀಂ ತಥಾ ಮೂಕಾಂಬಿಕಾಂ ಭೈರವಂಚ ಕಾಲ ಭೈರವಮೇವ ಚ. ಯಾಕೆ ಕೇವಲ ಗುರುಗಳ ಸ್ಮರಣೆ, ದೇವತೆಗಳ ಸ್ಮರಣೆಯನ್ನು ಮಾಡಬಹುದಾಗಿತ್ತು, ಯಾಕೆ ಮಾಡ್ತಾ ಇದ್ದಾರೆ ಇವರು? ನದಿ ಮೊದಲಾದವಳ ಸ್ಮರಣೆಯನ್ನು ಯಾಕೆ ಮಾಡ್ತಾ ಇದ್ದಾಳೆ ಅಂತಂದರೆ, ಆ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಮಗೆ ಭಕ್ತಿ ಹೆಚ್ಚಾಗ್ತದೆ. ಆ ಕಾವೇರಿ ನದಿಯ ವಿಶೇಷತೆ ಅದು. ಒಂದೊಂದು ನದಿಗೆ ಒಂದೊಂದು ವಿಶೇಷತೆ ಇದೆ. ಆ ರೀತಿಯಾಗಿ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ವಿಶೇಷವಾಗಿ ಭಕ್ತಿ ಎಂಬುದು ಹೆಚ್ಚಾಗ್ತದೆ. ಈ ಸ್ವಾಮಿ ಪುಷ್ಕರಣಿಯ ವಿಶೇಷತೆ ಏನು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಕೋಲಾಹಲಗಳು, ಚಿಂತೆಗಳೆಲ್ಲ ತುಂಬ ಆಗಿತ್ತು ಅಂತಂದರೆ ಅಲ್ಲಿ ವಿಶೇಷವಾಗಿ ಅಲ್ಲಿ ಭಕ್ತಿಯಿಂದ ಸ್ನಾನವನ್ನು ಮಾಡಿದರೆ ಮನಸ್ಸಿರುವ ಚಿಂತೆ ಎಲ್ಲವೂ ಕೂಡ ಮರೆತು ಹೋಗುತ್ತದೆ ಅಂತ. ಇದೇ ಕಶ್ಯಪ ಬ್ರಾಹ್ಮಣ, ನಾವು ಪರೀಕ್ಷಿತನ ಚರಿತ್ರೆಯಲ್ಲಿ ಕೇಳ್ತೀವಲ್ವಾ, ಹಾವನ್ನು
ಕಚ್ಚಿ ಸಾಯುವಂತಹ ಪರಿಸ್ಥಿತಿ ಬಂದಿದೆ. 7 ದಿನದಲ್ಲಿ ಇವನಿಗೆ ಒಂದು ವಿದ್ಯೆ ಬರ್ತಾ ಇದೆ, ಕಶ್ಯಪ ಬ್ರಾಹ್ಮಣನಿಗೆ. ಯಾವುದೇ ಸರ್ಪ ಕಚ್ಚಿದರೂ ಕೂಡ ತಕ್ಷಣದಲ್ಲಿಯೇ ಅವನಿಗೆ ವಾಸಿ ಮಾಡುವಂತಹ ಶಕ್ತಿ ಇವನಲ್ಲಿ ಇತ್ತು ಆ ಕಶ್ಯಪ ಬ್ರಾಹ್ಮಣನಿಗೆ. ಅದಕ್ಕೋಸ್ಕರವಾಗಿ ಅವನು ಹೊರಟಿದ್ದಾನೆ. ಆಗ ತಡೆದು ಅವನಿಗೆ ವಾಪಸ್ಸು ಕೊಟ್ಟು ಕಳಿಸುವಾಗ ನಿನಗೆ ಏನು ಅಲ್ಲೋದ್ರೆ ಏನು ದುಡ್ಡು ಕೊಡ್ತಾರೆ ಅದನ್ನೇ ಕೊಡ್ತೀನಿ ಅಂತೇಳಿ ಕೊಟ್ಟ. ಹೀಗೆ ನಡೆದಿದೆ. ಕೊನೆಯಲ್ಲಿ ಅವನು ವಿಧಿಸ್ಕೊಂಡಾದ್ಮೇಲೆ ಅವನಿಗೆ ಬಹಳ ಚಿಂತೆ ಆಗಿದೆ. ಅದು ದೊಡ್ಡ ಕಥೆನ ಸಂಕ್ಷೇಪವಾಗಿ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಪ್ರಧಾನ ವಿಷಯ, ಆ ಸಂಪತ್ತನ್ನು ಇಸ್ಕೊಂಡಿದ್ದರಿಂದಾಗಿ ಅವನಿಗೆ ಬಹಳ ಚಿಂತೆ ಆಗಿ ಹೋಗಿದೆ. ನಾನು ಮೋಸ ಮಾಡಿಬಿಟ್ಟೆ, ಶ್ರೇಷ್ಠನಾದಂಥ ರಾಜನ ಸಂಹಾರಕ್ಕೆ ನಾನು ಕಾರಣ ಆದೆ. ಈ ರೀತಿಯಾಗಿ ಬಹಳ ಚಿಂತೆ ಆಗಿ ಹೋಗಿದೆ ಅವನಿಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಬಹಳ ತೆಳ್ಳ ಆಗುವುದಕ್ಕೆ ಪ್ರಾರಂಭವಾಗಿದ್ದಾನೆ. ಸ್ವರ್ಗೋಗ್ತಾ ಇದ್ದಾನೆ. ನೋಡಿದವರೆಲ್ಲ ಯಾಕೆ ಏನಾಯ್ತು ಅಂತೆಲ್ಲ ಕೇಳ್ತಾ ಇದ್ದಾರೆ. ಯಾರ ಹತ್ರ ಹೇಳಂಗಿಲ್ಲ ಬಿಡಂಗಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಅವನಿಗೆ. ಹೀಗಿರುವಂತಹ ಸಮಯದಲ್ಲಿ ಬಹಳ ವಿಚಾರ ಮಾಡಿದ್ದಾನೆ, ದೇವರ ಸ್ಮರಣೆ ಮಾಡಿದ್ದಾನೆ, ಕ್ಷಮಾಪಣೆ ಕೇಳಿದ್ದಾನೆ. ಇಷ್ಟೆಲ್ಲವೂ ಕೂಡ ನಡೆದ ಮೇಲೆ ಒಮ್ಮೆ ಒಬ್ಬ ಋಷಿಗಳ ಆಜ್ಞೆಯಂತೆ ಹೋಗಿ ನೀನು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡು, ಆ ಸ್ನಾನವನ್ನು ಮಾಡಿದ್ದರ ಫಲವಾಗಿ ನಿನಗೆ ಬಂದಂತಹ ಕಷ್ಟ ಪರಿಹಾರವಾಗ್ತದೆ ಎಂಬುದಾಗಿ ಹೇಳಿದರು. ಅದಕ್ಕೋಸ್ಕರವಾಗಿ ಹೋಗಿ ಅವನು ಅಲ್ಲಿ ಸ್ನಾನವನ್ನು ಮಾಡಿದ. ಆಗ ಅವನಿಗೆ ಮನಸ್ಸು ಶುದ್ಧವಾಯಿತಂತೆ. ಮನಸ್ಸಲ್ಲಿರುವಂತಹ ಚಿಂತೆ ಎಲ್ಲವೂ ಕೂಡ ಪರಿಹಾರವಾಯಿತು. ಹೀಗೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಜೀವನದಲ್ಲಿ ಆಗು ಹೋಗುಗಳೆಲ್ಲವೂ ಕೂಡ ನಡೀತಾ ಇರುತ್ತದೆ. ಹುಟ್ಟು ಕಾಲಾಗುವುದು ಎಲ್ಲವೂ ಕೂಡ ಜಗತ್ತಿನಲ್ಲಿ ನಡೀತಾ ಇರುತ್ತದೆ. ಆ ಮನಸ್ಸಿನಲ್ಲಿ ಅದೇ ತುಂಬಾ ಚಿಂತೆಯನ್ನು ಹಿಡ್ಕೊಂಡ್ರೆ ಮುಂದೆ ಜೀವನ ನಡೆಯುವುದಿಲ್ಲ. ಕಾಲಚಕ್ರ ನಡೆಯಬೇಕಾದರೆ ಎಲ್ಲವೂ ಕೂಡ ನಡೆದೇ ಇರುತ್ತೆ. ಈ ಕಾಲವಾದ ನಂತರದಲ್ಲಿ, ಅವರ ಸಮಯವಾದ ನಂತರದಲ್ಲಿ ಬಹಳ ದುಃಖವನ್ನು ಪಡೆದು ಕೂಡುವುದಕ್ಕಿಂತ ಮುಂದೆ ನಡೆಯುವುದು ಯೋಗ್ಯ. ಆದ್ದರಿಂದಾಗಿ ವಿಶೇಷವಾಗಿ ಇಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಾಗ ಆ ಚಿಂತೆ ಎಲ್ಲವೂ ಕೂಡ ಸ್ವಲ್ಪ ಕಮ್ಮಿ ಆಗ್ತದೆ. ಅಂತಹ ಶಕ್ತಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದರಿಂದ ಬರ್ತದೆ. ಹೀಗೇನೆ ಇನ್ನು ಇದರ ಬಗ್ಗೆ ಅಂತೂ ತುಂಬಾ ಫಲಗಳನ್ನು ಹೇಳಿದ್ದಾರೆ. ಸಕಲ ತೀರ್ಥಗಳ ಸನ್ನಿಧಾನವೂ ಕೂಡ ಸ್ವಾಮಿ ಪುಷ್ಕರಣಿಯಲ್ಲಿದೆ. ಹೀಗೇನೆ ಇಲ್ಲಿ ಹಾಗೇನೆ ಎಲ್ಲ ದೇವತೆಗಳ, ಕಾವೇರಿ ಮೊದಲಾದಂತಹ ದೇವತೆಗಳೆಲ್ಲರ ಸ್ಮರಣೆಯನ್ನು ಮಾಡಿ ಮುಂದೆ ವಿಶೇಷವಾಗಿ ಅವಳು ಹೇಳುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದಾಳೆ. ಆಗ ಆ ಧರಣಿ ದೇವಿ ಪ್ರಾರ್ಥನೆ ಮಾಡ್ತಾಳೆ. ಸತ್ಯಂ ವದ ಮಹಾಪ್ರಾಜ್ಞೆ ಸರ್ವ ದುಃಖ ಪ್ರಶಾಂತಯೇ ತ್ರಿರಾಶಿಂ ಮೌಕ್ತಿಕಾನಾಂ ತು ಶೂರ್ಪಪೂರ್ಣಂ ಇದಂ ಶುಭಂ ಇತಿ ತಸ್ಯಾಹ ವದಶ್ರುತ್ವ ತುಷ್ಟೋ ಭಾಗೀರಥಿ ಪಿಥ. ಆಗ ಇಷ್ಟೆಲ್ಲವನ್ನೂ ಕೂಡ ಮುತ್ತಿನ ಬಂಗಾರದ ಮರ ಮುತ್ತು ಎಲ್ಲವನ್ನೂ ಕೂಡ ಸಮರ್ಪಣೆಯನ್ನು ಮಾಡಿದ್ದೀನಿ. ನೀನೇನು ಯಾವ ರೀತಿಯಾಗಿ ಹೇಳಿದ್ದೀಯೋ ಅದೇ ರೀತಿಯಾಗಿ ನಾನು ನಡೆದುಕೊಂಡಿದ್ದೇನೆ. ಇನ್ನು ಸತ್ಯವನ್ನು ಹೇಳಿ ನನ್ನ ಮಗಳ ಕಷ್ಟವನ್ನು ಪರಿಹಾರವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಸರಿ ಅಂತೇಳಿ ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಶುರು ಮಾಡಿದ್ದಾಳೆ. ಆಗತಂ ಪುರುಷೇಣಾಪಿ ಮನ್ಮತಾ ಕೃತಿನಾ ಶುಭ್ಯೇ ಸವಿಸ್ತಾರಾತ್ ರಾಜಪುತ್ರಿ ಪ್ರವದಾಮಿ ನಿಬೋಧತತ. ಅವಳು ಯಾಕೆ ಈ ರೀತಿಯಾಗಿ ಆಗಿದ್ದಾಳೆ ಅಂದರೆ, ಒಬ್ಬ ಪುರುಷನನ್ನು ನೋಡಿದ್ದಾಳೆ. ಮನ್ಮತಃ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ. ಅವನನ್ನು ನೋಡಿ ಇವಳು ಸಂಪೂರ್ಣವಾಗಿ ಅವನನ್ನೇ ಮದುವೆ ಆಗಬೇಕು ಅಂತ ನಿಶ್ಚಯವನ್ನು ಮಾಡಿಕೊಂಡಿದ್ದಾಳೆ. ಅದಕ್ಕೋಸ್ಕರವಾಗಿ ನೀನು ಅವಳನ್ನು ಕೊಟ್ಟು ಮದುವೆಯನ್ನು ಮಾಡು ಎಂಬುವಂತಹ ವಿಷಯವನ್ನು ತಿಳಿಸಿದ್ದಾಳೆ. ಅವನು ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ, ಸಾಮಾನ್ಯನಾದವನಲ್ಲ. ಇವಳಿಗೆ ಮತ್ತೆ ಪ್ರಶ್ನೆ ಬಂತು, ನಾವು ರಾಜವಂಶದಲ್ಲಿ ಬಂದವರು, ಅವನು ಯಾರೋ ಬೇರೆ ವ್ಯಕ್ತಿಗಳಿಗೆ ಕೊಟ್ಟರೆ ಹೇಗೆ ಕೂಡುತ್ತದೆ ಅಂತಲೇ, ಅದೆಲ್ಲ ಚಿಂತೆ ಬೇಡ. ನೀನು ಸಾಮಾನ್ಯರಾದವರು, ಇನ್ನು ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ, ವೈಕುಂಠಸ್ಥೋ ಹರಿಸ್ಸಾಕ್ಷಾತ್, ವೈಕುಂಠಾಧಿಪತಿಯಾದಂತಹ ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣ. ಆದ್ರಿಂದಾಗಿ ಅವನೇ ವೆಂಕಟಾಚಲದಲ್ಲಿ ವಾಸ ಮಾಡಿದ್ದಾನೆ. ಶ್ರೀನಿವಾಸ ಅಂತ ಹೇಳಿ ಅವನ ಹೆಸರು. ಅತ್ಯಂತ ಯೋಗ್ಯನಾದವನು, ವಿದ್ಯಾವಂತ, ಧನವಂತ, ಬಲಿಷ್ಠವಂತ. ಹೀಗೇನೆ ಅದಿನ್ನ ಮಗಳಿಗೆ ಅತ್ಯಂತ ಯೋಗ್ಯನಾದಂತಹ ವರ ಎಂಬುದಾಗೆಲ್ಲವನ್ನೂ ಕೂಡ ತಿಳಿಸಿ ಅವಳಿಗೆ ಕೊಟ್ಟು ಮದುವೆಯನ್ನು ಮಾಡು. ಒಂದು ವೇಳೆ ಕೊಡದೇ ಇದ್ದರೆ ಅದತ್ವ ದುಃಖ ಮಾಪ್ನೋತಿ, ಇಲ್ಲದೇ ಇದ್ರೆ ಸುಮ್ಮನೆ ದುಃಖ ಪಡ್ತಾ ಕುಳಿತುಕೊಂತೀನಿ. ಇದರಿಂದ ಯಾವ ಪ್ರಯೋಜನ ಅಂತೂ ನಿನಗೆ ಇಲ್ಲ. ಇದೊಂದೇ ದಾರಿ. ಅದನ್ನ ಯಾವತ್ತೋ ನೀನು ಲೇಟಾಗಿ ಮಾಡಿದ್ರೆ ನಡೆಯೋದಿಲ್ಲ. ಅದ್ಯೈವ ದಿನ ಮಾತ್ರೇಣ, ಇವತ್ತೇ ಮಾಡಬೇಕು ಕೆಲಸವನ್ನ. ಇಲ್ಲದೆ ಇದ್ರೆ ಅವಳು ಕಾಲವಾಗುವಂತಹ ಸಂದರ್ಭಗಳು ಇದೆ. ಎಚ್ಚರವಿರಲಿ ಅಂತ ಹೇಳಿದಾಗ ಆ ಥರ ಎಲ್ಲ ನೀನು ಮಾತಾಡಬೇಡ. ನಾ ಸತ್ಯಂ ವಚನಂ ದೇವಿ, ನೀನು ಆ ರೀತಿಯಾಗಿ ಮಾತುಗಳನ್ನೆಲ್ಲ ಆಡಕ್ಕೋಬೇಡ. ನೀ ಹೇಗೆ ಹೇಳ್ತೀಯೋ ಅದೇ ರೀತಿ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ದಾಳೆ. ಸರಿ ಅಂತ ಹೇಳಿ ಆ ಧರ್ಮದೇವಿ ಮುಂದೆ ಹೇಳ್ತಾಳೆ, ಅದ್ದೇವ ಘಟಿಕಾಂತೇತು ಆಗಮಿಷ್ಯತಿ ಕಾಚನ. ಸರಿ, ಅವನನ್ನು ಮದುವೆ ಕೊಟ್ಟು ಮಾಡಿಕೊಡ್ತೀವಿ.
ಹೇಗೆ ಕಂಡುಹಿಡಿಯೋದು, ಯಾರನ್ನ, ಎಲ್ಲಿ, ಏನು ಕತೆ ಅಂತ ಕೇಳಿದಾಗ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನೀನು ಒಂದು ಗಟ್ಟಿಗೆ ಆದ ನಂತರ ಒಂದು 48 ನಿಮಿಷಗಳಾದ ಮೇಲೆ ಒಬ್ಳು ಬರ್ತಾಳೆ ಸ್ತ್ರೀ, ಅವಳೇ ವರನ ಕಡೆಯವಳು, ಅವಳ ಜೊತೆ ಮಾತಾಡು, ಎಲ್ಲವನ್ನು ಕೂಡ ಸಿದ್ಧವನ್ನು ಮಾಡಿಕೊಳ್ಳಿ ಎಂಬುದಾಗಿ ಎಲ್ಲವನ್ನು ಕೂಡ ತಿಳಿಸಿದ್ದಾಳೆ. ಅವಳು ಅತ್ಯಂತ ಯೋಗ್ಯಳಾದವಳು, ಧರ್ಮಾರ್ಥದಲ್ಲಿ ಕುಶಲರಾಗಿದ್ದಾಳೆ ಅಂತವಳಿಗೆ ಅವಳ ಜೊತೆ ಎಲ್ಲ ವಿಷಯಗಳನ್ನು ಮಾತನಾಡಿ ಎಂಬುದಾಗಿ ತಿಳಿಸಿದ ಮೇಲೆ ಸರಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸನ್ನಿಧೋ ಮಮ ಸಂಕಲ್ಪಂ ಗುರು ಕನ್ಯಾ ನಿಮಿತ್ತಕಂ. ಆದ್ರಿಂದಾಗಿ ನಾನು ಏನು ಹೇಳಿದ್ದೀನೋ ಅವುಗಳೆಲ್ಲ ಸರಿಯಾಗಿ ಪಾಲನೆ ಮಾಡಿದರೆ ಅವರಿಬ್ಬರು ಕೂಡ ಸುಖವಾಗಿರ್ತಾರೆ ಅಂತ ಅನೇಕ ವಿಷಯಗಳನ್ನೆಲ್ಲವನ್ನು ಕೂಡ ತಿಳಿಸಿ ಆಮೇಲೆ ಇವಳು ಹೇಳ್ತಾಳೆ, ಧರಣಿದೇವಿ, ಏನಕ್ಕೇನ ಪಿಪಾಯೇನ ಜೀವಿತ ಸ್ಯಾತ್ಮುಖ ಸುತಾ ಮಮ ಸುತಾಂ ತಸ್ಯೇವ ದಾಸ್ಯಾಮಿ ಗಿರಿಗಹ್ವರವಾಸಿನಃ. ಆ ವೆಂಕಟಾಚಲದಲ್ಲಿ ವಾಸ ಮಾಡಿರುವಂತಹ ಶ್ರೀನಿವಾಸನಿಗೇನೆ ನನ್ನ ಮಗಳನ್ನು ಕೊಡ್ತೇನೆ ಎಂಬುದಾಗಿ ಇವಳು ಹೇಳಿದ್ದಾಳೆ. ಅನಂತರಲ್ಲಿ ಧರ್ಮದೇವಿ ಹೊರಟಿದ್ದಾಳೆ. ತತ್ರ ರಜಾಮ್ಯಹಂ. ಅಲ್ಲಿಂದ ಹೊರಟ ಮೇಲೆ ಅದೇ ರೀತಿಯಾಗಿ ಇವಳು ಬಂದಿದ್ದಾಳೆ. ಅನೇಕ ಸೇವಕಿಯರು ಇದ್ರಲ್ಲ, ಆ ಸೇವಕಿಯರ ಜೊತೆಯಲ್ಲಿ ಸೇರಿ ಆ ಬಗಲೆಯೂ ಕೂಡ ಬಂದಿದ್ದಾಳೆ. ಬಂದ ಮೇಲೆ ಕಿಂತೆ ಮನೋಗತಂ ಪುತ್ರಿ ನವದಶ್ಯ ಕಿಂಚವಾಂ ನಚ ಮಾತ್ರ ಸಮಂ ಮಿತ್ರಂ ಪುತ್ರೀಣಾಂ ವಿದ್ಯದೇಶ. ಇತ್ತ ಕಡೆಯಲ್ಲಿ ಅವರು ಬರ್ತಾ ಇದ್ದಾಳೆ. ಅಷ್ಟರಲ್ಲೇ ಇವಳು ತನ್ನ ಮಗಳ ಹತ್ರ ಹೋಗಿದ್ದಾಳೆ. ಮಗಳ ಹತ್ರ ಹೋಗಿ ಏನಾಯಿತು ಎಲ್ಲವನ್ನು ಕೂಡ ತಿಳ್ಕೋಬೇಕಲ್ಲ, ಅವರೇನು ಹೇಳೋದ್ರು ಅದರ ಬಗ್ಗೆ ಸ್ಪಷ್ಟ ತಿಳ್ಕೋಬೇಕಲ್ವ. ಅದಕ್ಕೋಸ್ಕರವಾಗಿ ಮಗಳ ಹತ್ರ ಹೋಗಿ, ಯಾವತ್ತಿಗೂ ಕೂಡ ತಾಯಿ ಹತ್ರ ಸುಳ್ಳನ್ನು ಹೇಳಬಾರ್ದು. ನಚ ಮಾತ್ರ ಸಮಂ ಮಿತ್ರಂ, ತಾಯಿಗಿಂತ ದೊಡ್ಡ ಗೆಳತಿ ಯಾರು ಇರೋದಿಲ್ಲ. ಅದಕ್ಕೋಸ್ಕರವಾಗಿ ನೀನು ನನ್ನ ಹತ್ರ ಸುಳ್ಳು ಹೇಳಕ್ ಹೋಗಬೇಡ, ಏನಿದೆಯೋ ಅದನ್ನು ಹೇಳು, ನಾನು ಅದನ್ನು ನಡೆಸಿಕೊಡ್ತೇನೆ ಅಂತ ಹೇಳಿ ಎಲ್ಲವನ್ನು ಕೂಡ ಹೇಳಿದಾಗ, ಅದೇನಾರಾಗಲಿ ಕಿಂಚಕಾರ್ಯಂ ಅಕಾರ್ಯಂ ಚ ತನ್ಮಮಾ ಚಕ್ಷಭಾಮಿನಿ, ಏನೇ ಆಗಲಿ ಅದನ್ನು ನನ್ನ ಮುಂದೆ ತಿಳಿಸು ಎಂಬುದಾಗಿ ಹೇಳಿದಾಗ, ಒಂದು ವೇಳೆ ನೀನು ಇಷ್ಟೇ ಬಹಳ ಮಾತನಾಡೋದಾದರೆ ವಿಷಪಾನಂ ಕರೋಮಿ, ವಿಷಪಾನವನ್ನು ನಾನು ಮಾಡ್ತೇನೆ ಅಂತ ಹೇಳಿದಾಗ, ಆಗ ಅವಳು ಅಳೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾಳೆ. ಸರಿ ಅಂತ ಹೇಳಿ ಕೊನೆಗೆ ಅವಳು ಮೆಲ್ಲಕ್ಕೆ ಮೆಲ್ಲಕ್ಕೆ ಹೇಳಕ್ಕೆ ಶುರು ಮಾಡಿದ್ಲು. ಅವಳು ಪದ್ಮಾವತಿ ವಾಚ ಕಿಂ ವದಿಷ್ಯಾಮಿ ಹೇಮಾದಹ ಸುಧಿಕಾ ದುಃಖಮಾಗತಂ. ಏನಾಯಿತು ಅಂತಂದರೆ, ನಾನು ಹೀಗೆ ಅಲ್ಲಿ ವನಕ್ಕೆ ಪುಷ್ಪ ತರುವುದಕ್ಕೆ ಹೋದಾಗ ಒಬ್ಬನನ್ನು ನೋಡಿದೆ. ಅವನನ್ನು ನೋಡಿ ಸಂಪೂರ್ಣವಾಗಿ ಅವನಲ್ಲಿ ಮೋಹಗೊಂಡಿದ್ದೇನೆ. ಅವನನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೇನೆ. ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ, ಪುರಾಣ ಪುರುಷೋತ್ತಮನಾಗಿದ್ದಾನೆ. ಹೀಗೆ ಎಲ್ಲವನ್ನು ಕೂಡ ತಿಳಿಸಿ, ಅವನಿಲ್ಲದೆ ಕಮ್ಮಿನ ನಹಿ ಜೀವಾಮಿ, ಅವನಿಲ್ಲದೆ ನಾನು ಬದುಕುವುದಿಲ್ಲ ಅಂತ ಹೇಳಿದ್ದಾಳೆ. ಸರಿ ಆಯಿತು, ಅವನು ಯಾರು, ಏನು ಬಗ್ಗೆ ಅವನು ಸ್ವಲ್ಪ ಬಗ್ಗೆ ಹೇಳು, ಸುಮ್ಮನೆ ಹೇಗೆ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ, ಅವನ ಬಗ್ಗೆ ಏನೋ ಯೋಗ್ಯವಾದಂಥ ಲಕ್ಷಣಗಳು ಏನಾದ್ರು ಗುಣಗಳು ಗೊತ್ತಿದ್ರೆ ಹೇಳು ಅಂತ ಹೇಳಿದಾಗ ತಿಳಿಸ್ತಾ ಇದ್ದಾಳೆ. ಚರಿತಂ ತಸ್ಯ ಕೃಷ್ಣಸ್ಯ ಜಾನಂತಿ ವಿಬುಧಾದಯ ಪಾಪಾಲಯಾಶ್ಚ ಮನುಜಾಹ ಪ್ರಭಾವಂ ನ ಹರಿಃಪವಂ ಪರಂ. ಇದನ್ನ ಅವನ ಬಗ್ಗೆ ಸಾಮಾನ್ಯರಾದ ಮನುಷ್ಯರಲ್ಲ, ದೇವತೆಗಳು ಕೂಡ ತಿಳಿದಿದ್ದಾರೆ. ಅತ್ಯಂತ ಯೋಗ್ಯನಾದವರು, ಸಾಮಾನ್ಯರಾದ ಮನುಷ್ಯರು ಕೂಡ ಅವನ ಬಗ್ಗೆ ಒಂದಿಷ್ಟು ತಿಳಿದಿದ್ದಾರೆ. ಅವ್ರು ಯಾರಿಗೆ ಗೊತ್ತಿಲ್ಲ ಅವನ ಮಹಿಮೆಗಳು. ಅತ್ಯಂತ ಯೋಗ್ಯನಾದಂಥ ವ್ಯಕ್ತಿ, ಸತ್ಯಂ ಸರ್ವೋತ್ತಮ ಸಾಕ್ಷಾತ್, ಸರ್ವೋತ್ತಮನಾದಂತಹ ಸಾಕ್ಷಾತ್ ಭಗವಂತ ಪುರುಷೋತ್ತಮನಾದವನು ಅವನು. ಆ ಕೈಯಲ್ಲಿ ಚಕ್ರಶಂಖವನ್ನು ಧಾರಣೆ ಮಾಡಿದಂಥವನು. ಅವನು ಚಕ್ರದ ಪ್ರಭಾವದಿಂದಲೇನೆ ಆ ಕಾಶಿಪಟ್ಟಣವೇ ಎಲ್ಲವೂ ಕೂಡ ಸುಟ್ಟೋಗಿತ್ತು. ಹೀಗೇನೆ ಆ ಶಂಖದ ಧ್ವನಿಯಿಂದಾಗಿ ರಾಕ್ಷಸರೆಲ್ಲರೂ ಕೂಡ ಓಡಿ ಹೋಗಿದ್ರು. ಅಂತಹ ಶ್ರೇಷ್ಠನಾದವನು, ವೇದಶಾಸ್ತ್ರಗಳಲ್ಲೆಲ್ಲ ಅವನನ್ನು ಹೊಗಳಿದ್ದಾರೆ. ಅಂತಹ ಯೋಗ್ಯನಾದಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ವೇದೋಕ್ತಂ ಕರ್ಮ ಕುರುವಂತಿ ತಾನ್ ಭಕ್ತಾನ್ ವಿದ್ಧಿ ವೈಷ್ಣವಾನ್ ಶಂಖ ಚಕ್ರಾಂಕಿತ ಯೇ ಚ ಊರ್ಧ್ವಪುಂಡಧರಾಶ್ಚಯೇ. ನೋಡಿ, ಇವನ ಬಗ್ಗೆ ಯಾರು ಚಕ್ರ ಶಂಖ ಎಲ್ಲವನ್ನು ಕೂಡ ಧಾರಣೆಯನ್ನು ಮಾಡ್ತಾರೋ, ಊರ್ಧ್ವಪುಂಡ್ರವನ್ನು ಧಾರಣೆಯನ್ನು ಯಾರು ಮಾಡ್ತಾರೋ ಅಂತ, ಮತ್ತು ತಂದೆ ತಾಯಿಗಳ ಸೇವೆಯನ್ನು ಯಾರು ವಿಶೇಷವಾಗಿ ಮಾಡ್ತಾರೋ ಅವರೇ ಇವನ ಭಕ್ತರು. ನೋಡಿ, ಇಲ್ಲಿ ನಾವು ದೊಡ್ಡ ಸಂದೇಶವನ್ನು ತಿಳಿಬೇಕು. ಪುಂಡ್ರ ಧಾರಣೆಯನ್ನು ನಮಗೆ ತಿಳಿಸಿದ್ದಾರೆ. ಅವುಗಳನ್ನು ನಾವು ಭಕ್ತಿಯಿಂದ ನಿತ್ಯವೂ ಕೂಡ ಹಚ್ಕೋಬೇಕು. ಚಕ್ರಶಂಖಾದಿಗಳನ್ನು, ಮುದ್ರಾದಿಗಳನ್ನು, ಆ ಮುದ್ರೆಯನ್ನು ಹಚ್ಕೊಂಡಿದ್ದೀವಿ ಅಂದರೆ ಭಗವಂತನ ಭಕ್ತರು ಎಂಬುದಾಗಿ. ಯಮಭಟರು ಅದನ್ನು ನೋಡಿ ಬಿಟ್ಟು ಹೋಗ್ತಾರಂತೆ. ಇವನು ವಿಷ್ಣು ಭಕ್ತರು ಇವರು ಅಂತ ಹೇಳಿ ಬಿಟ್ಟು ಹೋಗ್ತಾರಂತೆ. ಅಷ್ಟು ಶ್ರೇಷ್ಠವಾದದ್ದು. ನಿತ್ಯವೂ ಕೂಡ ಧಾರಣೆಯನ್ನು ಮಾಡಲೇಬೇಕು. ಒಂದು ದಿನವೂ ಕೂಡ ಬಿಡದೇನೆ ಮೊದಲಿಗೆ ನೀರಿನಲ್ಲಿ ಹಚ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣದಲ್ಲಿ. ನಂತರದಲ್ಲಿ ಮೃತ್ತಿಕಾ ಧಾರಣ, ತುಳಸಿಯ ಮೃತ್ತಿಕವನ್ನು 12 ಭಾಗಗಳಿಗೂ ಕೂಡ ಹಚ್ಕೋಬೇಕು ನಿತ್ಯವೂ ಕೂಡ. ಕೇವಲ ಹಣೆಗೆ ಹಚ್ಕೊಳ್ಳೋದಲ್ಲ, ದೇಹದಲ್ಲಿ ನಾವು ಗೋಪೀಚಂದನವನ್ನು ಎಲ್ಲೆಲ್ಲಿ ಹಚ್ಕೊತೀವೋ ಅಲ್ಲೇ ಎಲ್ಲ ಕಡೆಯಲ್ಲೂ ಕೂಡ ಆ ಮೃತ್ತಿಕವನ್ನು ಕೂಡ ಹಚ್ಕೋಬೇಕು.
ಕೆಲವರು ಮಾಡ್ತಾ ಇರ್ತಾರೆ, ಕೈಗೆ ಭುಜಕ್ಕೆಲ್ಲ ತಿರುಗಿಸ್ತಾ ಇರೋದು, ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ. ನೋಡಿ, ಇಲ್ಲಿ ಹೇಳುವಾಗ ಊರ್ಧ್ವ ಪುಂಡ್ರ ಧಾರಣೆ ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ಎಲ್ಲೇ ಆದ್ರೂ ಕೂಡ ಊರ್ಧ್ವ ಪುಂಡ್ರ ವಿಧಿಹಿ ಅಂತಾನೆ ಹೇಳ್ತಾರೆ ಹೊರತು, ಏನು ಊರ್ಧ್ವ ಅಂದ್ರೆ ಮೇಲಿನದು. ನಾವು ಮೇಲಿನ ಭಗವಂತನ ಲೋಕ ಮೇಲಿದೆ, ಆ ಲೋಕಕ್ಕೆ ಮೋಕ್ಷಕ್ಕೆ ಪಡೆಯಬೇಕಾದ್ರೆ ಮೇಲೆ ಹಚ್ಕೋಬೇಕು. ಹೀಗೆ ಮತ್ತೆ ಅದೋ ಭಾಗ ಮೇಲ್ಭಾಗ, ಮೇಲೆ ಕೆಳಗೆ ಮೇಲೆ ಕೆಳಗೆ, ಏನಿದು ಚಿಂತನೆ? ಅದೋ ಲೋಕ ಊರ್ಧ್ವ ಲೋಕ, ಹೀಗೇನೆ ನಾವು ಸುತ್ತಾಡೋದಾಗತ್ತೆ. ಊರ್ಧ್ವ ಪುಂಡ್ರಧಾರಣೆ ಅಂದ್ರೆ ಊರ್ಧ್ವ ಪುಂಡ್ರಧಾರಣೆಯನ್ನೇ ಮಾಡ್ಬೇಕು. ನಾವು ಎಲ್ಲ ಕಡೆಯಲ್ಲೂ ಕೂಡ ಮೇಲೇನೆ ಹಚ್ಕೊಳ್ತಾ ಬರಬೇಕು. ಹೀಗೆ ಹೃದಯ ಹತ್ರ ಹಿಂಗೆ ತಿರುಗಿಸೋದು ಹಂಗೆಲ್ಲ ಸರ್ವಥಾ ಮಾಡಬಾರ್ದು. ಅದನ್ನೇ ಸರಿಯಾದ ರೀತಿಯಾಗಿ ಮೇಲೆ ಬರುವಂತೆ ಅದನ್ನ ಚೆನ್ನಾಗಿಯೂ ಕೂಡ ಕಾಣಬೇಕು. ಸುಮ್ಮನೆ ಏನೋ ಹಚ್ಕೊಳ್ಳೋದು ಅಲ್ಲ, ಸುಂದರವಾಗಿರ್ಬೇಕು ಎಲ್ಲವೂ ಕೂಡ. ಆ ರೀತಿಯಾಗಿ ಆ ಧಾರಣೆಯನ್ನು ಮಾಡಬೇಕು. ಮೃತ್ತಿಕಾ ಧಾರಣ, ನಂತರದಲ್ಲಿ ಸ್ನಾನ ಮಾಡುವಾಗ ಜಲದಿಂದಾಗಿ, ನಂತರದಲ್ಲಿ ಸ್ನಾನವಾದ ಗೋಪಿಚಂದನ ಧಾರಣ, ಎಲ್ಲವೂ ಕೂಡ 60 ನಾಮಗಳು ಬರುತ್ತೆ. 5 ಬಾರಿ ಬರುತ್ತೆ. ನೀರಿನಿಂದಾಗಿ, ಮೃತ್ತಿಕಾಯಿಂದಾಗಿ, ಗೋಪಿಚಂದನ, ಗಂಧ, ಅಂಗಾರ, ಒಟ್ಟು 12 × 5 60 ನಾಮಗಳನ್ನು ಹಚ್ಕೋಬೇಕು. ಮಠಗಳ ಪರ್ಯಂತ ಪರಂಪರವಾಗಿ ಎಡಭಾಗದಲ್ಲಿ ಎಡಗಡೆ ಬಲಗಡೆ ಹಚ್ಚಿಕೊಳ್ಳುವಂಥ ಸಂಪ್ರದಾಯಗಳು ಪ್ರಧಾನವಾಗಿ 12 ಕಡೆ ಅಂತೂ ಇರಲೇಬೇಕು. ಇಷ್ಟು ಒಟ್ಟು 60 ನಾಮಗಳನ್ನು ನಮ್ಮ ದೇಹದಲ್ಲಿ ಹಚ್ಚಿಕೊಂಡಂಗೆ ಆಗುತ್ತದೆ. ಹೀಗೇನೆ ಪ್ರತಿನಿತ್ಯವೂ ಕೂಡ ಹಚ್ಚಿಕೊಂಡ್ರೆ ಆ ಯಮದೇವರು ನಮ್ಮ ಹತ್ತಿರ ಬರುವುದಿಲ್ಲ. ಹೀಗೇನೆ ನೋಡಿ, ಭಗವಂತ ಹೇಳ್ತಾ ಇದ್ದಾನೆ, ಯಾರು ಈ ರೀತಿ ಊರ್ಧ್ವ ಪುಂಡ್ರವನ್ನು ಧಾರಣೆಯನ್ನು ಮಾಡ್ತಾರೋ ಅವರು ನನ್ನ ಭಕ್ತರು, ವಿಷ್ಣು ಭಕ್ತರು ಎಂಬುದಾಗಿ ತಿಳಿಸ್ತಾ ಇದ್ದಾಳೆ. ಇದನ್ನಂತೂ ಪದ್ಮಾವತಿ ತಾನು ಹೇಳಿದ್ದಾಳೆ. ಹೀಗೇನೆ ಅಂತಹ ಶ್ರೇಷ್ಠವಾದದ್ದನ್ನು ನಾವು ನಿತ್ಯವೂ ಕೂಡ ಬಿಡದೇನೆ ಧಾರಣೆಯನ್ನು ಮಾಡಬೇಕು. ಹೀಗೆ ಎಲ್ಲವನ್ನು ಕೂಡ ತಿಳಿಸಿ ಮುಂದೆ ಪದ್ಮಾವತಿ ಹೇಳ್ತಾಳೆ, ಸತ್ಯಂ ವದಾಮಿ ಹೇ ಮಾತಃ ದೃಷ್ಟ ಇವ ಮಹಾಪ್ರಭು ತದ್ದರ್ಶನ ದಿಯಾ ಮೇಧ್ಯ ಜಾಯತೆ ದೇಹ ಶೋಷಣಂ. ಅವಳು ಅದನ್ನ ನೋಡುವುದಕ್ಕೋಸ್ಕರವಾಗಿ ದೇಹನಂದ ಒಣಗ್ತಾ ಇದೆ, ಆತುರಿತಾ ಇದೆ ಅಂತಾರಲ್ಲ, ಯಾವಾಗ ಸಿಗ್ತಾನೋ ಅಂತ ನನ್ನ ಮನಸ್ಸು ಆತುರಿತಾ ಇದೆ, ಅಷ್ಟು ಅಪೇಕ್ಷೆ ಇದೆ, ಅವನು ನೋಡಬೇಕು ಅಂತ ಹೇಳಿದಾಗ ಅವಳು ಅವಶ್ಯವಾಗಿ ಕೊಟ್ಟು ಮದುವೆಯನ್ನು ಮಾಡ್ತೀವಿ, ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡ ಎಂಬುದಾಗಿ ತಿಳಿಸಿದ್ದಾಳೆ. ಇತ್ತ ಕಡೆಯಲ್ಲಿ ಮುಂದೆ ಅನೇಕ ರೀತಿಯಾದಂಥ ಧರ್ಮದೇವಿಯು ಕೂಡ ಹೇಳಿದ್ದಾಳೆ ಎಂಬುವಂಥ ಎಲ್ಲ ವಿಷಯಗಳನ್ನು ಕೂಡ ತನ್ನ ಪತಿಗೆ ತಿಳಿಸಬೇಕಲ್ಲ, ಆಕಾಶರಾಜನಿಗೆ, ಅವನಿಗೆ ತಿಳಿಸುವುದಕ್ಕೆಲ್ಲ ಸಿದ್ಧವನ್ನು ಮಾಡಿಕೊಂಡು ವಿಚಾರವನ್ನು ಮಾಡಿದ್ದಾಳೆ. ಅವರಿಗೆ ತಿಳಿಸೋಣ ಅಂತ ಹೇಳಿ ಇತ್ತ ಕಡೆಯಲ್ಲಿ ಅವರು ಕೂಡ ಬಂದಿದ್ದಾರೆ. ಅದೇ ಸಮಯಕ್ಕೆ ಆ ಕನ್ಯಾಸ್ತ್ರೀಯರು, ಬಕುಲಾದಿವೆಲ್ಲರೂ ಕೂಡ ಬಂದಿದ್ದಾರೆ. ಅದೇ ಸಮಯಕ್ಕೆ ಬಂದಾಗ ಬಂದಂತಹವರಿಗೆ ವಿಶೇಷವಾಗಿ ಬ್ರಾಹ್ಮಣರು ಬಂದು ಅವಳಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಅಭಿಷೇಕವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ರುದ್ರವನ್ನೆಲ್ಲವನ್ನು ಕೂಡ ಪಾರಾಯಣವನ್ನು ಮಾಡಿ ಆ ಬ್ರಾಹ್ಮಣರು ವಿಶೇಷವಾಗಿ ಪದ್ಮಾವತಿಗೆ ಆ ಮಂತ್ರಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿ ಎಲ್ಲವೂ ಕೂಡ ಚೆನ್ನಾಗಿರ್ತದೆ ಆಶೀರ್ವಾದ ಮಾಡಿದ್ರು. ಅವರು ಕೂಡ ದಕ್ಷಿಣಾದಿಗಳನ್ನು ಆಕಾಶರಾಜ ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ತದನಂತರದಲ್ಲಿ ಆ ಧರಣಿ ದೇವಿ ಪೃಚ್ಛದಾಂ ಕನ್ನಿಕಾಸ್ಯಾಹ ಕಿಮಾಗಮನ ಕಾರಣಂ, ಅವಳು ಬಂದವಳು ನಿಮ್ಮ ಜೊತೆಯಲ್ಲಿ ಹೊಸದಾಗಿ ಯಾರೋ ಬಂದಿದ್ದಾರೆ, ಯಾರು ಅವರು ಅಂತೆಲ್ಲ ಕೇಳಿದಾಗ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಅಲ್ಲಿ ಹೋದಾಗ ಅವರು ನಿಮ್ಮನ್ನ ಭೇಟಿಯಾಗಬೇಕಾಗಿದೆ, ಅದಕ್ಕೋಸ್ಕರವಾಗಿ ಬಂದಿದ್ದಾರೆ, ನಿಮ್ಮ ಹತ್ರ ಕೆಲಸವಿದೆಯಂತೆ ಅಂತ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ. ಆಗ ಏನು ಕೆಲಸ ಅಂತ ಕೇಳಿದಾಗ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ, ಕನ್ಯಾಪೇಕ್ಷೆಯೇ ನನ್ನ ಮುಖ್ಯ ಕಾರ್ಯವಾಗಿದೆ, ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ಅದಕ್ಕಿಂತ ದೊಡ್ಡ 100 ಕಾರ್ಯಗಳೇನಿದೆ, ಇದೇ ಪ್ರಧಾನವಾದಂತಹ ಕಾರ್ಯ, ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ಅಂತ ನಾನು ತಿಳಿಸಿದ್ಲು. ನಂತರದಲ್ಲಿ ಯಾರು ವರ ಯಾರು ಏನು ಕತೆ ಎಲ್ಲವನ್ನು ಕೂಡ ತಿಳಿಸು ಅಂತ ಕೇಳಿದಾಗ ಅವಳು ಪ್ರಾರಂಭವನ್ನು ಮಾಡಿದ್ದಾಳೆ. ಸಂಯುಕ್ತಂ ತ್ವಯಾ ದೇವಿ ವರಾಪೇಕ್ಷಾಪಿ ವರ್ತದೆ ಕೋವಾ ವರ ಕಷ್ಟ ದೇಶೋ ಗೋತ್ರಂ ನನ್ನ ನಕ್ಷತ್ರಕಂ ಚ ಕಿಂ, ನಕ್ಷತ್ರ ಏನು ವರ ಏನು ಎಲ್ಲವನ್ನು ಕೂಡ ಕುಲ ಎಲ್ಲವನ್ನು ಕೂಡ ತಿಳಿಸು ಅಂತ ಕೇಳಿದಾಗ ಅವಳು ಶುರು ಮಾಡಿದ್ದಾಳೆ. ದೇವಕಿ ಜನನೀ ತಸ್ಯ, ದೇವಕಿ ಇದೆ ಅವಳ ತಾಯಿ. ಹೀಗೇನೆ ಆ ಶೂರನಂದನ, ಆ ವಸಿಷ್ಠ ಗೋತ್ರ, ನಕ್ಷತ್ರ, ಶ್ರವಣ ನಕ್ಷತ್ರ ಪ್ರತಿಯೊಂದನ್ನು ಕೂಡ ತಿಳಿಸಿ ಅವನು ಸದ್ಯ ವೆಂಕಟಗಿರಿಯಲ್ಲಿ ವಾಸ ಮಾಡಿಕೊಂಡಿದ್ದಾನೆ. 25 ವಾರ್ಷಿಕ, 25 ವರ್ಷ ಆಗಿದೆ ಅವನಿಗೆ. ಹೌದಾ, 25 ವರ್ಷ ಆಯ್ತಾ, ಇನ್ನೂ ಮದುವೆ ಆಗಿಲ್ವಾ ಅಂತ ಕೇಳ್ತಾ ಇದ್ದಾಳು. ಆಶ್ಚರ್ಯದಿಂದ ಕೇಳಿದ್ದಾಳೆ, ಇಲ್ಲ ಮದುವೆ ಆಗಿದೆ, ಆದರೆ ಮಕ್ಕಳಾಗಿಲ್ಲ ಅಂತ ಹೇಳಿ ಮದುವೆ ಮಾಡ್ತಾ ಇದ್ದೇವೆ. ಏನದು, ಯಾರು ಅಂತಂದರೆ ಲಕ್ಷ್ಮೀದೇವಿ ಜೊತೆ ಮದುವೆ ಮಾಡಿದ್ವಿ, ಮಗ ನಾಭಿಕಮಲದಿಂದನೇ ಬ್ರಹ್ಮದೇವರು ಹುಟ್ಟುಕೊಟ್ರು, ಅದಕ್ಕೋಸ್ಕರ ಮತ್ತೆ ಮಕ್ಕಳು ಏನು ಅದಕ್ಕೋಸ್ಕರವಾಗಿ ಇನ್ನೊಂದು ಮದುವೆಯನ್ನು ಆಗ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಹಾಗೇನೆ ನಂತರದಲ್ಲಿ ಸರಿ ಅಂತ ಹೇಳಿ ಅವರ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿದುಕೊಂಡಿದ್ದಾಳೆ. ಆಕಾಶರಾಜನಿಗೂ ಕೂಡ ಎಲ್ಲ ವಿಷಯವನ್ನು ಕೂಡ ತಿಳಿಸಿ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ ಎಂಬುದಾಗಿ ಎಲ್ಲ ತಿಳಿಸಿ ನಂತರದಲ್ಲಿ ಸರಿ ಆಯಿತು, ಹಾಗಾದರೆ ಇವರನ್ನ ಸುಮ್ಮನೆ ನಾವು ಮಾತನಾಡಿ ನಡೆಯೋದಲ್ಲ,
ವಿಳಂಬೋ ನೈವ ಕರ್ತವ್ಯ ಶುಭಸ್ಯಾರ್ಥಂ ಶುಭಾರವಾಹ. ಈ ಇಂಥ ವಿಷಯಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಯಾವತ್ತಿಗೂ ಕೂಡ ವಿಳಂಬ ಮಾಡಬಾರ್ದು. ಅದನ್ನು ಎಷ್ಟು ಬೇಗೋ ಅಷ್ಟು ಕಾರ್ಯಗಳನ್ನು ಮುಂದುವರಿಸಬೇಕು. ಅದಕ್ಕೋಸ್ಕರವಾಗಿ ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲವನ್ನು ಕೂಡ ಮುಂದಿನ ಮಾತುಗಳನ್ನೆಲ್ಲ ಪ್ರಾರಂಭವನ್ನು ಮಾಡಿದ್ದಾರೆ. ಸರಿ ಆಯಿತು, ಹಾಗೆ ಮಾಡೋಣ ಅಂತ ಹೇಳಿ ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ, ಸರಿ ಶ್ರೀನಿವಾಸನಿಗೆ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದ್ಲು. ಆಯಿತು, ಏನು ಚಿಂತೆ ಪಡಬೇಡ ಅಂತ ಮಗಳಿಗೂ ಕೂಡ ಹೇಳಿದ್ದಾರೆ. ಆಯ್ತು, ಸರಿ ಆಯಿತು, ಇನ್ನೇನು ಇಲಿಕ್ಕೆ ಪುತ್ರಿಕಾಂ ರಾಜ ಪುತ್ರಿ ಕಲ್ಯಾಣ ಸೂಚಿಕಾಂ, ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆಗಳನ್ನು ಬರೆಸೋದು ಎಲ್ಲವನ್ನು ಕೂಡ ಪ್ರಾರಂಭ ಮಾಡೋಣ. ಸರಿ, ಅಂಗೀರಸನಂದರಾದಂತಹ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿ ಅಂತ ಹೇಳಿದಾಗ ಆ ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ. ಗುರುವಾಚ ಸಫಲಂ ವೃಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ ತಥಾ ವಯಂ ಚ ಜೀವಾಮಹ ತವ ಭಾಗ್ಯಾವಲಂಬಿನಃ. ಹೀಗೇನೆ ಅಹಂ ಕದಾಚಿದೇವಾತ್ರ ಸಮಾಗಚ್ಚಾಮಿ ಭೂತಲಂ ನ ಜಾನಾಮಿ ತತಃ ಸಮ್ಯಕ್ ಸುಖ ಆಶ್ರಿತವಾನ್ ಸದಾ. ನೋಡಿ ಎಂಥ ದೊಡ್ಡ ಮಾತು. ನಾನು ಒಮ್ಮೆ ಮಾತ್ರ ನೋಡಿದ್ದೇನೆ ಶ್ರೀನಿವಾಸನನ್ನ. ಅವನಿಗೆ ತಲೆಗೆ ಪೆಟ್ಟು ಬಿದ್ದಾಗ ಔಷಧಿ ಕೊಡುವುದಕ್ಕೋಸ್ಕರವಾಗಿ ಬಂದಿದ್ದೆ. ಆ ಸಂದರ್ಭದಲ್ಲಿ ಮಾತ್ರ ನಾನು ನೋಡಿದ್ದೇನೆ. ಉಳಿದ ಸಂದರ್ಭದಲ್ಲಿ ನಾನು ಅವರನ್ನು ನೋಡಿಲ್ಲ. ಆದ್ದರಿಂದ ನನಗೆ ಸಂಪೂರ್ಣ ಅವ್ರ ಬಗ್ಗೆ ಗೊತ್ತಿಲ್ಲ. ಶುಕಾಚಾರ್ಯರಿಗೆ ಗೊತ್ತು. ಶುಕೋಸ್ತಿ ವ್ಯಾಸದ ತನೆಯರಾದಂಥ ಶುಕಾಚಾರ್ಯರಿಗೆ ಗೊತ್ತು. ಅವರನ್ನು ಕರೆಸಿ ಕೇಳಿದಾಗ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ನೋಡಿ, ಸಾಮಾನ್ಯರಾದವರಲ್ಲ, ದೇವತೆಗಳಿಗೆ ಗುರುಗಳು ಬೃಹಸ್ಪತ್ಯಾಚಾರ್ಯರು. ಈಗಿನ ಕಾಲದಲ್ಲೆಲ್ಲ ಎಲ್ಲ ಗೊತ್ತು ನನಗೆ, ಎಲ್ಲ ಗೊತ್ತು ಅಂತ ಹೇಳಿ ಹಾರಾಡ್ತೀವಿ ನಾವೆಲ್ಲ. ಆದರೆ ದೇವತೆಗಳಿಗೇನೋ ಗುರುಗಳು. ನನಗೇನೋ ಅವನ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನೋ ಹೇಳಿ ತಪ್ಪಿಸ್ಕೊಂಡ್ಬಿಡ್ಬೋದಾಯಿತು, ಏನೋ ಒಂದು ಹೇಳ್ಬಿಡ್ಬೋದಾಗಿತ್ತು. ಆದರೆ ಬೃಹಸ್ಪತ್ಯಾಚಾರ್ಯರು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಪೂರ್ಣವಾದಂತಹ ವಿದ್ಯೆ ಇದೆ ಅವರಲ್ಲಿ. ಪೂರ್ಣವಾದ ವಿದ್ಯೆ ಇತ್ತು ಅಂತಂದರೆ ವಿನಯವೂ ಕೂಡ ಬಂದಿರ್ತದೆ. ಸುಭಾಷಿತದಲ್ಲಿ ಕೇಳ್ತೀವಿ ನಾವು, ವಿದ್ಯಾ ದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾಧನಮಂಚ ತತ್ಸುಖಂ ಅಂತ ಹೇಳಿ. ಹೀಗೆ ಆ ವಿದ್ಯೆ ಸಂಪೂರ್ಣವಾಗಿ ವಿದ್ಯೆ ಬಂತು ಅಂದರೆ ವಿನಯವೂ ಕೂಡ ಬಂದಿರ್ತದೆ. ನಾನೇ ಬಾರಿ ಯಾವಾಗ ಅಂತಂದರೆ ವಿದ್ಯೆ ಸಂಪೂರ್ಣ ಇಲ್ಲದೇ ಇದ್ದಾಗ. ಸಂಪೂರ್ಣ ವಿದ್ಯೆಯನ್ನು ತಿಳಿದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಅದು. ಯಾಕೆ ಅಂತಂದರೆ ಅದು ಸಮುದ್ರ. ಅದು ಸಮುದ್ರದಲ್ಲಿ ನಾನು ಅಷ್ಟು ನೀರನ್ನು ನೋಡಿದ್ದೇನೆ, ಆ ದಂಡೆಯನ್ನು ನೋಡಿದ್ದೇನೆ, ಈ ದಂಡೆಯನ್ನು ನೋಡಿದ್ದೇನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಬೃಹದಾಕಾರವಾದದ್ದು. ಆಚಾರ್ಯ ಪಾದವಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸ್ವಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ನಾ ಗುರುಗಳಿಂದ ಕಲಿತುಬಿಟ್ಟೆ, ನಾ ಒಂದು ಸ್ವಲ್ಪ ಕಲಿತೆ ಅಂತಂದರೆ ಒಂದು ಕಾಲು ಭಾಗ ಅರ್ಧ ಭಾಗ ಬಂತಷ್ಟೇ. ಮತ್ತೆ ಬೇರೆಯವರಿಗೆ ಹೇಳಿದಾಗ ಇನ್ನೊಂದು ಸ್ವಲ್ಪ ಇನ್ನೊಬ್ಬ ಕಾಲು ಭಾಗ ಕಾಲಕ್ರಮೇಣ ಚ, ಕಾಲಕ್ರಮವಾಗಿ ನಮಗೆ ಬರುತ್ತದೆ. ಅಂತಹದು ಸಂಪೂರ್ಣವಾಗಿ ಏನೋ ಒಂದು ಸ್ವಲ್ಪ ಓದಿದೆ ಒಪ್ಪಿಸ್ತೆ ಅಂತ ತಕ್ಷಣದಲ್ಲಿ ಬರೋದಿಲ್ಲ. ಅವೆಲ್ಲ ವಿದ್ಯೆ ಅದು ಸಮುದ್ರ, ಮಹಾಸಮುದ್ರವಾದ ಸಮುದ್ರ ಎಂಬುದದು. ಹೀಗೇನೆ ಅಷ್ಟು ಇಲ್ಲದೇನೆ ಏನೋ ಸ್ವಲ್ಪ ತಿಳಿದುಕೊಂಡು ನಾನು ಇಷ್ಟು ನನ್ನ ಹತ್ರ ವಿದ್ಯೆ ಇದೆ, ನಾನು ಭಾರಿ ಅಂತ ನಾವು ಅಹಂಕಾರ ತೋರಿಸ್ತಾ ಇರ್ತೀವಿ. ಅಂತಹದ್ರಲ್ಲಿ ದೇವತೆಗಳ ಗುರುಗಳು ಬೃಹಸ್ಪತ್ಯಾಚಾರ್ಯರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಕೂಡ ಇಲ್ಲೆಲ್ಲವನ್ನೂ ಕೂಡ ತಿಳಿಬೇಕು. ಏನೋ ಎಲ್ಲ ಸಂದರ್ಭ ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತು ಅಂತ ಹೇಳಿ ಯಾರಿಗೋ ಅವರಿಗೆ ತೃಪ್ತಿಪಡಿಸೋ ಸಂಬಂಧ ಮೋಸ ಮಾಡುವುದೆಲ್ಲ ಇದೆಯಲ್ಲ, ಅದಿನ್ನೂ ನಮಗೆ ಅಧಃಪತನಕ್ಕೆ ಕಾರಣವಾಗ್ತದೆ. ಸರ್ವಥಾ ಆ ರೀತಿಯಾಗಿ ನಾವು ಮಾಡಬಾರ್ದು. ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತಾರೆ. ಆ ಭಕ್ತಿ ಯಾವಾಗ ಬರುತ್ತದೆ ಅಂದರೆ ಪೂರ್ಣವಾಗಿ ಭಗವಂತನ ಪ್ರಸಾದ ಭಕ್ತಿ ಎಲ್ಲವೂ ಕೂಡ ಇದ್ರೆ ಮಾತ್ರ ಆ ರೀತಿಯಾಗಿ ವಿನಯಾದಿಗಳು ಬರೋದಕ್ಕೆ ಸಾಧ್ಯ. ಕೇವಲ ಒಂದು ಅಧ್ಯಯನವನ್ನು ಮಾಡಿದೆ ಅಂದರೆ ಸಂಪೂರ್ಣವಾಗುವುದಿಲ್ಲ. ಅದ್ರ ಜೊತೆ ಭಕ್ತಿನೂ ಕೂಡ ಬಹಳ ಮುಖ್ಯ. ಸಣ್ಣ ಕಥೆಯ ಮೂಲಕವಾಗಿ ಹೇಳ್ತಾರೆ, ಈ ಬೆರಳುಗಳ ಮಧ್ಯದಲ್ಲಿ ಜಗಳ ಶುರುವಾಯ್ತಂತ ಒಂದ್ಸತಿ. ನಾನು ಶ್ರೇಷ್ಠ ಅಂತ ಹೇಳಿ. ಆಗ ಹೆಬ್ಬೆಟ್ಟು ಹೇಳತ್ತಂತೆ, ನಾನೇ ಶ್ರೇಷ್ಠ ಅಂತ ಹೇಳಿ. ಯಾಕೆ ಅಂತಂದರೆ ಗೆದ್ದಾಗ ಎಲ್ಲರೂ ಕೂಡ ನನ್ನನ್ನೇ ತೋರಿಸೋದು. ಅದಕ್ಕೋಸ್ಕರವಾಗಿ ನಾನು ಶ್ರೇಷ್ಠ ಅಂತ ಹೇಳೋದು ಪ್ರಾರಂಭ ಮಾಡಿದೆ. ಅದಾದ ಮೇಲೆ ತೋರು ಬೆರಳು ಅಂತೀವಲ್ವ, ಈ ತೋರು ಬೆರಳು ಹೇಳಿದೆ ನಾನು ಶ್ರೇಷ್ಠ, ಎಲ್ಲರಿಗಿಂತ ನಾನೇ ಶ್ರೇಷ್ಠ. ಯಾಕೆ ಅಂತಂದರೆ ಒಂದು ವಸ್ತುವಿನ ಜ್ಞಾನವಾಗಬೇಕಂದ್ರೆ ಇದಂ ಪುಸ್ತಕಂ ಅಂತ ಹೇಳಬೇಕಂದ್ರೆ ನನ್ನನ್ನೇ ತೋರಿಸೋದು, ನನ್ನನ್ನು ಉಪಯೋಗಿಸೇನೆ ತೋರಿಸೋದು. ಇಲ್ಲದೇ ಇದ್ರೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ತೋರಿಸುವಾಗ ಬೋರ್ಡ್ ಮೇಲೆ ಬರೆದಾಗ ಇದಂ ಪುಸ್ತಕಂ ಅಂತ ಎಲ್ಲ ತೋರಿಸುವಾಗ ನನ್ನ ಬೆರಳನ್ನು ಉಪಯೋಗಿಸ್ತಾರೆ. ಅದಕ್ಕೋಸ್ಕರವಾಗಿ ನಾನೇ ಶ್ರೇಷ್ಠ ಅಂತ ಹೇಳ್ತಂತೆ. ಮಧ್ಯದ ಬೆರಳು ಹೇಳ್ತಂತೆ, ಅಲ್ಲ, ನೀವಿಬ್ರು ಅಲ್ಲ, ನಾನು ಶ್ರೇಷ್ಠ.
ಯಾಕೆಂದರೆ ಜೀವನದಲ್ಲಿ ಯಾರು ಎತ್ತರದಲ್ಲಿ ಬೆಳೀತಾರೋ ಅವರು ಶ್ರೇಷ್ಠ. ಬೆರಳುಗಳಲ್ಲಿ ನಾನು ಎತ್ತರದಲ್ಲಿರೋದ್ರಿಂದಾಗಿ ನಾನು ಶ್ರೇಷ್ಠ ಅಂತ ಹೇಳಿ ಆ ಮಧ್ಯದ ಬೆರಳು ಹೇಳ್ತಂತೆ. ಅದಾದಮೇಲೆ ಉಂಗುರದ ಬೆರಳು ಹೇಳ್ತಂತೆ, ನೀವು ಯಾರೂ ಶ್ರೇಷ್ಠ ಅಲ್ಲ, ನಾನು ಶ್ರೇಷ್ಠ. ಸರ್ವಧನ ಪ್ರಧಾನಂ, ಎಲ್ಲದಕ್ಕಿಂತ ಕೂಡ ಶ್ರೇಷ್ಠವಾದದ್ದು ಧನ. ಆ ಧನ ಇದ್ರೇನೆ ಎಲ್ಲದಕ್ಕೂ ಕೂಡ ಶ್ರೇಷ್ಠವಾದದ್ದು. ಯಾಕೆ ಗೊತ್ತಾ? ನೀವು ಶ್ರೇಷ್ಠ ಅಂತ ಯಾರು ಹೇಳ್ತಾರೆ ನಿಮಗೆ? ಕೇವಲ ಮನುಷ್ಯರು ಹೇಳ್ಬೋದು. ತೋರು ಬೆರಳು ಶ್ರೇಷ್ಠ, ಜ್ಞಾನವನ್ನು ಸೂಚನೆ ಮಾಡುತ್ತದೆ. ಹೆಬ್ಬೆಟ್ಟು ಶ್ರೇಷ್ಠ, ಗೆದ್ದವನು ಹೇಳ್ಬೋದು. ಮಧ್ಯದ ಬೆರಳು ಎತ್ತರದಲ್ಲಿದ್ದವರು ಅಂಥವ್ರು ಹೇಳ್ಬೋದು. ಆದರೆ ನಾನು ಶ್ರೇಷ್ಠ ಅಂತ ಯಾರು ಹೇಳ್ತಾರೆ ಗೊತ್ತಾ? ಜಡ ಪದಾರ್ಥಗಳು ಹೇಳ್ತವೆ, ಮನುಷ್ಯರಲ್ಲ. ಜೀವ ಇಲ್ಲದೆ ಇರುವಂಥ ಜಡ ಪದಾರ್ಥಗಳು ನಾನೇ ಶ್ರೇಷ್ಠ ಅಂತ ಹೇಳ್ತವೆ. ಯಾಕೆ ಗೊತ್ತಾ? ನಾವು ಡಮರುಗ ಬಾರಿಸಿದಾಗ ಏನಂತ ಶಬ್ದ ಬರುತ್ತೆ? ಧನ್ 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 ಅಂತ. ಧನ ಅಂದ್ರೇನು? ಧನ, ಸಂಪತ್ತು. ಆ ಜಡ ಪದಾರ್ಥವೇ ಧನ 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 ಅಂತ ಹೇಳಬೇಕಾದ್ರೆ ಮನುಷ್ಯರಂತೂ ಸದಾ 24 ಗಂಟೆ ಆ ದುಡ್ಡಿಗೋಸ್ಕರವಾಗಿಯೇ ಒದ್ದಾಡ್ತಾ ಇರ್ತಾರೆ. ಅಂತಹದ್ರಲ್ಲಿ ನೀವ್ಯಾರೂ ಶ್ರೇಷ್ಠ ಆಗಿ ಸಾಧ್ಯ ಇಲ್ಲ. ಯಾಕಂದ್ರೆ ಶ್ರೀಮಂತಿಕೆ ಇದ್ರೇನೆ ಅದು ಎಲ್ಲ ಒಳ್ಳೆಯ ಸುಭಾಷಿತಗಳಲ್ಲೆಲ್ಲ ಬರ್ತದೆ. ಯಾರು ಶ್ರೀಮಂತನಾಗಿರ್ತಾನೋ ಅವನೇ ಒಳ್ಳೆ ಕುಲದಲ್ಲಿ ಹುಟ್ಟಿದವನು, ಯಾರು ಶ್ರೀಮಂತನಾಗಿರ್ತಾನೋ ಅವನೇ ವಿದ್ಯಾವಂತ, ಯಾರು ಶ್ರೀಮಂತನಾಗಿರ್ತಾನೋ ಅವನಿಗೆ ಒಳ್ಳೆಯ ಕೆಲಸ ಜಗತ್ತಲ್ಲಿ ನಡೀತಾ ಇದೆ. ಸಂಪತ್ತು ಇತ್ತು ಅಂದರೆ ಎಂಥ ದೊಡ್ಡ ಕೆಲಸ ಬೇಕಾದರೂ ಕೂಡ ಸಿಕ್ಬಿಡುತ್ತೆ, ಎಂಥ ದೊಡ್ಡ ಸ್ಕೂಲಿನಲ್ಲೂ ಕೂಡ ಸ್ಥಾನ ಸಿಕ್ಬಿಡುತ್ತದೆ ಓದುವುದಕ್ಕೆ. ಹೀಗೇನೆ ಎಲ್ಲವೂ ಕೂಡ ನಡೆಯೋದು ನನ್ನಿಂದಲೇನೆ. ಅದರಿಂದಾಗಿ ಸಂಪತ್ತಿದ್ರೆ ಅವನೇ ಜ್ಞಾನಿ, ಸಂಪತ್ತಿದ್ರೆ ಅವನು ಎಷ್ಟೇ ಗಿಡ್ಡನಾಗಿದ್ರು ಅವನನ್ನು ಚೇರ್ ಟೇಬಲ್ ಹಾಕಿ ಆದರೂ ಕೂಡ ನಿಲ್ಲಿಸಿ ಅವನನ್ನು ನೀನೇ ಎತ್ತರ ಇದೆ ಅಂತ ತೋರಿಸ್ಕೊಡ್ತಾರೆ. ಹೀಗೆ ಜಯವೂ ಅಷ್ಟೇ. ನನ್ನ ಕೈಯಲ್ಲಿ ನಾನು ದುಡ್ಡು ಕೊಟ್ಟೆ ಅಂದರೆ ನಾನು ಬರೀ ರನ್ನಿಂಗ್ ರೇಸಲ್ಲಿ ಓಡೋದು ಬೇಡ, ನಾನು ಸುಮ್ಮನೆ ಒಂದು 2 ಹೆಜ್ಜೆ ಇಟ್ಟರು ಸಾಕು, ನಾನೇ ಗೆದ್ದೀನಿ ಅಂತ ತೋರಿಸ್ಕೊಡ್ತಾರೆ. ಅದರಿಂದ ನಾನೇ ಶ್ರೇಷ್ಠ ಅಂತ ಹೇಳುತ್ತಂತೆ. ಇವರೆಲ್ಲ ಇಷ್ಟೆಲ್ಲ ದೃಷ್ಟಾಂತ ಕೊಡ್ತು. ಅದರಲ್ಲೂ ಉಂಗುರದ ಬೆರಳು ಕಿರುಬೆರಳಿಗಿಂತ ಪಕ್ಕದಲ್ಲೇ ಇರೋದು, ಇದೆಲ್ಲ ಇಷ್ಟು ದೃಷ್ಟಾಂತ ಕೊಟ್ಟ ಮೇಲೆ ಅದಕ್ಕೆ ಸಂಪೂರ್ಣ ಭಯ ಆಗೋಗ್ಬಿಡ್ತು. ಇವರು ಹಿಂದಿಂದವರು ಹೇಳಿದಾಗೇನೆ ಭಯ ಆಗಿತ್ತು ಅರ್ಧ. ಇದಂತೂ ಇನ್ನೂ ಅನೇಕ ದೃಷ್ಟಾಂತಗಳನ್ನೆಲ್ಲ ಕೊಟ್ಟು ತೋರಿಸ್ಬಿಟ್ರು. ಆ ಅನಾಮಿಕ ಉಂಗುರದ ಬೆರಳು ಆಗ ಇನ್ನೂ ಗಾಬರಿ ಆಗ್ಬಿಟ್ಟಿದೆ. ಇನ್ನು ಕಿರುಬೆರಳು ಏನು ಹೇಳಬೇಕದು, ಏನಂತ ಹೇಳಬೇಕು? ಒಂದೇ ಒಂದಕ್ಕೆ ನಾವು ಉಪಯೋಗಿಸ್ತೀವಿ ಅದನ್ನು. ಸ್ಕೂಲಲ್ಲಿದ್ದಾಗ ಮೇಡಮ್ ಅಂತ ಹೇಳಿ, ಟೀಚರ್ ಅಂತ ಹೇಳಿ ಒಂದೇ ಒಂದಕ್ಕೆ ಉಪಯೋಗಿಸ್ತೀವಿ. ಬಟ್ ಇನ್ಯಾವುದಕ್ಕೂ ನಾವು ಉಪಯೋಗಿಸಿದಲ್ಲ ಆ ಬೆರಳನ್ನ. ಈ ಕಡೆ ಇದು ಪುಸ್ತಕ ಅಂತ ತೋರಿಸುವುದಕ್ಕೂ ಉಪಯೋಗಿಸೋದಿಲ್ಲ, ಯಾವುದ್ಯಾವುದಕ್ಕೂ ಉಪಯೋಗಿಸೋದಿಲ್ಲ. ಅಂತಹದ್ರಲ್ಲಿ ನಾನು ಏನಂತ ಹೇಳಲಿ ಅಂತ ಗಾಬರಿ ಆಗ್ಬಿಟ್ಟಿದೆ. ಅದಕ್ಕೆ ಹೇಳಲೇಬೇಕಲ್ಲ, ಏನಾದರೂ ಕೊಡಿಲ್ಲ ಅಂದರೆ ಕಟ್ ಮಾಡಿಬಿಟ್ರೆ ಏನು ಮಾಡ್ಬಿಡೋದು? ಇಲ್ಲ ನೀವು ಉಪಯೋಗ ಇಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ, ನೀನು ನಡಿ ಅಂತೇಳಿ ಕಟ್ ಮಾಡಿ ಬಿಸಾಕ್ಬಿಟ್ರೆ ಏನು ಮಾಡ್ಬೇಕಂತ ಗಾಬರಿ ಆಗ್ಬಿಟ್ಟಿದೆ. ಇಲ್ಲಿ ಹೋಗ್ಲಿ ಬಿಡು, ಏನಕ್ಕೆ ಉಪಯೋಗ ಇಲ್ಲ ಅಂತ ಬಿಟ್ಟರೆ ಒಂಥರ, ಬಿಡ್ಸಾಕಿದ್ರೆ ಕಟ್ ಮಾಡಿ ಬಿಸಾಕಿದ್ರೆ ಏನು ಮಾಡಬೇಕು ಅಂತ ಚಿಂತೆ ಆಗ್ಬಿಟ್ಟಿದೆ ಅಂತೆ. ಆಗ ಹೇಳತ್ತಂತೆ, ವಿಚಾರ ಮಾಡಿ ದೇವರ ಸ್ಮರಣೆ ಮಾಡಿ ಹೇಳಿದೆ, ಇಲ್ಲ ನಾನೇ ಶ್ರೇಷ್ಠ ಅಂತ. ಗಾಬರಿ ಆಗ್ಬಿಟ್ರು ಅಂತೆಲ್ಲರೂ. ಯಾಕಂದರೆ ಎಲ್ಲರೂ ಅಂದ್ಕೊಂಡು ಅವರವರಲ್ಲೇ ಒಂದೊಂದು, ನನಗೆ ಕಾಂಪಿಟೇಷನ್ ಅಂದರೆ ಈ ಮಧ್ಯದ ಬೆರಳು ಬರ್ಬೋದು ಅಥವಾ ಉಂಗುರದ ಬೆರಳು ಬರ್ಬೋದು ಅಂತ ಸುಮ್ಮನೆ ಅಂದ್ಕೊಂಡಿರ್ತೀವಲ್ಲ. ಯಾರು ಔಟ್ ಆಫ್ ಸಿಲೆಬಸ್ ಅಂತಾರಲ್ಲ, ಯಾರೋ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಆಶ್ಚರ್ಯ ಆಗ್ಬಿಡುತ್ತೆ, ಏನು ಇವನು ಹೆಂಗೆ ಬಂದ ಅಂತ ಹೇಳಿ. ಹಾಗೆ ಈ ಕಿರುಬೆರಳು ನಾನು ಶ್ರೇಷ್ಠ ಅಂದ ತಕ್ಷಣ ಎಲ್ಲರಿಗೂ ಕೂಡ ಗಾಬರಿಯಾಗಿ ಹೋಗಿದೆ. ಹೇಗೆ ಅಂತ ಆಗ ಹೇಳ್ತಂತೆ, ನಿಮ್ಮ ಸಂಪತ್ತು, ನಿನ್ನ ಗೆಲುವು, ನಿನ್ನ ಜ್ಞಾನ ಎಲ್ಲವೂ ಕೂಡ ನನ್ನ ಹಿಂದೆ ಅಂತ. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ಇದ್ದಾಗ, ಯಾವಾಗ ಎಲ್ಲವೂ ಕೂಡ ಯಾರ ಮುಂದೆ? ದೇವರ ಮುಂದೆ. ದೇವರೇ ದೊಡ್ಡವನು, ಅವನಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾನು ಮುಂದಿದ್ದಾಗ ಮಾತ್ರ ನಿನ್ನ ಸಂಪತ್ತು, ನಿನ್ನ ಜ್ಞಾನ, ನಿನ್ನ ಏನು ಜ್ಯೇಷ್ಠತೆ, ನಿನ್ನ ಗೆಲುವು ಎಲ್ಲವೂ ಕೂಡ ಬರ್ತದೆ. ಆ ಸಂಪತ್ತು ಎಲ್ಲವೂ ಕೂಡ ನಾನು ಇಲ್ಲದೇ ಇದ್ದರೆ ಎಲ್ಲವೂ ವ್ಯರ್ಥ, ಎಲ್ಲವೂ ನಶ್ವರವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ನಾನಿದ್ರೆ ಮಾತ್ರ ನಿಮ್ಮೆಲ್ಲರಿಗೂ ಜಯ. ನಾನು ದೇವರ ಮುಂದೆ ಯಾಕಂದರೆ ದುಡ್ಡಿರ್ಬೋದು, ಎಲ್ಲ ಇರ್ಬೋದು, ದೇವರ ಮುಂದೆ ನಿಲ್ಲೋದಕ್ಕೆ ಧೈರ್ಯ ಎಲ್ಲರಿಗೂ ಇರಲ್ಲ. ಯಾಕಂದರೆ ಯಾರು ಪಾಪ ಮಾಡಿರೋದಿಲ್ಲವೋ ಧೈರ್ಯವಾಗಿ ಗುರುಗಳ ಮುಂದೆ ಹೋಗ್ಬಿಟ್ಟು, ಈಗ ನೋಡ್ರಿ ಸ್ಕೂಲಿನಲ್ಲೆಲ್ಲ ಯಾರಾದರೂ ಲೀಡರ್ ಇರ್ತಾರಲ್ಲ, ಚೆನ್ನಾಗಿ ಓದು, ಅವ್ರನ್ನ ಮುಂದೆ ಮಾಡಿಕೊಂಡು, ಮೇಡಮ್ ಈ ಥರ ಒಂದು ಮಾಡಿಸ್ಕೊಡಿ, ಇವತ್ತೊಂದಿನ ರಜೆ ಕೊಟ್ಬಿಡಿ, ಒಂದೊಂದಿನ ಪಾಠ ಬೇಡ ಅಂತ ಯಾರು ಮುಂದೆ ನಿಲ್ಲಿಸ್ಕೊಂತಾರೆ? ಮುಂದೆ ಯಾರು ನಿಲ್ಲಿಸ್ತಾರೆ ಅಂದರೆ ಬುದ್ಧಿವಂತನನ್ನು ನಿಲ್ಲಿಸ್ಬಿಟ್ಟು ಆಮೇಲೆ ಹಿಂದೆ ಇವರೆಲ್ಲ ಬಂದಿರ್ತಾರೆ. ಯಾಕೆ? ಇವ್ರ ಟೀಚರ್ಗೂ ಆ ಸ್ಟೂಡೆಂಟ್ಗೂ ಅಚ್ಚುಮೆಚ್ಚು, ಪ್ರೀತಿಕರ ಅಂತ ಹೇಳಿ. ಹಾಗೇನೆ ನೀವು ಯಾರೂ ಕೂಡ ದೇವರ ಮುಂದೆ ನಿಲ್ಲೋದಕ್ಕೆ ಸಮರ್ಥರೇ ಅಲ್ಲ, ಅತ್ಯಂತ ಅಸಮರ್ಥರು. ನಾನು ಅತ್ಯಂತ ಯೋಗ್ಯನಾದವನು, ಅತ್ಯಂತ ಶ್ರೇಷ್ಠ. ಯಾಕೆಂದರೆ ದೇವರ ಮುಂದೆ ನಿಲ್ಲುವಂತಹ ಸೌಭಾಗ್ಯ ನನಗಿದೆ, ನಾನಿದ್ರೆ ಮಾತ್ರ ನೀವೆಲ್ಲ ಅಂತ ಹೇಳ್ತಂತೆ. ಹೀಗೆ ಮೂರ್ತಿ ಎಂಬುದು ಮುಖ್ಯ ಆಗೋದಿಲ್ಲ, ಧನ ಮುಖ್ಯ ಆಗೋದಿಲ್ಲ, ಆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯ ಎಂಬುದನ್ನು ನಾವು ತಿಳ್ಕೋಬೇಕು. ಇದು ಲೌಕಿಕವಾದ ದೃಷ್ಟಾಂತವೇ, ಇದರಲ್ಲಿ ದೊಡ್ಡ ಸಂದೇಶ ಎಂಬುದು ನಮಗೆ ಅಡಗಿದೆ. ಅದನ್ನು ನಾವು ಚಿಂತನೆ ಮಾಡಬೇಕು. ನೋಡಿ, ಹೀಗೇನೆ ಆ ಬೃಹಸ್ಪತ್ಯ
ಗುರುಗಳು ಬೃಹಸ್ಪತ್ಯಾಚಾರ್ಯರು ಅವರಷ್ಟರಲ್ಲಿ ಅಷ್ಟು ವಿದ್ಯೆ ಇದ್ರೂ ಕೂಡ ಅವರು ವಿನಯನ ತೋರಿಸ್ತಾ ಇದ್ದಾರೆ. ಯಾಕೆ ಅವರಿಗೆ ಅಷ್ಟು ವಿನಯ ಬಂತು, ವಿದ್ಯೆ ಬಂತು ಅಂತಂದ್ರೆ ಅವರು ಭಗವಂತನನ್ನ ಶರಣು ಹೋಗಿದ್ದಾರೆ. ಭಗವಂತನ ಅನುಗ್ರಹ ಯಾರಿಗೆ ಆಗಿರ್ತದೋ ಅವರಿಗೆ ಈ ರೀತಿಯಾದಂತಹ ಜ್ಞಾನ ಬರುತ್ತದೆ. ಹೊರತು ಕೇವಲ ನಾನು ಶ್ರೇಷ್ಠ ಅಂತ ಕೂತರೆ ಅದು ಕೇವಲ ಹಿಂದಿನ ರೀತಿಯಾಗಿ ನಡೀತದೆ ಹೊರತು ಕೇವಲ ಒಂದು ಸಣ್ಣ ಯಾವುದೋ ಒಂದು ಬಾವಿಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಮಾತ್ರ ಶ್ರೇಷ್ಠ ಆಗುವುದಕ್ಕೆ ಸಾಧ್ಯ. ಸರ್ವತ್ರ ಜಯ, ಸರ್ವತ್ರ ಗುರುಗಳು ಶ್ರೇಷ್ಠರಾಗಬೇಕಾದ್ರೆ ಭಗವಂತನ ಅನುಗ್ರಹ ಇದ್ದವರು ಮಾತ್ರ ಆಗ್ತಾರೆ ಹೊರತು ಬೇರೆಯವರು ಆಗುವುದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಹೀಗೇನೆ ಆ ಬೃಹಸ್ಪತ್ಯಾಚಾರ್ಯರು ತಾವು ತಿಳಿಸಿದ್ದಾರೆ, ಶುಕಾಚಾರ್ಯರ ಹತ್ರ ಹೋಗೋಣ. ಅವಶ್ಯವಾಗಿ ಸರಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆ ಶುಕಾಚಾರ್ಯರ ಹತ್ರ ಕರೆಸ್ಬೇಕಲ್ಲ ಅವರು. ಶುಕೋಸ್ತಿ ವ್ಯಾಸತನಯ ಶ್ರೀನಿವಾಸ ಪರಾಯಣ, ಭಗವಂತನಲ್ಲಿ ಸದಾ ನಿರತರ ಮನಸ್ಸನ್ನು ಇಟ್ಟಂಥವರು, ಆದ್ರಿಂದಾಗಿ ಅವರಲ್ಲೇ ಹೋಗೋಣ ಎಂಬುದಾಗಿ ವಿಚಾರವನ್ನು ಮಾಡಿದ್ದಾರೆ. ಅಹಂ ಕದಾಚಿ ದೇವಾತ್ರ ಸಮಾಗಚ್ಚಾಮಿ ಭೂತಲಂ ನ ಜಾನಾಮಿ ತತತ್ ಸಮ್ಯಕ್ ಶುಕಾಶ್ರಿತವಾನ್ ಸದಾ. ಅವರು ಅತ್ಯಂತ ಯೋಗ್ಯರಾದವರು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ನಂತರದಲ್ಲಿ ಅವರನ್ನು ಕರೆಸ್ಬೇಕಲ್ಲ, ಅದಕ್ಕೋಸ್ಕರವಾಗಿ ತೋಂಡಮಾನನಿಗೆ ಆಜ್ಞೆ ಮಾಡಿದ್ದಾರೆ, ಹೋಗು ನೀನು ಅವರನ್ನ ಕರೆದುಕೊಂಡು ಬಾ ಅಂತ ಹೇಳಿ. ಶ್ರೀನಿವಾಸಾಯತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪಃ ಯುಕ್ತಾಯುಕ್ತ ವಿಚಿಂತಾಯೈ ಗುರುಮಾಹೂತವಾನಪಿ. ಸರಿ ಅಂತ ಹೇಳಿ ಯುಕ್ತಾಯುಕ್ತ ವಿಚಾರವನ್ನು ಮಾಡಿ ಅವರನ್ನ ಕರೆದುಕೊಂಡು ಬರೋದಕ್ಕೆ ಕಳಿಸಿದ್ದಾರೆ. ಅವರು ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪದ್ಮಾವತಿಗೆ ಶ್ರೀನಿವಾಸನನ್ನ ಕೊಡಬೇಕು ಅಂತ ನಾವು ವಿಚಾರವನ್ನು ಮಾಡಿದ್ದೇವೆ. ತಾವು ಬಂದು ಮುಂದಿನ ಕೆಲಸವನ್ನು, ಅವರು ಜಾತಕವನ್ನು ನೋಡುವುದು, ಶ್ರೀನಿವಾಸನ ಬಗ್ಗೆ ತಿಳಿಸುವಂತಹ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದನ್ನು ಕೇಳಿದ್ದೇ ತಡ. ಶುಕಾಚಾರ್ಯರಿಗೆ ಆ ಮನಸ್ಸಿನ ಸಂತೋಷ ತಡೆಯೋದಕ್ಕೆ ಆಗಿಲ್ಲ. ಜಪವನ್ನು ಮಾಡ್ತಾ ಕುಳಿತಿದ್ರು. ಕಮಂಡಲ ಎಲ್ಲ ಎತ್ತು ಒದ್ದಿದ್ದಾರೆ ಕಮಂಡಲವನ್ನ. ಹೇಳ್ತಾರೆ ಅದನ್ನೇ, ಬಿಂಧನ್ ಕಮಂಡಲಂ ರಾಜನ್ ಬಿಂಧನ್ ಕೃಷ್ಣ ಮೃಗಾತ್ವಚಂ. ಆ ಕೃಷ್ಣ ಮೃಗ ಚರ್ಮವನ್ನೆಲ್ಲವನ್ನು ಕೂಡ ಕೃಷ್ಣಾಜಿನವೆಲ್ಲ ಧಾರಣೆಯನ್ನು ಮಾಡಿರ್ತಾರೆ. ಕೃಷ್ಣಾಜಿನ ಆ ಕಮಂಡಲವನ್ನು ಎಸ್ತಿದ್ದಾರೆ, ಕೃಷ್ಣಾಜಿನ ಹರಿದಾಕಿದ್ದಾರೆ, ಕುಣಿತಾ ಇದ್ದಾರೆ, ಮಣಿಮಾಲೆಯನ್ನೆಲ್ಲ ಹರಿದಾಕಿದ್ದಾರೆ. ಯಾರಾದ್ರೂ ಕೂಡ ಊಟಕ್ಕೆ ಬರಬೇಕು ನಮ್ಮ ಮನೆಗೆ ಅಂತ ಕರೆಯಕ್ಕೆ ಹೋಗಿರ್ತೀವಿ. ಅವ್ರು ಈ ರೀತಿಯಾಗಿ ಹೌದಾ ಸರಿ ಅಂತೇಳಿ ಬಟ್ಟೆಯನ್ನು ಹರಿದಾಕಿ ಕುಣಿದಾಡಕ್ಕೆ ಶುರು ಮಾಡಿದ್ರೆ ಏನಾಗಬೇಕು ನಮ್ಮ ಪರಿಸ್ಥಿತಿ? ಯಾರೂ ಇರೋದಿಲ್ಲ ಮನೆಯಲ್ಲಿ, ಎಲ್ಲೋ ದೂರದಲ್ಲಿ ಮನೆ ಇರುತ್ತೆ ಅನ್ಕೊಳ್ಳಿ. ಎಲ್ಲೋ ದೂರದ ಮನೆ, ಏನೋ ಸುತ್ತಾಡ್ಕೊಂಡು ಪಾಪ ನಮ್ಮವ್ರು ಬಹಳ ಹತ್ರದವರು ಅಂತ ಅವ್ರ ಮನೆಗೆ ಹೋಗಿರ್ತೀವಿ. ನಾಳೆ ಊಟಕ್ಕೆ ಬರಬೇಕು, ನಮ್ಮ ಮನೆಗೆ ಒಂದು ಕಾರ್ಯಕ್ರಮ ಇದೆ, ಹೋಮ ಇಟ್ಕೊಂಡಿದ್ದೀವಿ. ಈ ರೀತಿಯೆಲ್ಲ ಕುಣಿದಾಡಕ್ಕೆ ಶುರು ಮಾಡಿದರೆ ಎಂಥ ಪರಿಸ್ಥಿತಿ ಆಗಬೇಕು ನಮ್ದು? ಸಂಪೂರ್ಣ ಗಾಬರಿಯಾಗಿ ಹೋಗಿರುತ್ತೆ. ಎಲ್ಲಿ ಹೇಗೆ ಓಡೋಗ್ಲಿ ಇಲ್ಲಿಂದ ಅನ್ನುವ ಪರಿಸ್ಥಿತಿ ನಮ್ಮದು ಬಂದಿರುತ್ತದೆ. ಹೀಗಿರುವಂತಹ ಸಮಯದಲ್ಲಿ ಶುಕಾಚಾರ್ಯರು ಎಲ್ಲೋ ಆಶ್ರಮ ಅಂತ ಮೇಲೆ ಸುಮ್ಮನೆ ಎಲ್ಲೋ ಒಂದು ಪಕ್ಕದ ಮನೆಯಲ್ಲಿ, ನಮ್ಮನೆ ಪಕ್ಕದ ಮನೆ ಈ ರೀತಿಯಾಗೆಲ್ಲ ಇರೋದಿಲ್ಲ. ಅವರು ಯಾವ ಜನರ ಸಂಪರ್ಕವೇ ಬೇಡ ಅಂತೇಳಿ ಕುಳಿತಿರ್ತಾರೆ. ಅಂತಹದಲ್ಲೂ ಶುಕಾಚಾರ್ಯರು, ಪರೀಕ್ಷಿತ್ ರಾಜನ ಚರಿತ್ರೆಯಲ್ಲಿ ಕೇಳ್ತೀವಿ, ಯಾರೋ ಹುಚ್ಚ ಅಂತೇಳಿ ಕಲ್ತೋಳು ನೋಡಕ್ಕೆ ಬಂದಿದ್ರು ಜನ ಎಲ್ಲ. ಅಂತಹ ವೈರಾಗ್ಯ ಶಿಖಾಮಣಿಗಳು, ಅವರು ಜನರ ಸಮೂಹವೇ ಬೇಡ ಅಂತೇಳಿ ಇದ್ದವರು. ಅಂಥವರು ಎಲ್ಲೋ ಒಂದು ದೂರದಲ್ಲಿ ಆಶ್ರಮವನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ತೊಂಡಮಾನ ಬಂದು ಕೇಳಿದಾಗ ಇವರು ಈ ರೀತಿಯಾಗಿ ಕುಣಿದಾಡೋದು ಅನರ್ಥ ಹೇಳ್ತಾರೆ. ಅನರ್ಥ ಕುಣಿದಾಡೋಕೆ ಶುರು ಮಾಡಿದ್ರಂತೆ. ಮಣಿಮಾಲಾಷ್ಟ ಮಣಿಯ ಮಾಲೆಯನ್ನೆಲ್ಲ ಕಿತ್ತಾಕಿ ಕುಣಿದಾಡೋದು ದೋರ ಕುಣಿತಾ ಇದ್ದಾರಂತೆ. ಅವರಿಗೆ ಆ ಸಂತೋಷಕ್ಕೆ ಅದು ಮಿತಿನೇ ಇಲ್ಲ, ಪಾರವೇ ಇಲ್ಲ, ಅಷ್ಟು ಸಂತೋಷ ಆಗಿದೆ ಅವರಿಗೆ. ಈ ರೀತಿಯಾಗೆಲ್ಲ ಮಾಡುವಾಗ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಿಂತ್ಬಿಟ್ಟಿದ್ದಾನೆ ಅವನು. ಆ ಸಮಯಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಸಾಧೂದಿತಂ ವಾಕ್ಯಮುದಾಹರ ವಿಕ್ರಮ ತ್ವಯಾ ಹರೇರ್ವೈಕಟ ವೆಂಕಟ ತೈಲವಾಸ ಶೈಲವಾಸಿನಃ ಕನ್ಯಾ ಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತ ಲೋಕಸ್ಯ ಪವಿತ್ರತಾರಕಂ. ಯಾಕೆ ಭಯ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಭಯ ಆಗೋದಾ? ಇನ್ನೆರಡೇ ನಿಮಿಷ, ಇನ್ನೊಂದು 2 ನಿಮಿಷ ನೀವು ಕುಳಿತಿದ್ರಿ ಅಂದ್ರೆ ನನ್ನ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ನಂದು. ಅಂತ ಪರಿಸ್ಥಿತಿ ಬಂದಿತ್ತು. ಇಲ್ಲ, ಏನಿಲ್ಲ, ಪುರುಷಾರ್ಥವನ್ನು ತಂದುಕೊಡುವುದು, ಧರ್ಮ ಅರ್ಥ ಕಾಮ ಮೋಕ್ಷವನ್ನು ತಂದುಕೊಡುವಂತಹ ವಿಷಯವನ್ನು ಹೇಳಿದಿ. ಅದು ನಾನು ಬರಬೇಕು, ಅದಕ್ಕೆ ಆ ಕಾರ್ಯವನ್ನು, ಮಂಗಳ ಕಾರ್ಯಕ್ಕೆ ಭಾಗಿಯಾಗುವುದಕ್ಕೆ ನಾನು ಬರಬೇಕು ಅಂತ ಹೇಳಿದ್ರಲ್ಲ, ಆ ಸಂತೋಷಕ್ಕೆ ಪಾರವೇ ಇಲ್ಲವಂತ. ಯಾಕೆ ಗೊತ್ತಾ? ಸಮಸ್ತ ಲೋಕಸ್ಯ ಪವಿತ್ರತಾರಕಂ, ಸಮಸ್ತ ಜಗತ್ತಿಗೆ ಮಂಗಳವನ್ನು ತಂದುಕೊಡುವಂತಹದಿದು. ಅತ್ಯಂತ ಯೋಗ್ಯವಾದಂತಹ ವಿಷಯವನ್ನು ಹೇಳಿದ್ದೀರಾ. ಇದಕ್ಕಿಂತ ಮಹಾನ್ ಸಂತೋಷ ವಿಷಯ ಎಂಬುದೇ ಇಲ್ಲ. ಆದ್ರಿಂದಾಗಿ ನನಗಿಷ್ಟು ಸಂತೋಷ ಆಯಿತು, ಆ ಸಂತೋಷದಿಂದ ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ. ಹಾಡು ಹೇಳ್ತಾರಲ್ಲ ದಾಸರೆಲ್ಲ, ಹುಚ್ಚಿಡಿಯಿತೋ ಎನಗೆ ಹುಚ್ಚಿಡಿಯಿತೋ ಅಚ್ಯುತನ ನಾಮ ಎಂಬೋ
ಅಚ್ಚುಮಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಅಂತ ಹೇಳಿ ಆ ಭಗವಂತನ ನಾಮ ಏರಿತು ಅಂದರೆ ದಾಸರೆಲ್ಲ ಕುಣಿತಾ ಇರ್ತಾರೆ, ನೋಡ್ತಿರ್ಬೋದು. ಯಾವ ಪರಿವೇ ಇಲ್ಲದೇನೆ ಕುಣಿತಾ ಇರ್ತಾರೆ. ಯಾಕೆಂದರೆ ಸಂಪೂರ್ಣವಾಗಿ ಅವನಲ್ಲಿ ಮನಸ್ಸನ್ನು ಇಟ್ಟಿರ್ತಾರೆ. ಹಾಗೇನೆ ನಾವು ಕೂಡ ದೇವರಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಇಡಬೇಕಂತ. ಯಾವಾಗಲೂ ಕೂಡ ನಾ ನಿನ್ನವ ನಿನ್ನವ ಶ್ರೀನಿವಾಸ ಅಂತ ಹಾಡನ್ನು ಹೇಳ್ತಿರ್ಬೇಕಂತೆ. ಯಾವಾಗಲೂ ಕೂಡ ನಾ ನಿನ್ನವ ಅಂತ ಹೇಳ್ತಾನೇ ಇರ್ಬೇಕಂತೆ. ನಾವು ಎಷ್ಟು ಬಾರಿ ನಾ ನಿನ್ನವ ಅಂತ ಹೇಳಬೇಕು ಅಂತ ಗೊತ್ತಾ? ತಿರುಗಿ ಭಗವಂತ ಒಂದೇ ಒಂದು ಸತಿ ನೀ ನನ್ನವ ಅಂತ ಹೇಳುವವರೆಗೂ ಹೇಳಬೇಕು. ಅದೊಂದೇ ಒಂದ್ಸತಿ ಭಗವಂತ ನೀ ನನ್ನವ ಅಂತ ಹೇಳಿಬಿಟ್ಟ ಅಂತಂದ್ರೆ ನಮ್ಮ ಜೀವನ ಸಾರ್ಥಕವಾಗೋಯ್ತು. ಅದಕ್ಕಿಂತ ಬೇರೆ ಏನಿದೆ ಹೇಳಿ? ಭಗವಂತ ಹಿಂದೆ ಹೇಳಿದ್ರಲ್ಲ, ಇವರೆಲ್ಲರೂ ಕೂಡ ಮಮ ಪ್ರಾಣಾಹ ಮಮ ಭಕ್ತಪರಾಯಣಾಹ, ಬಲಿಚಕ್ರವರ್ತಿ, ಇಂದ್ರ, ಅರ್ಜುನ ಇವರೆಲ್ಲರೂ ಕೂಡ ನನಗೆ ಅತ್ಯಂತ ಪ್ರಿಯರಾದವರು ಅಂತ ಹೇಳಿದ್ರಲ್ಲ, ಆ ಲೀಸ್ಟಲ್ಲಿ ಬೇಡ. ಸುಮ್ಮನೆ ಭಗವಂತ ಇವನು ನನ್ನವ ಅಂತ ಒಂದು ಹೆಸರು ಅಷ್ಟು ಹೇಳಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕವಾಗಿ ಹೋಗ್ಬಿಡುತ್ತದೆ. ಆ ರೀತಿಯಾಗಿ ಭಗವಂತ ಅವನ ಕೃಪಾ ಕಟಾಕ್ಷ ಒಮ್ಮೆ ನನ್ನ ಮೇಲೆ ಬಿತ್ತು ಅಂದರೆ ಜೀವನ ಸಾರ್ಥಕವಾಗ್ತದೆ. ಆ ರೀತಿಯಾಗಿ ನಾವು ಅಷ್ಟು ದೇವರಲ್ಲಿ ಮನಸ್ಸನ್ನು ಇಡಬೇಕು, ಅವನನ್ನು ಅಷ್ಟು ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದು ಸುಲಭವಾಗಿ ಸಾಧ್ಯ ಇಲ್ಲ. ಸುಮ್ಮನೆ ದಾಸರು ಹೇಳಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಹಾಡು ಹೇಳುವುದಲ್ಲ, ಮನಸ್ಸಿನಿಂದಾಗಿ ಹಾಡು ಬರಬೇಕು. ನಾವು ಜೋರಾಗಿ ಹೇಳ್ತೀವೋ ಬಿಡ್ತೀವೋ, ಮನಸ್ಸಿನಲ್ಲಿ ಆ ಭಾವನೆ ಬಂತು, ಆ ಭಕ್ತಿ ಬಂತು ಅಂದರೆ ಸಾಕು, ಆ ಭಗವಂತ ನಿಶ್ಚಿತವಾಗಿ ವರ ಕೊಡ್ತಾನೆ. ಯಾಕೆಂದರೆ ಶೀಘ್ರ ಫಲಪ್ರದ ನಾರಾಯಣ. ಹೀಗೇನೆ ಆಯಿತು, ಅವಶ್ಯವಾಗಿ ಬರ್ತೀನಿ ಅಂತ ಹೇಳಿ ನೋಡಿ, ಶುಕಾಚಾರ್ಯರು ಒಂದೊಂದು ಹೆಜ್ಜೆಯೂ ಕೂಡ ಇಷ್ಟಾಯಿತು, ಅವ್ರು ಕರೆದಿದ್ದಾರೆ ಅಂತ ತಕ್ಷಣದಲ್ಲಿ ಬರ್ತಿಲ್ಲ. ಮಧ್ಯಾಹ್ನ ಸಂಧ್ಯಾವಂದನಾದಿಗಳಾಗಬೇಕು. ಪದ್ಮ ಸರೋವರದಲ್ಲಿ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಸಂಧ್ಯಾವಂದನೆಯನ್ನು ಮಾಡಿ ಸ್ನಾನವನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ದಾಡಿದ್ದಾರೆ. ಇತ್ಯಾಶಿಜ ಪ್ರಶಸ್ಯಾಥ ಪದ್ಮತೀರ್ಥೇವ ಗಾಹ್ಯಚ ಕೃತ್ವಾ ಮಧ್ಯಾಹ್ನಿಕೀಂ ಸಂಧ್ಯಾಂ ತ್ಯಕ್ವಾ ಜೀರ್ಣೋಪಬರ್ಹಣಂ. ಬಟ್ಟೆಯೆಲ್ಲ ಹರಿದಿತ್ತು, ಆ ಬಟ್ಟೆಗಳನ್ನೆಲ್ಲ ಬೇರೆ ಮಾಡಿ ಹೊಸ ಬಟ್ಟೆಯನ್ನೆಲ್ಲವೂ ಕೂಡ ಧಾರಣೆಯನ್ನು ಮಾಡಿದ್ದಾರೆ. ಈ ಯಾಕೆ ಇವೆಲ್ಲವೂ ಕೂಡ ಧಾರಣೆ ಅಂತಂದರೆ, ಅದು ನಮ್ಮ ಯಾವುದೋ ಒಂದು ತಪಸ್ಸನ್ನು ಮಾಡ್ತಾ ಇದ್ದೇವೆ, ಜಪ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಮನಸ್ಸು ತುಂಬ ಚಂಚಲವಾಗ್ತಾ ಇರ್ತದೆ. ಆದರೆ ಈ ಕೃಷ್ಣಾಜಿನ ಎಲ್ಲವೂ ಕೂಡ ಇತ್ತು ಅಂದರೆ ನಮ್ಮ ಮನಸ್ಸ ಚಂಚಲತೆಯನ್ನು ಕಮ್ಮಿ ಮಾಡುತ್ತದೆ. ಕೃಷ್ಣ ಅದನ್ನು ಗೀತೆಯಲ್ಲಿ ಹೇಳ್ತಾನೆ, ಚೈಲಾಜಿನ ಕುಶೋತ್ತರಂ. ದರ್ಭಾಸನ, ಈ ಕೃಷ್ಣಾಜಿನ ಆಮೇಲೆ ದರ್ಭಾಸನ ಎಲ್ಲವನ್ನು ಕೂಡ ಹಾಕಿಕೊಂಡು ನಾವು ಜಪಕ್ಕೆ ಕುಳಿತುಕೋಬೇಕಂತ. ಹೀಗೆ ಹಾಕಿಕೊಂಡು ಕುಳಿತಾಗ ನಮ್ಮ ಮನಸ್ಸು ಚಂಚಲವಾಗುವುದಿಲ್ಲ. ಈ ಮನೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಮನೆಗಳೆಲ್ಲ ಇರ್ತವೆ, ಮನೆಗಳನ್ನು ಹಾಕಿಕೊಂಡು ಕೂಡುವಂಥ ಸಂಪ್ರದಾಯ. ಹೀಗೇನೆ ಒಬ್ಬಳಿಗೆ ಗಂಡ ಯಾವುದೂ ಸತ್ಕರ್ಮಗಳನ್ನು ಮಾಡ್ತಾ ಇರೋದಿಲ್ಲ, ಯಾವಾಗಲೂ ಕೂಡ ಏನೋ ಬೇರೆ ಕೆಲಸದಲ್ಲೇ ನಿರತನಾಗಿರ್ತಾನೆ. ಹೆಂಡತಿ ಬಹಳ ಸಾಧ್ವಿ, ಪತಿವ್ರತ ಶಿರೋಮಣಿ, ದೇವರಂದ್ರೆ ಬಹಳ ಭಕ್ತಿ. ಗಂಡ ಒಂದು ದಿನ ಒಂದು ಪೂಜೆ ಯಾರು ಮಾಡಬೇಕು ಅಂತ ಹೇಳಿ ಹೇಗೋರು ಮಾಡಿ ಬಹಳ ಮನಸ್ಸನ್ನು ಒದಗಿಸಿ ಅವರನ್ನು ಕೊಟ್ಟು ಕಳಿಸಿದ್ರಂತೆ ಆಚಾರ್ಯರ ಹತ್ರ. ಹೋಗಿ ನೀವು ಒಂದು ಪುರುಷ ಸೂಕ್ತಾರ ಕಲ್ತ್ಕೊಂಡ್ಬರ್ರಿ, ಅದೊಂದು ಕಲ್ತ್ರೆ ಸಾಕು, ಜೀವನ ಉದ್ಧಾರ ಆಗುತ್ತೆ. ದೇವರಿಗೆ ಒಂದು ಚೂರು ಅಭಿಷೇಕ ಮಾಡಿದರೆ ನಾವು ಅಷ್ಟೇ ಮಾಡಬೇಕು. ಕೊನೆಯಲ್ಲಿ ನಮಗೆ ಏನೂ ಬರದೇ ಇದ್ರೂ ಚಿಂತೆ ಇಲ್ಲ. ಒಂದು ಪುರುಷ ಸೂಕ್ತ ಅದೂ ಬರಲಿಲ್ವಾ, ಕೊನೆಯಲ್ಲಿ ಕೃಷ್ಣಾಯ ನಮಃ ಅಂತ ಹೇಳಿ ದೇವರ ಮೇಲೆ ಸಾಲಿಗ್ರಾಮದ ಮೇಲೆ ನೀರು ಹಾಕಬೇಕು. ಮಲೆಯಲ್ಲಿ ದೊಡ್ಡ ದೊಡ್ಡ ಸಾಲಿಗ್ರಾಮಗಳಿರ್ತದೆ, ಪ್ರತಿಮೆಗಳಿರ್ತದೆ. ಎಲ್ಲವೂ ಕೂಡ ಏನಾಗಿದೆ ಅಂದರೆ ಪ್ರತಿಮೆಗಳು, ದೊಡ್ಡ ದೊಡ್ಡ ಮೂರ್ತಿಗಳೆಲ್ಲವೂ ಕೂಡ ಮನೆಯಲ್ಲಿ ಮೂಲೆಯಲ್ಲಿ ದೇವರ ಮನೆಯಲ್ಲಿ ಧೂಳು ಹಿಡಿದು ಕುಳಿತುಕೊಂಡಿದೆ. ಏನಾಯ್ತು ಇದರಿಂದ? ನಾವು ನಮ್ಮ ಮನೆಯನ್ನು ಉಳಿದೆಲ್ಲವನ್ನು ಕೂಡ ಶುದ್ಧವನ್ನು ಮಾಡ್ಕೊತೀವಿ. ಎಷ್ಟು ಅನೇಕ ರೀತಿಯ ಸೋಪುಗಳನ್ನು, ಶಾಂಪುಗಳನ್ನು, ಸೀಗೆಕಾಯಿ ಅನೇಕ ಉಪಯೋಗಿಸಿ ನಮ್ಮ ದೇಹಾದಿಗಳನ್ನು ಶುದ್ಧ ಮಾಡ್ಕೊತೀವಿ. ಆದರೆ ದೇವರನ್ನು ಎಲ್ಲಿಟ್ಟಿದ್ದೇವೆ, ನಾವು ಹೇಗೆ ಇಟ್ಟಿದ್ದೇವೆ? ಸಂಪೂರ್ಣ ಧೂಳಿ ಹಿಡಿದು ಹೋಗಿರುತ್ತೆ. ಇಲ್ಲರಿ ನಮ್ಮ ಮನೇಲಿ ಅದನ್ನು ದೇವರ ಸಮಾರಾಧನೆಗೆ ಈ ಸಮಯಗಳಲ್ಲಿ ಮಾತ್ರ ತೆಗೆಯುವುದು. ದೊಡ್ಡ ದೊಡ್ಡ ದೇವರಂತ ಇರ್ತದೆ ಮನೆಯಲ್ಲಿ, ಅದು ದೇವರ ಸಮಾರಾಧನೆ ಈ ಸಮಯದಲ್ಲಿ ಮಾತ್ರ ತೆಗೆಯುವುದು. ಉಳಿದ ಸಮಯದಲ್ಲಿ ಸಂಪ್ರದಾಯ ಇಲ್ಲ, ಹಾಗೆಲ್ಲ ಸರ್ವಥ ಇಲ್ಲ. ಅದನ್ನು ನಿತ್ಯವೂ ಕೂಡ ಪೂಜೆಯನ್ನು ಮಾಡಲೇಬೇಕು. ಮನೆಯಲ್ಲಿ ಎಷ್ಟೇ ವಿಗ್ರಹಗಳಿದ್ರೂ ಕೂಡ ನಿತ್ಯವೂ ಪೂಜೆ ಆಗಬೇಕು. ಅಷ್ಟು ಸಾಧ್ಯವಿಲ್ಲವೋ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಗುರುಗಳನ್ನು, ಆಚಾರ್ಯರನ್ನು ಕರೆಸಿ ಅವರಿಂದ ಪೂಜೆಯನ್ನು ಮಾಡಿಸಬೇಕು. ಮನೆಗೆ ಶ್ರೇಯಸ್ಸಾಗ್ತದೆ, ಯಾವುದೂ ಸಮಸ್ಯೆ ಇರೋದಿಲ್ಲ. ಎಲ್ಲವೂ ಕೂಡ ಅಜ್ಞಾನ ನಮ್ಮದು. ಈ ರೀತಿಯ ಸಮಸ್ಯೆ ಆಗ್ತದೆ, ಆ ರೀತಿ ಸಮಸ್ಯೆ ಆಗ್ತದೆ ಅಂತ ಹೇಳಿ ಏನೂ ಆಗೋದಿಲ್ಲ. ದೇವರ ಪೂಜೆಯನ್ನು ಮಾಡಿದರೆ ಅಪ್ಪಿಯೂ ತಪ್ಪಿಯೂ ಕೂಡ ನಮಗೆ ಸಮಸ್ಯೆ ಆಗೋದಿಲ್ಲ. ನಾವು ಯಾಕೆ ಏನೋ ದುಷ್ಟಕೃತ್ಯ ಮಾಡಿದ್ರೇ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ ಅಂತ ಅದರಲ್ಲಿ ನಾವು ದೇವರ ಪೂಜೆಯನ್ನು, ಸಾಲಿಗ್ರಾಮವನ್ನು, ಮನೆಯಲ್ಲಿರುವ ದೊಡ್ಡ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡಿಸಿದರೆ ದೇವರು ಯಾಕೆ ಕಷ್ಟಗಳನ್ನು ಕೊಡ್ತಾರೆ? ಅಪ್ಪಿತಪ್ಪಿಯೂ ಕೂಡ ಕೊಡುವುದಿಲ್ಲ. ನಾವು ದೇವರನ್ನು ಶರಣು ಹೋಗಬೇಕು, ಆ ಪೂಜಾದಿಗಳನ್ನು ಮಾಡಬೇಕು. ಕೊನೆಯಲ್ಲಿ
ಇರುವಂತಹ ಯಜಮಾನರು ಮನೆಯಲ್ಲಿ ಇರುವಂತಹ ಒಂದು ಸಾಲಿಗ್ರಾಮವನ್ನಾರು ಇಟ್ಕೊಂಡು ನಿತ್ಯವೂ ಕೂಡ ಆ ಏನು ಪುರುಷ ಸೂಕ್ತವನ್ನು ಹೇಳಿಯೋ ಅಥವಾ ದೇವರ ಸ್ಮರಣೆಯನ್ನು ಮಾಡಿ ಆ ದೇವರ ಅಭಿಷೇಕವನ್ನು ಮಾಡಿ ಆ ನಿರ್ಮಾಲ್ಯವನ್ನು ತೀರ್ಥವನ್ನು ನಾವು ಸ್ವೀಕರಿಸಬೇಕು. ಹೀಗೆ ಸ್ವೀಕರಿಸೋದ್ರಿಂದ ವಿಶೇಷವಾದಂತಹ ಎಲ್ಲ ಪಾಪಗಳು ಕೂಡ ಪರಿಹಾರವಾಗಿ ಹೋಗ್ತದೆ. ಆ ಕ್ರಮದಲ್ಲಿ ನಾವು ನಿತ್ಯವೂ ದೇವರಿಗೆ ಸಮರ್ಪಣಾದಿಗಳನ್ನು ಮಾಡಬೇಕು. ಹೀಗೇನೆ ಆ ತಪಸ್ಸನ್ನು ಮಾಡುವಾಗ ಇವುಗಳೆಲ್ಲ ಉಪಯೋಗಿಸಬೇಕು. ಅದು ಹೆಂಗೋ ಮಾಡಿ ಅವಳು ಒಪ್ಕೊಂಡ್ಳು, ಆಯಿತು ಹೇಳ್ಕೊಡ್ತೇನೆ, ಪುರುಷ ಸೂಕ್ತವನ್ನು ಹೇಳ್ಕೊಟ್ರು. ಅವರು ಆ ಮನೆ ಮೇಲೆ ಪೂಜೆ ಶುರು ಮಾಡ್ಕೊಂಡಿದ್ದಾರೆ, ನಿತ್ಯ ಹೆಂಡತಿಗೆ ಬೈತಾ ಇದ್ದಾರೆ. ಪೂಜೆ ಶುರುವಾದಾಗಿಂದ ಮುಗಿಯೋವರೆಗೂ ಬೈಯೋದೇ ಆಗಿದೆ, ಮಂತ್ರ ಒಂಚೂರು ಇಲ್ಲ, ಬರೀ ಬೈಯೋದೇ ಆಗಿದೆ. ಗಾಬರಿಯಾಗಿ ಹೋಗಿದೆ. ಪೂಜೆ ಮಾಡದೇ ಇದ್ದಿದ್ದೇ ಒಳ್ಳೇದಾಗಿತ್ತು, ನನಗನ್ಸು ಶಾಂತಿಯಿಂದಿತ್ತು. ಇವರು ಪೂಜೆ ಶುರು ಮಾಡ್ಕೊಂಡಿದ್ದಕ್ಕೆ ನನಗೆ ಬೈಯದೇ ಜಾಸ್ತಿ ಆಗಿದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಜ್ಯೋತಿಷ್ಯಗಾರರ ಹತ್ರ ಹೋಗಿದ್ದಾರೆ. ಪ್ರಶ್ನೆ ಹಾಕಿಸಿದ್ದಾಳೆ, ಈ ರೀತಿ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ, ಪೂಜೆ ಶುರು ಮಾಡ್ಕೊಂಡಿದ್ದೇ ತಪ್ಪು ಅಥವಾ ಏನು ಅಂತ ಹೇಳಿದಾಗ, ಏನಿಲ್ಲ ನಿಮ್ಮ ಮನೆ ಚೇಂಜ್ ಮಾಡು ಅಂತ ಹೇಳಿದರು. ಅದು ಹುಣಸೆ ಮರ ಇತ್ತಂತೆ. ಹುಣಸೆ ಮರ ಎಲ್ಲವೂ ಕೂಡ ನಾವು ಯಾವುದೋ ಒಂದು ಮನೆ ಚೀಪಾಗಿ ಸಿಗುತ್ತೆ ಅಂದವ್ರು ಸುಮ್ಮನೆ ಒಂದು ಮನೆ ತಂದಿಡಬಾರ್ದು. ಮನೆಯಲ್ಲಿ ಎಲ್ಲ ಸುಮ್ಮನೆ ತಮಾಷೆ ಅಲ್ಲ, ಸುಮ್ಮನೆ ಚೀಪಾಗಿ ಸಿಗುತ್ತೆ ಅಂತ ಮನೆ ತರೋದಲ್ಲ. ಅದು ಯಾವ ಮನೆ ಯೋಗ್ಯವಾದದ್ದನ್ನು ನೋಡಿ ಸರಿಯಾದ ತರಬೇಕು. ಒಂದು 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಎಷ್ಟೋ ತರೋದೇ ಇದ್ದರೆ ಒಳ್ಳೆ ಮನೆ ತರಬೇಕು ನೋಡಿ. ಅದರಲ್ಲೇ ಹುಣಸೆ ಮರದರೆಲ್ಲ ಭೂತ ಪ್ರೇತಗಳೆಲ್ಲ ಸನ್ನಿಹಿತವಾಗಿರ್ತವೆ. ಅಂತಹದಿತ್ತು ಅಂತಂದ್ರೆ ಏನಾಗಬೇಕು ಮನೆ ಪರಿಸ್ಥಿತಿ. ಇವನು ಕೂಡ ಆ ರೀತಿ ಆಡಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಉಪಯೋಗಿಸುವಂಥ ಪದಾರ್ಥಗಳು ಸರಿಯಾಗಿರಬೇಕು. ಈ ರೀತಿ ಇದ್ರೆ ಆ ಭೂತ ಅವೆಲ್ಲವೂ ಕೂಡ ಇವನಲ್ಲಿ ಸೇರ್ಕೊಂಡು ಆಟ ಆಡ್ಸಕ್ಕೆ ಶುರು ಮಾಡ್ತವೆ. ಅದಕ್ಕೋಸ್ಕರ ಮನೆ ಚೇಂಜ್ ಮಾಡಲಿಲ್ಲ ಅಂತ ಎಲ್ಲವೂ ಕೂಡ ನಿತ್ಯ ಒಳ್ಳೆ ಪೂಜೆ ಮಾಡಕ್ಕೆ ಶುರು ಮಾಡ್ತಂತೆ. ಪುರುಷ ಸಿಗ್ತಾ ಇದ್ದು 3 ತಾಸು ಕೂಡಕ್ಕೆ ಶುರು ಮಾಡ್ತೇನಂತೆ. ಹೀಗೆ ಉದ್ದೇಶ ಏನು ಅಂತಂದ್ರೆ ಯೋಗ್ಯವಾದ ಪದಾರ್ಥಗಳನ್ನು ಉಪಯೋಗಿಸಿ ನಾವು ಮಾಡಬೇಕು. ಅದು ಸಿಗುತ್ತದೆಯೋ ಸಿಗಲಿಲ್ಲ, ಕೊನೆಯಲ್ಲಿ ಬೇರೆ ಏನಾದರೂ ಕೂಡ ಅದರ ಬದಲು ಇರುವಂತಹ ಪದಾರ್ಥವನ್ನು ಉಪಯೋಗಿಸಬೇಕೇ ಹೊರತು ಏನೋ ಫ್ರೀಯಾಗಿ ಸಿಗುತ್ತೆ ಕಮ್ಮಿಗೆ ಸಿಗುತ್ತೆ ಅಂತ ಯಾವುದ್ಯಾವುದೋ ಪದಾರ್ಥವನ್ನು ಉಪಯೋಗಿಸಿ ಕಷ್ಟಕ್ಕೆ ಸಿಕ್ಕಾಕಿಕೊಳ್ಳಬಾರದು ಎಂಬುವಂಥ ಸಂದೇಶ ತಿಳಿತಾ ಇದೆ. ಆ ಉದ್ದೇಶದಲ್ಲಿ ಋಷಿಗಳು ಯಾವಾಗಲೂ ಕೂಡ ಕೃಷ್ಣಾಜಿನ ಎಲ್ಲವನ್ನು ಕೂಡ ಹಿಡ್ಕೊಂಡೇ ಹೋಗ್ತಾರಂತೆ. ಎಲ್ಲೇ ಹೋದರೂ ಕೂಡ ಅವರ ಕೈಯಲ್ಲಿ ಅವರ ಹತ್ರ ಇದ್ದೇ ಇರ್ತದೆ ಎಲ್ಲವೂ ಕೂಡ. ಯಾಕೆಂದರೆ ಇವು ಮಂಗಳ ಸೂಚಕವಾದದ್ದು. ಗೃಹಸ್ಥರಿಗಿದಾದರೆ ಯತಿಗಳಿಗೆ ಆ ಹುಲಿಯ ಚರ್ಮದಿಂದಾಗಿ ಆಸನಗಳಿರ್ತದೆ ಅವರಿಗೆ. ಇವರಿಗೆ ಕೃಷ್ಣಾಜಿನ ಜಿಂಕೆಯದು, ಆದರೆ ಅವರಿಗೆ ಹುಲಿದಿರುತ್ತದೆ. ಈಗಿನ ಕಾಲದಲ್ಲಿ ಅವುಗಳೆಲ್ಲ ನಿಷೇಧಾದಿಗಳು ಮಾಡಿದ್ದಾರೆ. ಆದ್ದರಿಂದ ಅದಕ್ಕೆ ತಕ್ಕಂತೆ ಏನಿದೆಯೋ ಅದನ್ನು ಹಳೆದಿದ್ದನ್ನು ಮನೆಯಲ್ಲಿ ಉಪಯೋಗಿಸ್ಕೋಬೇಕು. ಹೀಗೇನೆ ಸರಿ ಅವರು ಕವಚಂ ಕಲ್ಪಯಾಮಾಸ ಕುಶಾಗ್ರಹಿ ಕುಸುಮೈ ಸಹ ಆ ಬಟ್ಟೆಗಳನ್ನು ಏನೇನು ಧಾರಣೆಯನ್ನು ಮಾಡಬೇಕು ಎಲ್ಲವನ್ನು ಧರಿಸಿ, ಕಂಠಕರ್ಣ ವಿಭೂಷಿತ ಏನೇನೋ ಕಿವಿಗೆ ಹಾಕಿಗಳು ಅಲಂಕಾರ ಎಲ್ಲವನ್ನು ಕೂಡ ಧರಿಸಿ, ಅಶ್ವಮಧಿರೂಢಸ್ತು ಕುದುರೆಯನ್ನು ಏರಿ ಹೊರಟಿದ್ದಾರೆ. ಇಬ್ಬರು ಕೂಡ ಹೋದ ನಂತರದಲ್ಲಿ ಬಂದಂತಹ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಪುರೋಹಿತ ನಮಸ್ಕೃತ್ಯ ಅನಂತರದಲ್ಲಿ ಅವರಿಗೆ ವಿಶ್ವಗುರುಂ ಜ್ಞಾನಗುರುಂ ಶುಕಂ ನೃಪಃ, ವಿಶ್ವಕ್ಕೆ ವಿದ್ಯಾಗುರುಗಳಾದಂತಹ ಜ್ಞಾನಗುರುಗಳಾದಂತಹ ಶುಕಾಚಾರ್ಯರಿಗೆ ನಮಸ್ಕಾರಗಳು ಅಂತ ಹೇಳಿ ನಮಸ್ಕಾರವನ್ನು ಮಾಡಿ, ಪದ್ಮಾವತೀಂ ಪ್ರದಾಸ್ಯಾಮಿ ನಿಶ್ಚಿತೇಯಂ ಮತಿರ್ಮಮ, ಪದ್ಮಾವತಿಗೆ ಇವುಗಳನ್ನು ಶ್ರೀನಿವಾಸನನ್ನು ಕೊಡ್ತಾ ಇದ್ದೇನೆ, ಅವನ ಬಗ್ಗೆ ತಿಳಿಸಿಕೊಡು ಎಂಬುದಾಗಿ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ಮಾ ಕುರುಶ್ವ ಮಹಾರಾಜ ಸಂದೇಹಂ ದಾನಕರ್ಮಣಿ ಧನ್ಯೋಸಿ ತ್ವಂ ಮಹೀಪಾಲ ಕುಲಂ ಪಾವನತಾಂ ಗತಂ. ನಿನ್ನ ಕುಲ ಇದೆಯಲ್ಲ ಸಂಪೂರ್ಣ ಉದ್ಧಾರ ಹೋಯ್ತು, ಇದಕ್ಕಿಂತ ಏನಿಲ್ಲ, ಯಾವ ಸಂಶಯನೂ ಮಾಡಬೇಡ, ಸಂಪೂರ್ಣ ಧನ್ಯನಾಗಿದ್ದೀಯ ನೀನು, ಯಾವ ಚಿತ್ತಾರವನ್ನು ಮಾಡಬೇಡ ನೀನು. ನಿನ್ನ ಪಿತೃಗಳೆಲ್ಲ ಇದು ಹೇಳಿಯಲ್ಲ ನೀನು, ಈ ಮಾತು ಹೇಳಿದೆಯಲ್ಲ ನೀನು, ಶ್ರೀನಿವಾಸನಿಗೆ ಕೊಡ್ತೀನಿ ಅಂತ ಹೇಳಿ ನಿನ್ನ ಪಿತೃಗಳೆಲ್ಲರೂ ಕೂಡ ಅವರಿಗೆ ಸ್ವರ್ಗ ಸಿಕ್ಬಿಡ್ತಾಗಲಿ, ಏನು ಚಿಂತನೆ ಬೇಡ ನಿನಗೆ. ಈ ರೀತಿಯಾಗಿ ಹೇಳಿದ್ದಾರೆ. ನಾತ್ರ ಕಾರ್ಯ ವಿಚಾರಣ, ಸಂಶಯ ಬೇಡ. ಯಾಕೆ ಗೊತ್ತಾ, ಕಿಂತ್ವಯ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಭೂಮಿಪ, ಪೂರ್ವಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೇನೋ ಅವನಿಗೆ ದಾನ ಮಾಡುವಂಥ ದೊಡ್ಡ ಸೌಭಾಗ್ಯ ಸಿಕ್ಕಿದೆ. ಏನು ಮತ್ತೆ ಹಿಂದೆ ಹೋಗ್ಬೇಕು ನಾವು. ಪೂರ್ವಜನ್ಮದಲ್ಲಿ ಆ ವೆಂಕಟಾಚಲವನ್ನು ಸ್ಪರ್ಶ ಮಾಡಿದಂತಹ, ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದಂತಹ, ಪಿಂಡ ಪ್ರದಾನವನ್ನು ಮಾಡಿದಂತಹ ಪುಣ್ಯ, ಕಪಿಲ ವರಾಹರೂಪಿ ಭಗವಂತನ ದರ್ಶನ, ಸ್ವಾಮಿ ಪುಷ್ಕರಣಿಯ ಸ್ನಾನ, ತತ್ಪೂರ್ವದಲ್ಲೇ ವೇದಾಂತಗಳನ್ನು ಅಧ್ಯಯನ, ಇದೆಲ್ಲವೂ ಕೂಡ ಸೇರಿದೆ. ಯಾವುದೋ ಒಂದು ಭಾಗ ಮಾತ್ರ ಸೇರೋದಿಲ್ಲ. ಅನ್ನೇ ತಿಳಿದ್ವಿ, ಕೊನೆಯಲ್ಲಾದರೆ ನಡೆಯೋದಿಲ್ಲ. ಅದು ಎಲ್ಲವೂ ಕೂಡ ಸೇರಿ ನಿನಗೆ ಈ ಭಾಗ್ಯ ಸಿಕ್ಕಿದೆ ಅದನ್ನು ಹೇಳ್ತಾ ಇದ್ದಾರೆ. ನೋಡು, ಹೇಳುವವರು ಶುಕಾಚಾರ್ಯರು, ಮನೋನಿಯಾಮಕರು ಅವರು ಇದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರ್ವಜನ್ಮದ ಎಷ್ಟು ಕರ್ಮಗಳು, ಯಾಕೆ ನಾವು ಇಷ್ಟು ಒದ್ದಾಡಬೇಕು ಅಂತಂದರೆ ಮುಂದಿನ ಜನ್ಮಕ್ಕೆ ಸಹಕಾರಿಯಾಗ್ತದೆ ಇವೆಲ್ಲವೂ ಕೂಡ. ಇಷ್ಟೇ ಮುಗೀತು, ಈ ಜನ್ಮ ಒಂದೇ ಮುಗೀತು ಅಂತ ಹೇಳ್ಬಿಟ್ಟು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾರಲ್ಲ, ಹಾಗೆ ಕೊನೆಗೆ ಏನಾದರೂ ಕೂಡ ಮಾಡಿ ಸುಮ್ಮನೆ ಸುಖವಾಗಿ ಜೀವನವನ್ನು ಮಾಡ್ಬೋದು. ಹಿಂಗೆ ಮಾಡಿ ಜೀವನ ವ್ಯರ್ಥ ಮಾಡ್ಕೋಬೇಡಿ. ಮುಂದಿನ ಜನ್ಮಕ್ಕೆ ಎಲ್ಲವೂ ಕೂಡ
ಹೋಗ್ತದೆ. ಅದು ಏನೋ ಆಯಿತು, ಈ ವರ್ಷ ಓದ್ ಮುಗಿತು, ಮುಂದಿನ ವರ್ಷ ಹೋದಂಗೆ ಅಲ್ಲ ಇದು. ಈ ಜನ್ಮದ ಪುಣ್ಯ ಪಾಪಗಳೆಲ್ಲವೂ ಕೂಡ ಮುಂದಿನ ಜನ್ಮಕ್ಕೆ ಬಂದೇ ಬರ್ತದೆ. ಅದಕ್ಕೋಸ್ಕರವಾಗಿ ಶುಕಾಚಾರ್ಯ ತಿಳಿಸ್ತಾ ಇದ್ದಾರೆ, ಪೂರ್ವ ಕರ್ಮಗಳೆಲ್ಲವೂ ಕೂಡ ಈ ಜನ್ಮಕ್ಕೆ ಬಂದೇ ಬರುತ್ತದೆ ಅಂತ ಸಂದೇಶವನ್ನ ಶುಕಾಚಾರ್ಯರ ವಚನದಿಂದಾಗಿ ನಾವು ತಿಳಿಬೇಕು. ಅದನ್ನೇ ಹೇಳ್ತಾರೆ, ಕಿಂತ್ವಯ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಭೂಮಿಪ. ಪೂರ್ವಜನ್ಮ ಮಾಡಿದಂತಹ ಪುಣ್ಯ ಹೀಗೆ ನಡೆಸಿದೆ, ನಿನಗೆ ಅಂತಹ ಭಾಗ್ಯ ಸಿಕ್ಕಿದೆ. ಭಗವಾನ್ ಅರವಿಂದಾಕ್ಷ, ಅವನು ಸಾಮಾನ್ಯನಾದವನಲ್ಲ, ಷಡ್ಗುಣ್ಯೇಶ್ವರ ಸಂಪನ್ನನಾದವನು. ಅವನು ಸತಾಂಗತಿ ಶ್ರೇಷ್ಠವಾದಂಥ ಜ್ಞಾನವನ್ನು ಕೊಡುವಂತಹವನು, ಮೋಕ್ಷವನ್ನು ಕೊಡುವಂತಹವನು. ಅಂತಹವನನ್ನ ನೀನು ಅಳಿಯನ್ನಾಗಿ ಪಡಿತಾ ಇದೆಯಲ್ಲ, ಮುಗಿತು. ನಿನಕ್ಕಿಂತ ದೊಡ್ಡವರು ಯಾರಿಲ್ಲ. ತವಾಧಿಕ ನಾಸ್ತಿ, ನಿನಕ್ಕಿಂತ ಶ್ರೇಷ್ಠರಾದವರು, ಯೋಗ್ಯರಾದವರು ಬೇರೆ ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಶ್ರೇಷ್ಠವಾದಂತಹ ಸಾಧನೆ ನಿನ್ನಿಂದಾಗಿ ನಡೀತಾ ಇದೆ. ವಿಳಂಬೋ ನೈವ ಕರ್ತವ್ಯ, ಲೇಟ್ ಮಾಡಬೇಡ ಇದು. ಯಾಕೆಂತಂದ್ರೆ ಶುಭಂ ಶೀಘ್ರಂ ವಿಧೀಯತಾಂ, ಶುಭ ಕರ್ಮಗಳನ್ನು ಅಪ್ಪಿತಪ್ಪಿಗೂ ಕೂಡ ಯಾವತ್ತಿಗೂ ಕೂಡ ಅದನ್ನು ವಿಳಂಬ ಮಾಡಬಾರ್ದಂತ, ಬೇಗ ಬೇಗ ಮುಗಿಸ್ತಾ ಇರಬೇಕಂತ. ಹಾಗೇನೆ ನೀನು ಅದನ್ನು ಎಲ್ಲ ಕೆಲಸಗಳನ್ನು ಮುಂದೆ ಮಾಡ್ತಾ ಹೋಗು. ವಯಂ ಧನ್ಯ ಕೃತಾರ್ಥ ಸ್ಮಃ, ನಾವು ಎಲ್ಲರೂ ಕೂಡ ಆ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ, ಅದರಿಂದ ಕೃತಕೃತರಾಗ್ತಾ ಇದ್ದೇವೆ. ದೊಡ್ಡದಾದಂತಹ ವಿಷಯವನ್ನು ಹೇಳಿದ್ದೀಯಾ, ಬಹಳ ಸಂತೋಷ ಅಂತ ಹೇಳಿ ವಿಜಯವಾಗಿ ಇವರೆಲ್ಲ ಈ ಮಾತನ್ನು ಹೇಳಿದಾಗ ಬಹಳ ಸಂತೋಷ ಆಯಿತು. ನನಗೂ ಕೂಡ ವ್ಯಾಸಪುತ್ರ ನಮೋಸ್ತುತೆ, ನಿಮಗೆ ನಮಸ್ಕಾರಗಳು ಅಂತ ಹೇಳಿ ತಿಳಿಸಿದ್ದಾರೆ. ಮುಂದೆ ಸರಿ ಆಯಿತು, ಇಷ್ಟೆಲ್ಲ ಅವನು ಹೇಳಿದ್ರಿ, ಜಾತಕವನ್ನು ನೋಡಬೇಕಲ್ಲ. ನೋಡಿ ಎಷ್ಟು ಶ್ರೀನಿವಾಸ, ಲಕ್ಷ್ಮೀದೇವಿ ಇವರ ಜಾತಕವನ್ನು ಕೂಡ ತೋರಿಸ್ತಾ ಇದ್ದಾರೆ. ಅಂದರೆ ಏನು ಚಿಂತನೆ ಅಂದರೆ, ನಾವು ಸುಮ್ಮನೆ ಮದುವೆಯನ್ನು ಮಾಡುವುದಲ್ಲ, ನಡಿಯತ್ರಿ ಮುಂದೆ ಮಾಡಿಬಿಡೋಣ ಮದುವೆ. ಗೋತ್ರ ಕೂಡಿಲ್ಲ, ಇನ್ನೊಬ್ಬರಿಗೆ ದತ್ತು ಕೊಟ್ಟು ಮಾಡುವೋಣ, ಸರ್ವಥಾ ಬರಲ್ಲ ತಿಳ್ಕೊಳ್ಳಿ. ಮತ್ತೊಬ್ಬರಿಗೆ ದತ್ತುವನ್ನು ಕೊಟ್ಟರೆ ಎರಡೂ ಗೋತ್ರವನ್ನು ಬಿಟ್ಟು ಮದುವೆಯನ್ನು ಮಾಡಬೇಕು. ಸುಮ್ಮನೆ ಏನು ದತ್ತು ಕೊಡ್ತೀನಿ ಏನು ಅವೆಲ್ಲ ಆಟ ಆಡ್ದಂಗ ಅಲ್ಲ. ದೇವರ ಹತ್ರ ಇವೆಲ್ಲವೂ ಕೂಡ ನಾವು ಮಾಡೋದಕ್ಕಾಗಲ್ಲ, ಮೋಸ ಮಾಡೋದಕ್ಕಾಗಲ್ಲ. ಅಣ್ಣ ತಂಗಿಯ ಮದುವೆ ಮಾಡಿಸಿದಂತೆ ಪಾಪ ಬರುತ್ತದೆ. ಅದರಿಂದಾಗಿ ಸರ್ವಥಾ ಮಾಡಬಾರದು. ಆಗ ದತ್ತು ಕೊಟ್ಟರೆ ಎರಡೂ ಗೋತ್ರಗಳನ್ನು ಬಿಟ್ಟು ಬೇರೆ ಗೋತ್ರವನ್ನು ಹುಡುಕಿ ಮದುವೆಯನ್ನು ಮಾಡುವಂತಹ ಪರಿಸ್ಥಿತಿ ಬಂದಿರುತ್ತದೆ. ಎಚ್ಚರದಲ್ಲಿ ಇರಬೇಕು ನಾವು. ಹೀಗೇನೆ ದಯವಿಟ್ಟು ಆ ಜಾತಕದಲ್ಲಿರುವಂತಹ ಏನು ಗ್ರಹ ಮೈತ್ರಿಕೂಟವಾಗಲಿ, ಯೋನಿಕೂಟ, ನಾಡಿಕೂಟ ಎಲ್ಲವನ್ನು ಕೂಡ ಪರಿಶೀಲಿಸಿ ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಗ್ರಹಾಣಾಂ ಜಗತಿಸ್ತಾತ ತಯೋರ್ ಯೋಗೋ ವಿಚಿಂತ್ಯತಾಂ ವೃಕ್ಷಯೋಗಂ ಗೋತ್ರಯೋಗಂ ಪಶ್ಯ ವಿಪ್ರಬಲಾಬಲಂ. ಬಲಾಬಲ ಎಲ್ಲವನ್ನು ಕೂಡ ವೀಕ್ಷಣೆಯನ್ನು ಮಾಡಿ ತಾವು ತಿಳಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ಎಲ್ಲ ಗ್ರಹಗಳಿಗೆ ನಿಯಾಮಕನಾದವನು ಭಗವಂತ, ಅವನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ಶಿಷ್ಯ ಶಿಕ್ಷಣಾರ್ಥಂ, ನಮಗೆಲ್ಲರಿಗೂ ಕೂಡ ಶಿಕ್ಷಣಕ್ಕೋಸ್ಕರವಾಗಿ. ಶ್ರೀನಿವಾಸನೇ ಹಂಗೆ ಮದುವೆ ಆಗಿದ್ದಾನೆ, ನಾನಾದರೆ ಏನು, ಇಂತಹ ಪರಿಸ್ಥಿತಿ ಬರಬಾರ್ದು ಅಂತ ಸೂಚನೆಗೋಸ್ಕರವಾಗಿ ಬರ್ತಾರೆ. ಅಂದರೆ ಜನ ನಾಳೆ ಎಷ್ಟು ಸುಲಭವಾದಂತಹ ದಾರಿ ಸಿಗುತ್ತೋ ಅಂತ ನೋಡ್ತಾ ಇರ್ತೀವಿ. ಅನುಕೂಲ ಸಿಂಧು ಅಂತಾರಲ್ಲ, ಹಂಗೆ ಎಷ್ಟು ಧರ್ಮ ಸಿಂಧು ಬಿಟ್ಬಿಡ್ತಾರೆ. ಧರ್ಮ ಸಿಂಧುರಲ್ಲಿ 1000 ಇಲ್ಲಿ ವಿಷಯ. ಅನುಕೂಲಕ್ಕೆ ಏನೇನು ಸಾಧ್ಯವೋ ಆ ದಾರಿಯನ್ನು ಹುಡುಕೋದಕ್ಕೆ ನೋಡ್ತಾರೆ. ಅದಕ್ಕೋಸ್ಕರವಾಗಿ ಆ ಭಗವಂತ ಮುಂದೆ ಇದನ್ನೇ ದೊಡ್ಡದಾಗಿ ಇವರು ಮಾಡ್ಕೋಬಾರ್ದು ಅಂತೇಳಿ ಎಲ್ಲವನ್ನು ಕೂಡ ಪರಿಶೀಲನಾದಿಗಳು ನಡೀತಾ ಇದೆ. ಅಲ್ಲಿ ಸಂದರ್ಭದಲ್ಲಿ ಆ ಬಕುಲಾದೇವಿಗೆ ಹೇಳಿದ್ರು, ನೀನು ಯಾರು, ಅವನ ಗೋತ್ರಾದಿಗಳನ್ನ ಎಲ್ಲವನ್ನು ಕೂಡ ತಿಳಿಸಿ ಅಂತ ಹೇಳಿದಾಗ ಅವರು ನಕ್ಷತ್ರಂ ಶ್ರವಣಂ ತಸ್ಯ ಗೋತ್ರಂ ವಾಸಿಷ್ಠದಂಗಕಂ ಭೂತಃ ಪುರಾತನ ಮತ್ಸ್ಯ ಕೂರ್ಮ ಕೃಷ್ಣಾದಿರೂಪಿಣ. ಶ್ರವಣ ನಕ್ಷತ್ರ, ವಸಿಷ್ಠ ಗೋತ್ರ, ಪೂರ್ವದಲ್ಲಿ ಮತ್ಸ್ಯ, ಕೂರ್ಮ, ಕೃಷ್ಣ, ಈ ರೀತಿಯಾಗಿ ಅನೇಕ ರೂಪಗಳನ್ನು ಅವನು ತಾಳಿದ್ದಾನೆ ಅಂತ ಹೇಳಿ, ಸರಿ ರಾಜ ನಿನ್ನ ಮಗಳ ಗೋತ್ರ ಎಲ್ಲವನ್ನು ಕೂಡ ತಿಳಿಸುವಂದಾಗ ಗೋತ್ರ ಮತ್ರೇರ್ ಮಹಾಭಾಗ ನಕ್ಷತ್ರಂ ಮೃಗಶೀರ್ಷಕಂ ಅಂತ ಹೇಳಿ, ಮೃಗಶಿರ ನಕ್ಷತ್ರ ಅತ್ರಿಗೋತ್ರ ಎಂಬುದಾಗಿ ಇವಳ ಹೆಸರು ಸೀತಾ ಅಂತೇಳಿ, ಸತ್ಯಾದಿರೂಪಾಯ ಮೊದಲಾದ ಅನೇಕ ರೂಪಗಳನ್ನು ತಾಳಿದ್ದಾಳೆ. ಪದ್ಮಾವತ್ಯ ವಿದುರ್ಭೂತಾಹ, ಈಗ ಪದ್ಮಾವತಿ ಅಂತ ನಾಮದಿಂದಾಗಿ ಇವಳನ್ನು ಕರೀತಾ ಇದ್ದೇವೆ ಎಂಬುದಾಗಿ ಹೇಳಿದ್ದಾರೆ. ಆಗ ಹೇಳಿ ಆಶ್ಚರ್ಯವಾಗಿದೆ. ಮೃಗಶಿರ ನಕ್ಷತ್ರ ಮಹಾ ನಕ್ಷತ್ರ, ಶ್ರವಣ ನಕ್ಷತ್ರ ವಿಷ್ಣು ನಕ್ಷತ್ರ. ನೋಡಿ, ನಾವು ಸಾಮಾನ್ಯವಾಗಿ ಏಕಾದಶಿ ದಿನ ಉಪವಾಸವನ್ನು ಮಾಡ್ತೀವಿ. ಯಾಕೆ ಅಂದರೆ ಭಗವಂತನ ಹರಿದಿನ ಅಂತ ಹೇಳಿ ನಾವು ಕರಿತೀವಿ ಅದನ್ನು, ಅಲ್ವಾ? ಹಾಗೇನೆ ವಿಷ್ಣು ಪಂಚಕ ಅಂತ ಒಂದು ಕ್ರಮ, 5 ದಿನ ತಿಂಗಳಲ್ಲಿ ಉಪವಾಸವನ್ನು ಮಾಡುವುದು. ಅದರಲ್ಲಿ ಒಂದು ಶ್ರವಣ ನಕ್ಷತ್ರ ಬಂದ ದಿನದಲ್ಲಿ ಉಪವಾಸ ಮಾಡುವಂತಹ ಕ್ರಮ ಇದೆ. ವಿಷ್ಣು ಪಂಚಕವನ್ನು 1 ವರ್ಷ ಪಾಲನೆಯನ್ನು ಮಾಡಬೇಕು. ಅದಕ್ಕೆ ಒಂದು ದಿನ, ಈ ದಿನ ಪ್ರಾರಂಭ ಮಾಡಬೇಕು ಅಂತೆಲ್ಲ ನಿಯಮಗಳೇ ಇದೆ. ಆ ದಿನದಲ್ಲಿ ಆ ಮಾಸದಲ್ಲಿ 5 ಉಪವಾಸಗಳು ಬಂದಿರಬೇಕು. ಅಂತಹ ಮಾಸ ಇರ್ತದೆ. ಆ ಮಾಸದಲ್ಲಿ ಮಾತ್ರ ಅದನ್ನು ಹಿಡಿಬೇಕು. ಆ ವ್ರತವನ್ನು ಹಿಡಿದು
ತಿಂಗಳಲ್ಲಿ 5 ಉಪವಾಸವನ್ನು ಮಾಡಬೇಕು. 2 ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಈ ಶ್ರವಣ ನಕ್ಷತ್ರ, ಇಷ್ಟು ದಿನದಲ್ಲಿ ಉಪವಾಸವನ್ನು ಮಾಡಬೇಕು. ಯಾಕೆ ಅಂದರೆ ವಿಷ್ಣು ನಕ್ಷತ್ರ. ಹೇಗೆ ಏಕಾದಶಿ ಭಗವಂತನ ದಿನ ವರಾಹ ಪುರಾಣದಲ್ಲಿ ತಿಳಿಸ್ತಾರೆ. ಎಲ್ಲರಿಗೂ ಒಂದೊಂದು ದಿನಗಳನ್ನು ಕೊಡ್ತಾ ಹೋದ್ರು. ಭೂದೇವಿ ಪ್ರಾರ್ಥನೆ ಮಾಡಿಕೊಂಡು, ಸಂಪೂರ್ಣವಾಗಿ ನೀವು ಈಗೆಲ್ಲವೂ ಕೂಡ ಹಂಚ್ಕೊತಾ ಇದ್ದೀರಾ, ನಮ್ಮ ಪರಿಸ್ಥಿತಿ ಏನು, ಚಾತುರ್ಮಾಸ್ಯವನ್ನೆಲ್ಲರೂ ಕೂಡ ತ್ಯಜಿಸ್ತಾ ಇದ್ದಾರೆ, ನನ್ನ ಪರಿಸ್ಥಿತಿ ಏನು ಅಂತ ಕೇಳಿದಾಗ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನೇ ಇರ್ತೀನಿ, ಸಂಪೂರ್ಣವಾಗಿ ನನ್ನ ಸನ್ನಿಧಾನ ಇರ್ತದೆ ಶ್ರವಣ ಯಾವ ಚಾತುರ್ಮಾಸ್ಯದಲ್ಲಿ ಅಂತ ಹೇಳಿದರು. ಹಾಗೆ ಹೇಳ್ತಾ ಹೇಳ್ತಾ ಮುಂದೆ ಎಲ್ಲರಿಗೂ ಕೂಡ ಒಂದೊಂದು ದಿನಗಳನ್ನು ಕೊಡ್ತಾ ಹೋದ್ರು. ಗಣಪತಿಗೆ ಚತುರ್ಥಿ ದಿನವನ್ನ, ಎಲ್ಲ ಹಬ್ಬಗಳೆಲ್ಲ ಅದೇ ಕ್ರಮದಲ್ಲೇ ನಡೀತಾ ಇರೋದು. ಹೀಗೇನೆ ಸೂರ್ಯನಿಗೆ ಸಪ್ತಮಿ ದಿನವನ್ನ, ದುರ್ಗಾದೇವಿಗೆ ಅಷ್ಟಮಿ ದಿನ, ಹೀಗೆ ಎಲ್ಲವೂ ಕೂಡ ಏನು ಹಬ್ಬಗಳನ್ನೆಲ್ಲ ನಾವು ನೋಡ್ತೀವಲ್ಲ, ಗೌರಿ ದೇವಿಗೆ ತೃತೀಯ, ಗೌರಿ ತೃತೀಯ, ಹೀಗೆ ಯಮನಿಗೆ ದ್ವಿತೀಯ, ಯಮದ್ವಿತೀಯ, ಪ್ರತಿಯೊಂದು ಕೂಡ ಅದೇ ಕ್ರಮದಲ್ಲಿ ಏನೇ ಕೊಡ್ಕೊಂಡು ಹೋಗಿದ್ದಾರೆ. ನಂತರದಲ್ಲಿ ಏಕಾದಶಿ ದಿನವನ್ನ ತಾನು ಸ್ವೀಕಾರವನ್ನು ಮಾಡಿದ್ದಾನೆ. ನನಗೆ ಅತ್ಯಂತ ಪ್ರಿಯವಾದ ದಿನ ಅಂತ ಹೇಳಿ, ಹರಿದಿನ, ಅದರಲ್ಲಿಯೂ ಕೂಡ ದಶಮಿ ಏಕಾದಶಿ, ದ್ವಾದಶಿ, ಅದರಲ್ಲಿಯೂ ಏಕಾದಶಿ ಅತ್ಯಂತ ಪ್ರಿಯವಾದಂತಹ ದಿನ ಅಂತ ಹೇಳಿ, ಹೀಗೇನೆ ಆ ನಕ್ಷತ್ರ ಶ್ರವಣ ನಕ್ಷತ್ರ, ನನಗೆ 10 ನಕ್ಷತ್ರಗಳಲ್ಲಿ ಶ್ರವಣವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಅದು ವಿಷ್ಣು ನಕ್ಷತ್ರ ಅಂತ ಹೇಳಿ ನೋಡಿ. ಈ ಕಡೆ ವಿಷ್ಣು ನಕ್ಷತ್ರ, ಶೇಷ ನಕ್ಷತ್ರ ಆಯಿತು. ಇಲ್ಲಿ ಮೃಗಶಿರ ನಕ್ಷತ್ರ, ಮಹಾನಕ್ಷತ್ರ. ಮಹಾನಕ್ಷತ್ರಗಳು ಕೇವಲ 4-5 ಇದೆ. ಮಘ ನಕ್ಷತ್ರ, ಈ ಕಡೆ ಅನುರಾಧ ನಕ್ಷತ್ರ ಇದ್ದಂತೆ ಮೃಗಶಿರ ನಕ್ಷತ್ರ ಒಂದು ಮಹಾನಕ್ಷತ್ರ. ಅದು ಆ ನಕ್ಷತ್ರ ಅತ್ಯಂತ ಯೋಗ್ಯವಾದಂಥ ಸಂತೋಷ ಆಗಿದೆ ಅವರಿಗೆ. ಸರಿ, ಮುಂದಿಂದೆಲ್ಲ ನೋಡೋಣ ಅಂತ ಹೇಳಿ ನಾಡಿಕೂಟ ಎಲ್ಲವನ್ನು ಕೂಡ ನೋಡೋದಕ್ಕೆ ಬೃಹಸ್ಪತ್ಯಾಚಾರ್ಯರು ಅಲ್ಲೇ ಇದ್ದಾರೆ. ಪ್ರಾರಂಭವನ್ನು ಮಾಡಿಕೊಂಡ್ರು ಬೃಹಸ್ಪತ್ಯಾಚಾರ್ಯರು. ನಾಡಿಕೂಟಂ ವಿಶೇಷೇಣ ಸೂತ್ರಕೂಟಂ ವಿಶೇಷತಃ ಯೋನಿಕೂಟಂ ಸಾನುಕೂಲಂ ಗೃಹಾಶ್ಚ ಶುಭದರ್ಶನಾ. ನೋಡಿ, ಯಾವ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿರಲಿಲ್ವಾ ಹಾಗಾದ್ರೆ ಅಂತ ಒಂದು ಸಂಶಯ ಬರುತ್ತದೆ ನಮಗೆ. ಅವರು ಸಂಪೂರ್ಣವಾಗಿ ತಿಳಿದವರು, ಆದರೂ ಕೂಡ ಯಾಕೆ ಆ ರೀತಿ ಮಾಡಿದರು ಅಂದರೆ, ಪುಣ್ಯ ಸಂಪಾದನೆ ಮಾಡುವಂಥ ಕೆಲಸಗಳು, ಸತ್ಕರ್ಮಗಳು, ಯೋಗ್ಯವಾದ ಕೆಲಸಗಳನ್ನು ಒಬ್ಬರು ಮಾಡಬಾರದಂತೆ. ಅವತ್ತು ಕೂಡ ಅನೇಕ ಜನರ ಜೊತೆ ಸೇರಿ ಮಾಡಬೇಕು. ಈ ಭಜನೆಗಳನ್ನಾಗಲಿ ಪಾರಾಯಣಗಳನ್ನು ಯಾಕೆ ಎಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂದರೆ, ಒಬ್ಬರು ಮಾಡಿದಾಗ ಏನು ಪುಣ್ಯ ಬರುತ್ತದೆಯೋ ಅದಕ್ಕಿಂತ ಅಧಿಕವಾದಂಥ ಪುಣ್ಯ ಸಾಮೂಹಿಕವಾಗಿ ಮಾಡಿದಾಗ ಬರುತ್ತದೆ. ಅದಕ್ಕೋಸ್ಕರವಾಗಿ ಸೇರಿ ಮಾಡೋದು. ಏನೋ ಸುಮ್ಮನೆ ನಮ್ದೊಂದು ಸಂಘ ಬೆಳೆಯುತ್ತೆ, ಎಲ್ಲವೂ ಕೂಡ ಒಂದು ಸತ್ಯ, ಲೌಕಿಕವಾದ ಸತ್ಯ. ಇಲ್ಲಿ ಪ್ರಧಾನವಾದ ಅಂಶ ಅಂತಂದ್ರೆ, ನಾವು ಸಾಮೂಹಿಕವಾಗಿ ಹೇಳಿದಾಗ ಅದಕ್ಕಿಂತ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ಎಂಬುದು ಬರುತ್ತದೆ. ಅದಕ್ಕೋಸ್ಕರವಾಗಿಯೇ ಸಾಮೂಹಿಕವಾಗಿ ಸೇರಿ ಮಾಡುವಂತಹದ್ದು ಇದೊಂದು. ನಾವು ಅದೇ ರೀತಿಯಾಗಿ ಈ ದೊಡ್ಡ ಸತ್ಕರ್ಮ ಇದು. ಭಗವಂತನ ಬಗ್ಗೆ ತಿಳಿಸುವುದಾಗಲಿ ಅವನ ಜಾತಕಾದಿಗಳನ್ನು ಕೂಡಿಸಿ ನೋಡುವುದಂತೂ ಇದಕ್ಕಿಂತ ದೊಡ್ಡ ಕೆಲಸವೇ ಇಲ್ಲ. ಅಂತಹದ್ದು ಈ ಕಾರ್ಯವನ್ನು ನಾನು ಒಬ್ಬನೇ ಮಾಡಿಬಿಟ್ರೆ ಹೇಗೆ? ಇದು ಸತ್ಕರ್ಮ, ಆದ್ರಿಂದಾಗಿ ಹೆಚ್ಚು ಪುಣ್ಯ ಬರಬೇಕು ಅಂತ ಹೇಳಿ ಶುಕಾಚಾರ್ಯನ ಕರೆಸಿದ್ದಾರೆ. ಯಾಕಂದ್ರೆ ಸಣ್ಣ ಕೆಲಸಕ್ಕೇನೋ ನಡೆಯುತ್ತೆ ಅನ್ನೋ ನಾವೇನೋ ಅಡ್ಜಸ್ಟ್ ಮಾಡಿಬಿಡ್ಬೋದು. ದೊಡ್ಡದಾದಂಥ ಕೆಲಸ ಇದು, ಭಗವಂತನ ಮದುವೆಯನ್ನು ಮಾಡಿಸುವುದು. ಅಂಥ ಕೆಲಸಕ್ಕೆ ನಾನು ಒಬ್ಬನೇ ಮಾಡುವುದಿಲ್ಲ, ಅದಕ್ಕೋಸ್ಕರ ಇಬ್ರು ಮಾಡ್ತೀವಿ ಅಂತ. ನೋಡಿ, ಮದುವೆ ಸಮಯದಲ್ಲಿ ಒಬ್ಬರು ಆಚಾರ್ಯ ಕರೆಸಿರೋದಿಲ್ಲ. ಹೆಣ್ಣಿನ ಕಡೆಯಿಂದ ಗಂಡಿನ ಕಡೆಯಿಂದ ಇಬ್ಬರನ್ನೂ ಕೂಡ ಕರೆಸಿರ್ತಾರೆ. ಎಲ್ಲ ಕಡೆ ಕೂಡ ಒಬ್ಬರನ್ನ ವಿಚಾರಣೆ ಮಾಡುವುದಿಲ್ಲ, ಇಬ್ಬರಿಬ್ಬರೇ ಬಂದಿರ್ತಾರೆ. ಯಾಕೆ ಅಂತಂದ್ರೆ ಆ ಇಬ್ರು ಬ್ರಾಹ್ಮಣರು ಅತ್ಯಂತ ಶ್ರೇಷ್ಠ ಅಂತ. ಅದಕ್ಕೋಸ್ಕರವಾಗಿ ಹೀಗೇನೆ ಆ ಇಬ್ಬರು ಕೂಡ ಸೇರಿದ್ದಾರೆ. ಅದೆಲ್ಲ ವಿಚಾರಗಳು ನಡೀತಾ ಇದೆ. ನಾಡೀಕೂಟಂ ವಿಶೇಷೇಣ ಸೂತ್ರಕೂಟಂ ವಿಶೇಷತಃ. ನಾಡೀಕೂಟವನ್ನು ನೋಡಿದ್ದಾರೆ. ಇಬ್ಬರದು ಕೂಡ ನಾಡೀಕೂಟ ಏಕನಾಡಿ ಆಗಿರಬಾರ್ದು. ಕೇಳಿರ್ತೀವಿ, ನಮ್ಗೆಲ್ಲವೂ ಕೂಡ ಕೆಲವು ಗೊತ್ತಿರ್ತವೆ, ಏಕನಾಡಿ ಆಗಿರಬಾರ್ದು ಅಂತೆಲ್ಲ ಹೇಳಿರ್ತಾರೆ. ಅದೇ ರೀತಿಯಾಗಿ ಇಬ್ಬರದು ಕೂಡ ಏಕನಾಡಿ ಆಗಿಲ್ಲ. ಉಳಿದು ಮೃಗಶಿರ ನಕ್ಷತ್ರದು ಮಧ್ಯನಾಡಿ ಆಗಿದೆ. ಶ್ರೀನಿವಾಸನಂದು ಶ್ರವಣ ನಕ್ಷತ್ರ ಒಂದು ಅಂತ್ಯನಾಡಿ ಆಗಿದೆ. ಹೀಗೇನೆ ವ್ಯತ್ಯಾಸವಿದೆ, ಏಕನಾಡಿ ಆಗಿಲ್ಲ, ಅದರಿಂದ ದೋಷ ಇಲ್ಲ. ಒಂದು ಪಾಯಿಂಟ್ ನೆಕ್ಸ್ಟ್. ಹಾಗೇನೆ ಮುಂದೆ ಹೋಗ್ತಾ 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 ಯೋನಿಕೂಟವನ್ನು ನೋಡಿದ್ದಾರೆ. ಇಬ್ಬರದು ಕೂಡ ಪ್ರಾಣಿಗಳನ್ನು ನೋಡುವುದು. ಇಬ್ಬರು ಕೂಡ ಬೇರೆ ಬೇರೆ ಪ್ರಾಣಿಗಳಾಗಿದೆ. ಆ ಮೃಗಶಿರ ನಕ್ಷತ್ರದ್ದು ಹಾವು, ಶ್ರವಣ ನಕ್ಷತ್ರದ ಕಪಿ. ಇವರು ಕೂಡ ಜಗಳವಾಡುವಂಥ ಪ್ರಾಣಿಗಳಲ್ಲ. ಹಾವು ಮುಂಸಿಗಳಾದರೆ ಮನೆಯಲ್ಲಿ ಜಗಳಗಳಾಗ್ತವೆ ಅಂತ. ಹೀಗೆ ಬೆಕ್ಕು ಇಲ್ಲಿ ಹಿಂಗೆ ಬಂತು ಅಂತಂದ್ರೆ ಇವರು ಯಾವಾಗಲೂ ಕೂಡ ಜಗಳ ಆಡ್ತಿರ್ತಾರೆ. ಅದಕ್ಕೋಸ್ಕರವಾಗಿ ಇದು ಕೂಡೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಮುಂದೆ ಜಗಳ ಅದೇ ಎಚ್ಚರದಿಂದ ಇರಲಿ ಕೊನೆಗೆ ಅಂತ ಅಟ್ಲೀಸ್ಟ್ ಕೊನೆಗೆ ಅಷ್ಟಾರೆ ಹೇಳಿರ್ತಾರೆ ಜ್ಯೋತಿಷ್ಯರು. ಹೀಗೆ ಆ ವೈರ ಇರುವಂತಹ ಪ್ರಾಣಿಗಳನ್ನು ಕೂಡಿಸುವುದಕ್ಕೆ ಹೇಳೋದಿಲ್ಲ. ಹಾಗೇನೆ ಅದೆಲ್ಲವನ್ನು ಕೂಡ ನೋಡಿ ಮುಂದೆ ಗಣಕೂಟಗಳನ್ನೆಲ್ಲವನ್ನು ಕೂಡ ನೋಡಿದ್ದಾರೆ. ಇವರು ದೇವತಾಗಣ ಇದರಿಂದ ಇಬ್ಬರು ದೇವತೆಗಳ ಗಣ. ಮೃಗಶಿರ ನಕ್ಷತ್ರವು ದೇವತಾಗಣದಲ್ಲಿ ಬರುವುದು, ಶ್ರವಣ ನಕ್ಷತ್ರವು ದೇವತಾಗಣದಲ್ಲಿ ಬರುವುದು ಅಂತ. ಅದು ಆದ್ದರಿಂದ ಅತ್ಯಂತ ಯೋಗ್ಯವಾದದ್ದು. ಇನ್ನು ರಾಶಿಕೂಟವನ್ನು ನೋಡಬೇಕಾ? ಮೃಗಶಿರ ನಕ್ಷತ್ರದ 1ನೇ ಪಾದ 2ನೇ ಪಾದ ವೃಷಭ ರಾಶಿಗೆ ಸೇರುತ್ತದೆ. ಶ್ರವಣ ನಕ್ಷತ್ರ ಇದು ಮಕರ ರಾಶಿಗೆ ಸೇರುವಂಥದ್ದು. ಇದಕ್ಕೆ ಅಧಿಪತಿ ಶುಕ್ರ.
ಇದಕ್ಕೆ ಅಧಿಪತಿ ಶನಿ, ಇಬ್ಬರಿಗೂ ಕೂಡ ಗೆಳೆತನ ಇದೆ, ಶುಕ್ರನಿಗೂ ಶನಿಗೂ ಗೆಳೆತನ ಇದೆ. ಅದರಿಂದ ಗ್ರಹಮೈತ್ರಿಕೂಟವು ರಾಶಿಕೂಟವೂ ಕೂಡ ಕೂಡುಬರುತ್ತದೆ ಎಂಬುದಾಗಿ ಅದನ್ನು ತಿಳಿಸಿದ್ದು. ಅದರಿಂದಾಗಿ ವಿವಾಹಕ್ಕೆ ಯೋಗ್ಯವಾದಂಥ ಎಲ್ಲವೂ ಕೂಡ ಇದರಲ್ಲಿ ಇದೆ ಅಂತ ಹೇಳಿ ಅದರಿಂದಾಗಿ ಏನೇನೋ ಇರಬೇಕೋ ಎಲ್ಲವೂ ಕೂಡ ಸರಿಯಾದ ರೀತಿಯಾಗಿದೆ. ಅದಕ್ಕೋಸ್ಕರವಾಗಿ ಅವಶ್ಯವಾಗಿ ಮುಂದೆ ಹೊರಿಬೋದು ಅಂತ ಹೇಳಿ ಸುಮ್ಮನೆ ಮಾಡಿದ್ರು ಅಂತ ನೋಡಿ ಎಲ್ಲ ಸಾಕ್ಷಿಯನ್ನು ಕೊಡ್ತಾರೆ, ಹೇಗೆ ಕೊಡಿಸಿದ್ರು ಅಂತ ಹೇಳಿ. ಎಲ್ಲವೂ ಕೂಡಿರೋದ್ರಿಂದ ಎಷ್ಟು ಗುಣ ಕೊಡುತ್ತಾ 31 ಗುಣ ಕೊಡು ಬಂದಿದ್ದಾರೆ. ಆ 31 ಗುಣಗಳು ಕೂಡಿದೆ, ಅವಶ್ಯವಾಗಿ ಮಾಡಬಹುದು ಎಂಬುದು ಹೇಳಿದ್ದಾರೆ. ಸರ್ವಂ ವಿಚಾರ್ಯ ಭೂಪಾಲ ಸ್ವಾರ್ಯಂಭಾವಂ ಸಮಾಶ್ರಿತಾಃ ಸಂಬಂಧ್ರೆ ಬಂಧು ಮಿತ್ರಾದ್ಯೈಹಿ ಕನ್ಯಾದಾನಂ ಕುರುಪ್ರಭೋ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕೂಡಿವೆ, ಅವಶ್ಯವಾಗಿ ಮಧ್ಯಾಹ್ನ ಮಾಡುವ. ಎಲ್ಲ ನೋಡಿ ಬಂಧು ಮಿತ್ರರನ್ನ ಕರೆಸಿ ನೋಡಿ ಹೇಳ್ತಾ ಇದ್ದಾರೆ. ನಾವು ಅಷ್ಟೇ ಎಲ್ಲನೂ ಕೂಡ ಕರೆಸಿ ಮದುವೆಯನ್ನು ಮಾಡಬೇಕು. ಕೊರೋನಾದಲ್ಲಿ ಮಾಡ್ದಂಗೆ ಸುಮ್ಮನೆ ಮನೆಯಲ್ಲಿ ಮಾಡಿ ಮುಗಿಸೋದಂಗಿಲ್ಲ. ಕೊರೋನಾದಲ್ಲಿ ಏನೋ ವಿಧಿ ಇರಲಿಲ್ಲ ಅಂತ ಹೇಳಿ ಮಾಡಿ ಮುಗಿಸಿದ್ದಾಯ್ತು. ಎಲ್ಲ ಸಮಯದಲ್ಲೂ ಬಂಧು ಮಿತ್ರರನ್ನು ಕರೆಸಬೇಕು. ನಂಗೆ ಸಂಬಂಧ ಇಲ್ಲರಿ, ಅವ್ರು ಯಾರು ನಮ್ಗೆ ಪರಿಚಯ ಇಲ್ಲ, ಫೋನ್ ಮಾಡಬೇಕು, ಬಂದು ಹೋಗಿ ಕರೆದು ಬರಬೇಕು. ಅವರಿಗೆ ಬರ್ತಾರೆ ಸಂತೋಷದಿಂದ. ಬಂಧು ಮಿತ್ರಾದ್ಯೈಹಿ ಕನ್ಯಾದಾನಂ ಕುರುಪ್ರಭೋ, ಕನ್ಯಾದಾನಾದಿಗಳನ್ನು ಮಾಡು ಎಂಬುದಾಗಿ ತಿಳಿಸಿದ್ದಾರೆ. ಅವಶ್ಯವಾಗಿ ಸರಿ ಅಂತ ಹೇಳಿ ಯಾವ ದಿನದಲ್ಲಿ ಅಂತ ಅದನ್ನು ತಿಳಿಸ್ತಾ ಹೋಗ್ತಾರೆ. ವಿಲಂಬಿನಾಮ ಸಂವತ್ಸರ ವೈಶಾಖ ಶುಕ್ಲ ದಶಮಿಯ ದಿನ, ಶುಭವಾದಂತಹ ದಿನ ಶುಕ್ರವಾರ, ಉತ್ತರ ಫಾಲ್ಗುಣಿ ನಕ್ಷತ್ರ, ಸಂಜೆ 13 ಗಳಿಗೆ ಇರುವಂಥ ಸಮಯದಲ್ಲಿ ಶುಭವಾದಂಥ ಕುಂಭಲಗ್ನದಲ್ಲಿ ವಿವಾಹಕ್ಕೆ ಅತ್ಯಂತ ಯೋಗ್ಯವಾದ ಸಮಯ ಅಂತೇಳಿ ನಿಶ್ಚಯ ಮಾಡಿದ್ದಾರೆ. ಇಬ್ಬರದು ಚಂದ್ರಕುಲ ಗೋತ್ರ ಜಾತಿ ಕ್ಷತ್ರಿಯ ಜಾತಿ, ಹೀಗೇನೆ ಅತ್ರಿ ಗೋತ್ರ, ಒಬ್ಬರದು ವಸಿಷ್ಠ ಗೋತ್ರ, ವಧುವರರದು, ಹೀಗೇನೆ ಎಲ್ಲವೂ ಕೂಡ ಕೂಡು ಬಂದಿದೆ, ಚೆನ್ನಾಗಿ ಇದೆ, ಅವಶ್ಯವಾಗಿ ಮಾಡಬಹುದು ಎಂಬುದಾಗಿ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ. ಆಯಿತು ಅಂತ ಹೇಳಿ ಇವನು ಕೂಡ ವಾಚಯಿತ್ವಾದ ಪುಣ್ಯಾಹಂ ಕನ್ಯಾ ನಿಶ್ಚಯ ಕಾರಣ. ನೋಡಿ ಒಂದೇ ದಿನದಲ್ಲಿ ಎಲ್ಲವೂ ನಡೀತಾ ಇದೆ. ಧ್ವಜ ಯೋಗ ಇದೆ, ಪ್ರಾರಂಭದಲ್ಲೇ ತಿಳಿದ್ವಿ. ಆ ಧ್ವಜ ಯೋಗದ ದಿನ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ. ಹೀಗೇನೆ ನಡೆಯುವಾಗ ಆಗ ಅವರು ಸರಿ ಅಂತ ಹೇಳಿ ಅವನು ಸ್ನಾನ ಮತ್ತೆ ವಿಶೇಷವಾಗಿ ಪುಣ್ಯವಾಚನವನ್ನು ಮಾಡಿಕೊಂಡು ತಾನು ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ರಾಜ ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾಂಗಿಣೆ ಅಂತ ಹೇಳಿ ತಾನು ಸಂಕಲ್ಪವನ್ನು ಮಾಡೇ ಬಿಟ್ಟ. ಬಂಧುಗಳೆಲ್ಲರೂ ಇವರ ಜ್ಞಾನಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಏನೇ ಅವಶ್ಯವಾಗಿ ನಾನು ಕೊಡ್ತೇನೆ ಅಂತೇಳಿ ಗಣಪತಿಯ ಪ್ರಾರ್ಥನೆ ಪುಣ್ಯವಾಚನ ಮಾಡಿಕೊಂಡು ಎದ್ದು ನಿಂತು ತನ್ನ ಕೈಯನ್ನ ಮೇಲಕ್ಕೆ ಎತ್ತಿ ಹೇಳ್ತಾ ಇದ್ದಾನೆ, ಪದ್ಮಾವತೀಂ ಪ್ರದಾಸ್ಯಾಮಿ ಅಂತ ಹೇಳಿ ತಾನು ಅವಶ್ಯವಾಗಿ ಜೋರಾಗಿ ಎಲ್ಲರಿಗೂ ಕೂಡ ಕೇಳಿಸುವಂತೆ ಅದನ್ನು ಘಂಟಾಘೋಷವಾಗಿ ಹೇಳಿದ್ದಾನೆ. ಪ್ರತಿಜ್ಞಾಂ ಅಕರೋದ್ಯಿತ್ಥಂ ಕನ್ಯಾರ್ತೆ ವೆಂಕಟೇಶಿತುಹು. ಹೀಗೆ ಅವನು ಸಂಕಲ್ಪವನ್ನು ಮಾಡಿದ್ದಾನೆ. ತಾದ ನಂತರದಲ್ಲಿ ಬೃಹಸ್ಪತ್ಯಾಚಾರ್ಯರು ತಾವು ತಿಳಿಸ್ತಾ ಇದ್ದಾನೆ. ವಿಲಿಖ್ಯ ಪತ್ರಿಕಾಂ ರಾಜನ್ ಶ್ರೀನಿವಾಸಾಯ ವಿಷ್ಣವೇ ವಿಪ್ರಂ ಪ್ರೇಷಯ ರಾಜೇಂದ್ರ ತಸ್ಯ ಗಮನ ಕಾರಣಾತ್. ಪತ್ರಿಕೆಯನ್ನು ಬರಿ, ಶ್ರೀನಿವಾಸನಿಗೆ ಈ ರೀತಿಯಾಗಿ ನಾವು ಒಪ್ಕೊಂಡಿದ್ದೇವೆ, ನೀವು ಕೂಡ ಬರಬೇಕು, ಮದುವೆಯನ್ನು ನನ್ನ ಮಗಳನ್ನು ಸ್ವೀಕರಿಸಬೇಕು ಎಂಬುದಾಗಿ ಪತ್ರಿಕೆಯನ್ನು ಬರಿ ಎಂಬುದಾಗಿ ತಿಳಿಸಿದ್ದ. ಅದನ್ನು ಬೃಹಸ್ಪತ್ಯಾಚಾರ್ಯರು ತಾವು ಹೇಳಿದಾಗ ಅವಶ್ಯವಾಗಿ ಆಯಿತು ಅಂತ ಇವನು ಕೂಡ ಒಪ್ಕೊಂಡಿದ್ದಾನೆ. ಆದರೆ ರಾಜನಿಗೆ, ಆಕಾಶ ರಾಜನಿಗೆ ಒಂದು ಚಿಂತೆ ಶುರುವಾಗಿದೆ. ಏನಂತ ಪತ್ರಿಕೆ ಬರಿಬೇಕು? ಯಾಕೆಂತಂದರೆ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಅಥವಾ ಬಂಧು ಅಳಿಯ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಬೇಕು? ದೊಡ್ಡ ಪ್ರಶ್ನೆ ಆಗ್ಬಿಡ್ತು ಅವರಿಗೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ಹೇಳ್ತೀನಿ, ಅದೇ ರೀತಿಯಾಗಿ ನೀನು ಬರಿ ಅಂತ ಹೇಳಿ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದಮೂರ್ತಯೇ ಸ್ವತಂತ್ರಾಯ ದ್ವಿತೀಯಾಯ ಅನಂತರೂಪಾಯ ಶಾಂಗಿಣೇ ಭಕ್ತಪ್ರಿಯಾಯ ಭಕ್ತೈಕ ವೇದ್ಯೋಪಾದಾಯ ರೂಪಿಣೇ. ಪ್ರಾಕೃತವಾದಂಥ ಶರೀರ, ಅನಾದಿ ನಿತ್ಯನಾದಂಥವನು, ಸಚ್ಚಿದಾನಂದ ಸ್ವರೂಪನಾದವನು, ಸರ್ವತಂತ್ರ ಸ್ವತಂತ್ರನಾದವನು, ಏಕಮೇವ ಅದ್ವಿತೀಯನಾದಂಥ ಅನಂತ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾದವನು, ಶಾಂಗಧರವನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ, ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜಿಸಿಕೊಳ್ಳುವಂತಹ ವಿಶೇಷವಾದಂತಹ ಅನಾದಿ ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತ ಶ್ರೀಧರಾಯ ಶ್ರೀಧರೇ ನಿನಗೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್. ಬಂಧುವಾಗಿರೋದನ್ನೇ ನಿನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಬಂಧುತ್ವಾತ್ತೇ ಸುರೋತ್ತಮ. ನಾವು ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೀವಿ ಅಂತಂದರೆ ಅವರ ಉತ್ತಮ ನಮಸ್ಕಾರವನ್ನು ಮಾಡಲೇಬೇಕು. ಆದರೆ ಬಂಧುತ್ವಾತ್, ಬಂಧು ಆಗಿರೋದ್ರಿಂದಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ತತ್ಪಾದ ಪದ್ಮ ಸಂವೀಕ್ಷ ಕಾಮಾಕಾಶ ನಾಮಕಃ. ನಿನ್ನ ಪಾದ ಕಮಲಗಳನ್ನು ನೋಡುವಂಥ ಇಚ್ಛೆ ನನಗೆ ಹೆಚ್ಚಾಗಿದೆ. ಅದಕ್ಕೋಸ್ಕರವಾಗಿ ತಾವು ಬರುವಂತಹ ಕಾರ್ಯವನ್ನು ಬರುವುದಕ್ಕೋಸ್ಕರವಾಗಿ ನಾನು ಕಾಯ್ತಾ ಇದ್ದೇನೆ ಎಂಬುದಾಗಿ ತಾನು ತಿಳಿಸಿದ್ದಾನೆ.
ನಾವೆಲ್ಲರೂ ಕೂಡ ಇಲ್ಲಿ ಕ್ಷೇಮವಾಗಿದ್ದೇವೆ, ನಿಮ್ಮ ಕ್ಷೇಮ ಎಲ್ಲವನ್ನೂ ಕೂಡ ಕೇಳ್ತಿದ್ದೆ. ಈ ಪತ್ರವನ್ನ ಚೈತ್ರ ಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರಂ ವಿಲಿಖ್ಯತೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಈ ಪತ್ರವನ್ನ ನಾವು ಬರಿತಾ ಇದ್ದೇವೆ ಎಂಬುದಾಗಿ ತಿಳಿಸಿ, ಕನ್ಯಾಂ ಪದ್ಮಾವತೀಂ ತುಭ್ಯಂ ದಾಸ್ಯಾಮಿ ಇತಿ ಮತಿರ್ಮಮ. ಕನ್ಯಾ ಪದ್ಮಾವತಿ ನಿನಗೆ ಧಾರೆ ಎರೆದು ಕೊಡುತ್ತೇನೆ ಎಂದು ಹೇಳಿ ಅವಳನ್ನು ನೀನು ಸ್ವೀಕರಿಸಬೇಕು. ತಾಮ್ ಅಂಗೀಕರು. ಅವಳ ಬಗ್ಗೆ ನಾನು ಇನ್ನೇನಾರು ಹೆಚ್ಚಿನ ವಿಷಯ ಬೇಕಾದರೆ ಶುಕೋವೇತಿ ಗುರುರ್ವೇತಿ, ಶುಕಾಚಾರ್ಯ ತಿಳಿದಿದ್ದಾರೆ, ಬೃಹಸ್ಪತ್ಯಾಚಾರ್ಯ ತಿಳಿದಿದ್ದಾರೆ, ಅವಶ್ಯವಾಗಿ ಅವರು ಹತ್ರ ತಿಳ್ಕೋಬಹುದು. ಯೋಗ್ಯವಾದಂಥ ದಿನ ಎಂಬುದಾಗಿ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಶುಭೇ ದಿನೇ. ವೈಶಾಖ ಮಾಸ ಶುಕ್ಲ ಪಕ್ಷ ಭೃಗುವಾರದ ದಿನ ವಿಶೇಷವಾಗಿ ಅತ್ಯಂತ ಯೋಗ್ಯವಾದಂಥ ದಿನ. ಈ ದಿನದಲ್ಲಿ ಇನ್ನು ಸ್ವೀಕರಿಸಬೇಕು. ಭೃಗುವಾರ ಅಂದರೆ ಶುಕ್ರವಾರ ಅಂತ ಅರ್ಥ. ಗುರು ಭೃಗು ಅಂತ ಒಂದೇ ಥರ ಅನ್ಸ್ಬಿಡುತ್ತೆ ನಮ್ಗೆ. ಭೃಗುವಾರ ಭಾರ್ಗವ ವಾಸರ ಅಂತೀವಲ್ಲ, ಹಾಗೆ ಭೃಗುವಾರ ಅಂದರೆ ಶುಕ್ರವಾರ ಅಂತ ಅರ್ಥ. ಹೀಗೆ ಇನ್ನೇನಿದ್ರು ಹೆಚ್ಚಿನ ವಿಷಯಗಳನ್ನು ಶುಕಾಚಾರ್ಯರಲ್ಲಿ ಕೇಳಿಕೊಳ್ಳಿ ಎಂಬುದಾಗಿ ಅವರನ್ನು ಕಳಿಸಿದ್ದಾರೆ. ಯಾಕೆಂದರೆ ಶುಕಾಚಾರ್ಯರೇ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಭಗವಂತನ ಸಮೀಪಕ್ಕೆ ಹೋಗ್ತಾ ಇರೋರು. ಸರಿ, ಅವರ ಹತ್ರ ಹೋಗಿದ್ದಾರೆ. ಅವರು ಆಯಿತು ಕೊಂಡೋಗಿ ನೀವು ಪತ್ರವನ್ನು ಅವರಿಗೆ ಕೊಡಿ ಭಗವಂತನಿಗೆ ಅಂತ ಹೇಳಿ ಆಯಿತು ಅಂತ ಸರಿ ಅಂತ ಕಳಿಸಿದ್ದಾರೆ. ಇಷ್ಟೆಲ್ಲವೂ ಕೂಡ ಸಭೆಯಲ್ಲಿ ನಡೆದಿದೆ. ಇನ್ನು ಮುಂದೆ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾನೆ ಆಕಾಶರಾಜ ಶುಕಾಚಾರ್ಯನ. ಹಿಂಗೆ ಸ್ವಲ್ಪ ಬನ್ನಿ ಈ ಕಡೆ ಹಂಗೆ ಹೋಗ್ತಾ ಅಂತ ಹೋಗಿ ಹೇಳ್ತಾರೆ, ಆಯುತಂ ಸರ್ವಲಕ್ಷಂ ವಾ ಕೋಟಿಂ ವಾರ್ಭುದಮೇವ ವಾ ದಾಸ್ಯಾಮಿ ದ್ರವ್ಯ ನಿಚಯಂ ನಾತ್ರ ಕಾರ್ಯ ವಿಚಾರಣ. ನೋಡಿ, ಹೇಗಾದರೂ ಕೂಡ ಮಾಡಿ ಒಪ್ಪಿಸ್ಕೊಂಡು ಬರಲೇಬೇಕು. ಎಷ್ಟಾದರೂ ವರದಕ್ಷಿಣೆ ಕೊಡ್ತೀನಿ, 1,00,000 ಕೋಟಿ ಅದಕ್ಕಿಂತ ಅರ್ಬುದ ಎಷ್ಟು ಕೇಳ್ತಾರೋ ಅಷ್ಟು ಕೊಡ್ತೀನಿ, ಹೇಗಾದರೂ ಕೂಡ ಮಾಡಿ ಒಪ್ಪಿಸ್ಕೊಂಡೇ ನೀವು ಬರಬೇಕು, ಇದನ್ನು ಮಾತ್ರ ಬಿಡಬೇಡಿ ನೀವು ಎಂಬುದಾಗಿ ಹೇಳಿ ಕಳಿಸಿದ್ದಾರೆ. ಆಯಿತು ಅಂತ ಎಲ್ಲವನ್ನು ಕೂಡ ಕೇಳಿ ಬಂದಿದ್ದಾರೆ. ಇನ್ನೇನು ಭಗವಂತ ಶ್ರೀನಿವಾಸ ಇಲ್ಲಿ ಕಾಯ್ತಾ ಇದ್ದಾನೆ. ಅವನಿಗೆ ಎಲ್ಲವೂ ಕೂಡ ಗೊತ್ತು. ಅವನಿಗೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅವನಿಗೆ ಗೊತ್ತು. ಆದರೂ ಕೂಡ ಬಂದಾಗ ಅವರ ಮುಖವನ್ನು ನೋಡಿದ್ದಾರೆ. ದದರ್ಶ ಸರಿಷಪ್ಪಾಣಿಂ, ಅವರು ಒಳ್ಳೆಯ ಸಂತೋಷದಿಂದ ಬರ್ತಾ ಇದ್ದಾರೆ. ಅವರ ಮಂದಹಾಸ ಮುಖ ನೋಡಿ ಓಕೆ ಅಂತ ಹೇಳಿ ಭಗವಂತ ಕೇಳ್ತಾನೆ, ಕಾರ್ಯಮದೀಯಂ ವಿಪ್ರೇಂದ್ರ ಪಕ್ವಂಬ ಅಪಕ್ವಮೇವ. ಹಣ್ಣೋ ಕಾಯೋ, ನೋಡಿ ಹೆಂಗಿದೆ ಮಾತು, ಹಣ್ಣಾಗಿದೆಯೋ ಹಣ್ಣೋ ಕಾಯೋ ಅಂತ ಕೇಳಿದಾಗ ಹಾಗೆ ಹೇಳ್ತಾರೆ, ನಿನ್ನ ಕಾರ್ಯಸ್ವಾಮಿ ಯಾವತ್ತಾರು ಅಪಕ್ವವಾಗಿ ಸಾಧ್ಯ ಇದೆಯಾ? ಪಕ್ವಮೇವ ನ ಸಂಶಯ, ಅದು ಯಾವಾಗಲೂ ಕೂಡ ಪಕ್ವವಾಗಿರುತ್ತದೆ, ಒಂದಿಗೂ ಕೂಡ ಅಪಕ್ವವಾಗಿ ಸಾಧ್ಯವೇ ಇಲ್ಲ. ನೋಡಿ, ಅವನ ಸ್ಮರಣೆ ಮಾಡಿದರೆ ನಮ್ಮ ಕಾರ್ಯಗಳು ಕೂಡ ಅಪಕ್ವವಾಗುವುದಿಲ್ಲ ಅಂತ ಚಿಂತನೆಯನ್ನು ನಾವು ಮಾಡಬೇಕು. ಅವನ ಸಹಿತವಾಗಿ ಹೋಗಬೇಕು. ಅದಕ್ಕೋಸ್ಕರವಾಗಿ ಪಕ್ವವೇವ ನ ಸಂಶಯ ಎಂಬುದಾಗಿ ಹೇಳಿದ. ಆಯಿತು ಸರಿ ಅಂತ ಹೇಳಿ ಸಂತೋಷದಿಂದ ವದಂತಿ ಲೋಕ ಅನೃತಾನ್ ಸಹಸ್ರಾನ್ ವಿವಾಹ ಕಾಮ ನರಜನ್ಮನೋಯೇ ತೇ ಯಾಂತಿ ಮಧ್ಯಾಮ ಕಿಮತ್ರ ವಾಚ್ಯಂ ಜಗತ್ ಕುಟುಂಬಸ್ಯ ವಿವಾಹ ಕಾಮ. ಹೀಗೆ ನೋಡಿ ಒಂದು ಮಾತನ್ನು ಹೇಳ್ತಾರೆ, ಇದನ್ನು ನಾವು ಬಹಳ ಚೆನ್ನಾಗಿ ತಿಳ್ಕೋಬೇಕು. ವದಂತಿ ಲೋಕ ಅನೃತಾನ್ ಸಹಸ್ರಾನ್, ಶ್ರೀನಿವಾಸ ಹೇಳುವಂಥ ಮಾತು. 1000 ಸುಳ್ಳು ಹೇಳಾದರೂ ಕೂಡ ಒಂದು ಮದುವೆಯನ್ನು ಮಾಡಬೇಕಂತ. ಅಷ್ಟು ಶ್ರೇಷ್ಠವಾದದ್ದು ಮದುವೆಯನ್ನು ಮಾಡುವುದು, ಸಾಮಾನ್ಯವಾದದ್ದಲ್ಲ. ಶ್ರೀನಿವಾಸನೇ ಇದಕ್ಕೆ ಸಾಕ್ಷಿ. ಅವನೇ ಹೇಳ್ತಿರುವಂಥ ಮಾತು, ಯಾರೋ ಸುಮ್ಮನೆ ಹೇಳಿರುವಂಥ ಮಾತಲ್ಲ. ವಿವಾಹ ಕಾಮ ನರಜನ್ಮನೋ ಹೇ ತೇ ಯಾಂತಿ ಮಧ್ಯಾಮ ಕಿಮತ್ರ, ನನ್ನ ಸ್ಥಾನವನ್ನು ಅಂತಾರೆ, ನನ್ನ ಲೋಕಕ್ಕೆ ಬರ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೇಗಾದರೂ ಕೂಡ ಮಾಡಬೇಕು. ಮುಂದಿನ ನವರಾತ್ರಿಯಲ್ಲಿ ಎಷ್ಟು ಜನ ಮದುವೆ ಮಾಡಿಸ್ತೀವಿ ನೋಡೋಣ, ನನ್ನಿಂದ ಹಿಡಿದು ನಿಮ್ಮಿಂದ ಹಿಡಿದು ಅಂತ ಹೇಳ್ಬಿಟ್ಟು ಯಾರ್ಯಾರ್ದು ಅಯುಕ್ತರಾದಂಥ ಅಯೋಗ್ಯವಾದ ವ್ಯಕ್ತಿಗಳಿಗೆ ಕೂಡಿಸುವಂಥ ಅರ್ಥ ಅಲ್ಲ. ನಾವಿಲ್ಲಿ ತಿಳಿಬೇಕು, 1000 ಸುಳ್ಳು ಹೇಳಬೇಕು ಅಂತ ಹೇಳ್ಬಿಟ್ಟು ಯಾರೋ ದುಷ್ಟನಾದಂತಹ ದುಷ್ಟಪಾನಾದಿಗಳನ್ನು ಮಾಡುವಂಥವನು ಅತ್ಯಂತ ಅಯೋಗ್ಯನಾದಂಥ ವ್ಯಕ್ತಿಗೆ ಕೂಡಿಸ್ಬೇಕು ಅಂತ ಅಲ್ಲ, ಉದ್ದೇಶ ಅಲ್ಲ. ಯೋಗ್ಯನಾದವರು ಸಣ್ಣ ಪುಟ್ಟ ಏನೋ ಒಂದು ಸ್ವಲ್ಪ ಬಡತನ ಇರುತ್ತೆ, ಇಲ್ಲರಿ ಸ್ವಲ್ಪ ಜಾಸ್ತಿನೇ ದುಡ್ಡಿದೆ, ಒಳಗಿಟ್ಕೊಂಡೇ ಅವ್ರು ಹೇಳಿಲ್ಲ ಅಷ್ಟೇ, ಸುಮ್ಮನೆ ಮೇಲ್ಗಡೆ ಹತ್ರ ಸಣ್ಣ ಮನೇಲಿದ್ದಾರೆ ಅಂತ ಏನೋ ಸ್ವಲ್ಪ ಆ ರೀತಿ ಸಣ್ಣ ಪುಟ್ಟ ಸುಳ್ಳು ಹೇಳಾದರೂ ಕೂಡ ಅದನ್ನು ಮುಂದುವರಿಸ್ಬೇಕಂತ. ಹೀಗೆ ಆ ರೀತಿಯಾದಂಥ ಸುಳ್ಳುಗಳೇ ಹೊರತು ಘೋರವಾದ ನಾಳೆ ಮಗು ಹೆಣ್ಮಗು ಆಗಿರ್ಬೋದು, ಗಂಡಸಾಗಿರ್ಬೋದು, ನಾಳೆ ಸಂಪೂರ್ಣ ಜೀವನ ಎಲ್ಲ ಇವರು ಬೈಕೊಂಡು ಇವ್ರು ಮದುವೆ ಮಾಡಿಸಿದ್ದು ಇವರಿಂದನೇ ಆಯ್ತು. ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಹೆಸರು ಹೇಳೋದು, ಇವರು ಕೂಡಿಸಿದ್ದಕ್ಕೆ ಹಿಂಗಾಯ್ತು ನಮ್ಮ ಪರಿಸ್ಥಿತಿ ಅಂತ. ಅವನು ಗಂಡಂಗೋ ಹೆಂಡಿಗೆ ಅವ್ರು ಬೈಯೋಳು ಬಿಟ್ಬಿಡ್ತಾರೆ, ಈ ಮದುವೆ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡ್ತಾರೆ, ಈ ಆಚಾರನ ಇಟ್ಕೊಂಡಿರ್ತಾರೆ. ಇವ್ರು ಆಚಾರ ಹಿಂಗೆ ಮದುವೆ ಮಾಡಿಸಿದಕ್ಕೆ ಹಿಂಗಾಯ್ತು. ಪಾಪ ಅವ್ರು ಬಂದಿರ್ತಾರೆ, ಮದುವೆ ಮಾಡಿಸಿರ್ತಾರೆ, ಹೋಗಿರ್ತಾರೆ, ಅವ್ರು ಆಚಾರ ಇಟ್ಕೊಂಡ್ಬಿಡೋದು. ಇವ್ರು ಮದುವೆ ಮಾಡಿಸಿದ್ರೆ ನೋಡಿ ನಮ್ಮ ಪರಿಸ್ಥಿತಿ ಹಿಂಗಾಯ್ತು. ಅವ್ರು ಏನು ಮಾಡಿದ್ರು ಪಾಪ, ರಾಮಕೃಷ್ಣ ಅಂತ ಇರೋಬ್ಬರ ಮಂತ್ರಗಳು ಹೇಳಿದ್ದಾರೆ, ಹೋಗಿದ್ದಾರೆ. ಅಂಥ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನೋಡಿ, ಅನೃತಾನ್ ಸಹಸ್ರ 1000 ಸುಳ್ಳು ಹೇಳಿದ್ರು ಚಿಂತೆ ಇಲ್ಲ. ಯೋಗ್ಯರಾದವರಿಗೆ ವಿವಾಹ ಕಾಮ ನರಜನ್ಮನೋ ಹೇ ತೇ ಯಾಂತಿ ಮಧ್ಯಾಮ ಕಿಮತ್ರ ವಾಚಂ ಜಗತ್
ಕರ್ತುಂ ವಸ್ಯ ವಿವಾಹ ಕಾಮ. ಅವರಿಗೆ ನನ್ನ ವೈಕುಂಠ ಲೋಕವನ್ನೇ ಅವರು ಹೊಂದ್ತಾರೆ, ಅತ್ಯಂತ ಯೋಗ್ಯವಾದಂತಹ ಕೆಲಸ, ಈ ಕೆಲಸವನ್ನು ನಾವು ವಿಶೇಷವಾಗಿ ಅದನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದೇ ಗಮನ ಸರಿ ಅಂತ ಹೇಳಿ ಆಯಿತು, ಬಹಳ ಸಂತೋಷ ಆಯಿತು, ಅಂತಹ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯಾ. ಶುಕಾಚಾರ್ಯರಿಗೆ ಹೇಳ್ತಾರೆ, ಇದು ಬಹಳ ದೊಡ್ಡ ಕೆಲಸ ನೀನು ಮಾಡ್ತಾ ಇರುವುದು, ಅದಕ್ಕೋಸ್ಕರವಾಗಿ ಬಹಳ ಸಂತೋಷ ಆಯಿತು, ನಿನಗೆ ಶ್ರೇಷ್ಠವಾದಂತಹ ಸ್ಥಾನವೇ ಸಿಗ್ತದೆ ಎಂಬುದಾಗಿ ಹೇಳಿ ನಾನು ನಿನಗೆ ಫಲವನ್ನು ಕೊಡ್ತೇನೆ. ಇಂಥ ಒಳ್ಳೆ ಕೆಲಸ ಮಾಡ್ಕೊಂಡ್ಬಂದಿದೆಯಲ್ಲ, ಏನು ಫಲ ಗೊತ್ತಾ ನಿನಗೆ? ಶರೀರಾಲಿಂಗನಂ ಮುನೆ, ನಿನ್ನ ಶರೀರ ಆಲಿಂಗನ ತಕ್ಕೊಳ್ಳೋದು ಅಂತೀವಲ್ಲ, ಶರೀರ ಆಲಿಂಗನವನ್ನೇ ನಿನಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಸುಲಭವಾಗಿನೇ ಎಲ್ಲರಿಗೂ ಕೂಡ ಕೊಡೋದಿಲ್ಲ, ಇದನ್ನ ಬಹಳ ಕಷ್ಟ. ತತ್ಪುಣ್ಯಸ್ಯಾವರ್ಧ್ಯವಧಿರ್ನಾಸ್ತಿ ಮತ್ಸಂಗಸ್ತವ ಪುಣ್ಯಜಃ ಯಥಾತ್ವಯ ಕೃತಂ ಕರ್ಮ ತಥಾ ಪೂರ್ವಂ ಕಪೀಶ್ವರ. ಕಪೀಶ್ವರ ಹನುಮಂತನಿಗೆ ಕೊಟ್ಟಿದ್ದೆ ಆ ಸೀತೆಯ ಉಂಗ್ರ ತಂದು ಎಲ್ಲ ಬಂದಾಗ ಚೂಡಾಮಣಿ ಸಮರ್ಪಣೆ ಮಾಡಿದ ಸಮಯ, ಆ ಕಾಲದಲ್ಲಿ ಅವನಿಗೆ ಕೊಟ್ಟಿದ್ದು ಬಿಟ್ಟರೆ ಯಾರೂ ಕೂಡ ಸುಲಭವಾಗಿ ಕೊಡೋದಿಲ್ಲ ಅಂತ ಶರೀರಾಲಂಘನೆಯನ್ನು ನಿನಗೆ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳಿ ಅವನು ತಪ್ಕೊಂಡಿದ್ದಾರೆ. ಎಂಥ ಭಾಗ್ಯರೇ ಶುಕಾಚಾರ್ಯರು. ಹೀಗೇನೆ ಆ ಭಗವಂತ ನೋಡಿ ಯಾಕೆ ಮದುವೆಯನ್ನು ಮಾಡಿಸಿದಕ್ಕೆ, ನಮಗೆ ಪ್ರತ್ಯಕ್ಷವಾಗಿ ಆ ರೀತಿ ಮಾಡದೇ ಇದ್ರೂ ಕೂಡ ಭಗವಂತ ತನ್ನ ಲೋಕವನ್ನೇ ಕೊಡ್ತೀನಿ ಎಂಬುದಾಗಿ ಆಜ್ಞೆಯನ್ನು ಮಾಡಿದ್ದಾನೆ. ಅಂತಹ ಶ್ರೇಷ್ಠವಾದದ್ದು ಒಂದು ವಿವಾಹದ ಸಂಯೋಜನೆ, ವಧೂವರರ ಸಂಯೋಜನೆಯನ್ನು ಮಾಡುವುದು. ಹೀಗೆ ತಿಳಿಸಿ ತತ್ಪುಣ್ಯ ನಂತರದಲ್ಲಿ ಸತ್ಯಲೋಕಾಧಿಪತ್ಯಂ ಚ ಸೀತಾವಾರ್ತಾವನಂ ವಿಡೆ ತಸ್ಮಾತ್ ವರಿಷ್ಠಂ ತೇ ಕರ್ಮ ಮುನೇ ತಾಪಸ ಪುಂಗವ. ಆ ಹನುಮಂತನಿಗೆ ಕೊಟ್ಟಿದ್ದೆ, ಅನಂತರ ದಿನಿಗೆ ಈಗ ಕೊಡ್ತಾ ಇರೋದು ಅಂತ ಹೇಳಿ ಅವನಿಗೆ ಬಹಳ ಸಂತೋಷ ಆಗಿದೆ ಶುಕಾಚಾರ್ಯರಿಗೆ. ಆಗ ಆ ಸಮಯದಲ್ಲಿ ಏನೇ ಕುಣಿದಾಡಿದವರು ಈಗಿನೆಷ್ಟು ಸಂತೋಷ ಆಗಿರಬೇಕು. ಆದರೆ ಈಗ ದೈಹಿಕವಾಗಿ ಕುಣಿತಾ ಇಲ್ಲ, ಮಾನಸಿಕವಾಗಿ ಕುಣಿತಾ ಇದ್ದಾರೆ. ಯಾಕೆಂದರೆ ಭಗವಂತ ಹಿರಿಯರು ದೊಡ್ಡವರ ಮುಂದೆ ಆ ಥರ ಎಲ್ಲ ಹಾರಾಡಬಾರ್ದು. ಎಷ್ಟೇ ಸಂತೋಷ ಇದ್ರೂ ಕೂಡ ಹೊರಗಡೆ ಬಂದು ಹಾರಾಡಬೇಕು. ಸಂತೋಷ ಇರುತ್ತೆ, ಟೀಚರ್ ರಜಾ ಕೊಟ್ಟಿರ್ತಾರೆ, ಇವತ್ತು ರಜಾ ಅಂತೇಳಿ ಕುಣಿಬೇಕಾಗಿದೆ, ಅದೇ ಅವ್ರ ಮುಂದೆ ಕುಣಿಯಂಗಿಲ್ಲ, ಹೊರಗಡೆ ಬಂದಷ್ಟು ಅಂತ ಎಲ್ಲರೂ ಸೇರಿ ಕುಣಿತಾರೆ ಅಲ್ವಾ. ಹಾಗೇನೆ ಇಲ್ಲಿಯೂ ಕೂಡ ಅವ್ರಿಗೆ ಬಹಳ ಸಂತೋಷ ಆಗೋಗಿದೆ. ಮದುವೆಯನ್ನು ಮಾಡಿಸ್ಬೇಕಂತಾಗೆ ಸಂತೋಷ ಆಯಿತು, ಆಲಿಂಗನ ಕೊಟ್ಬಿಟ್ಟಿದ್ದಾರೆ, ಇನ್ನೂ ತುಂಬ ಸಂತೋಷ ಆಗೋಗಿದೆ. ಆ ಸಮಯದಲ್ಲಿ ಅವರಿಗೆ ಮನಸ್ಸಿನಲ್ಲಿ ತುಂಬ ಸಂತೋಷ ಆಗಿದೆ. ಆಗ ಅದನ್ನು ಮನಸ್ಸಿನಲ್ಲಿ ಸಂತೋಷವನ್ನು ಪಡ್ತಾ ಇದ್ದಾರೆ. ಎಂಥ ದೊಡ್ಡ ಭಾಗ್ಯ ಸಿಕ್ತು, ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಾಗಿ ಎಂಬುದಾಗಿ ತಿಳಿಸಿ, ಸರಿ ಏನೋ ನಿನ್ನ ಕೈಯಲ್ಲಿ ಏನೋ ಇದೆಯಲ್ಲ ಅಂತ ಕೇಳಿದಾಗ ಆಗ ಇದು ಪತ್ರವನ್ನು ಬರೆದುಕೊಳಿಸಿದ್ದಾರೆ ಅಂತೇಳಿ ಪತ್ರವನ್ನೆಲ್ಲವನ್ನು ಕೂಡ ಓದಿದ್ದಾರೆ. ಸಂತೋಷ ಆಯಿತು ಅವರು ಕೂಡ. ಸರಿ ನಾನು ಒಂದು ಪತ್ರವನ್ನು ಬರೀತೀನಿ ಹೇಳು ಅಂತ ಬರಿ ಅಂತ ಹೇಳು ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ರಾಜಾದಿರಾಜ ಪೂಜ್ಯಾಯ ಸುಧರ್ಮ ತನಯಾಯ ಚ ನಮೋ ನಮೋತಿ ಭಕ್ತೈವ ಕೃತ್ಯೇಯಂ ಪತ್ರಿಕಾಧುನಾ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ ಶ್ರೀಮದ್ ರಾಜಾದಿರಾಜೇಂದ್ರ ಪೀಠ ದುಷ್ಟಪಾದುಕ. ಅನೇಕ ವಿಲಕ್ಷಣ ಲಕ್ಷಣಗಳನ್ನು ಕೂಡ ಹೇಳ್ತಾ ಇದ್ದಾರೆ. ರಾಜ ಸುಧರ್ಮನ ಪುತ್ರನಾದ ಆಕಾಶರಾಜನೇ, ಇನ್ನು ಅತಿಯಾದಂತಹ ನಿನಗೆ ಅತಿ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು ಎಂಬುದಾಗಿ, ಯಾಕಂದರೆ ಬಂಧುತ್ವ ಎಲ್ಲವನ್ನು ಕೂಡ ತಾನೂ ಕೂಡ ಹೇಳ್ತಾ ಇದ್ದಾನೆ. ಹೀಗೆ ಹೇಳಿ ಅವಶ್ಯವಾಗಿ ನಾನು ಸ್ವೀಕರಿಸ್ತೇನೆ ಇವಳನ್ನು ಅಂತ ಹೇಳಿ, ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ವಿಷಾಂಪತೆ, ನಿನ್ನ ಮಗಳನ್ನು ನಾನು ಅವಶ್ಯವಾಗಿ ಸ್ವೀಕಾರವನ್ನು ಮಾಡ್ತೇವೆ ಎಂಬುದಾಗಿ ತಾನೂ ಕೂಡ ಪತ್ರವನ್ನು ಬರೆದು ಕೊಡುಗೊಳಿಸ್ತಾನೆ. ಈ ವಿಷಯದಲ್ಲಿ ಯಾವ ಸಂಶಯ ಬೇಡ, ಇದು ಸತ್ಯ ಎಂಬುದಾಗಿ ಹೇಳಿದ್ದಾನೆ. ನಂತರದಲ್ಲಿ ಶ್ರೀನಿವಾಸ ಹೇಳ್ತಾ, ವಿದಿತ್ವ ಕುಲಂ ಗೋತ್ರಂ ನಾಮ ಸಂಸ್ಥಾನ ಮಂದಿರಂ ಕಥಂ ದಾಸ್ಯತಿ ರಾಜೇಂದ್ರ ಕನ್ಯಾ ಮಮ ಮಹೀಸುರ. ಹೀಗೆ ಆ ಸಮುದ್ರರಾಜ ಲಕ್ಷ್ಮೀದೇವಿಯನ್ನು ಕೊಟ್ಟಿದ್ದು ಕೀರ್ತಿಯನ್ನು ಪಡೆದಿದ್ನೋ, ದಾನವನ್ನು ಮಾಡಿ ಸಮುದ್ರದಿಂದ ಬಂದವಳು ಲಕ್ಷ್ಮೀದೇವಿ ಅಲ್ವಾ. ಅದೇ ರೀತಿಯಾಗಿ ಅವನು ಹೇಗೆ ಕೀರ್ತಿಯನ್ನು ಪಡೆದ್ನೋ ಅದೇ ರೀತಿಯಾಗಿ ನೀನು ಕೂಡ ಶ್ರೇಷ್ಠವಾದಂತಹ ಕೀರ್ತಿಯನ್ನು ಪಡಿತಾ ಇದ್ದೀಯಾ. ಹೀಗೆ ಅನೇಕ ರೀತಿಯ ಶ್ರೇಷ್ಠವಾದಂಥ ಕೀರ್ತಿ ನಿನಗೆ ಬರುತ್ತದೆ ಎಂಬುದಾಗಿ ತಿಳಿಸಿ, ನಂತರದಲ್ಲಿ ಶುಕಾಚಾರ್ಯರು ಗೋವಿಂದ ಸ್ವೀಕಾರ್ಯ ಕೃಪಯಾತವ ಯಂ ಚ ಕನ್ಯಾ ಗೋವಿಂದ ಸ್ವೀಕಾರ್ಯ ಕೃಪಯಾತವ, ಯಾವ ಕನ್ಯೆಯನ್ನು ಸ್ವೀಕರಿಸಿ ಅನುಗ್ರಹವನ್ನು ಮಾಡು, ನಿನ್ನ ಕನ್ಯೆಯನ್ನು ನೀನು ಸ್ವೀಕರಿಸು ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಹೇಳಿ, ನಂತರ ರಾಜಪುರಂ ಯಯೌ, ತಮ್ಮ ಪಟ್ಟಣಕ್ಕೆ ತಾವು ಹೊರಟಿ ಬಂದಿದ್ದಾರೆ. ಬಂದ ನಂತರದಲ್ಲಿ ಬಕುಲಾದೇವಿ ಬಂದಿದ್ದಾಳೆ. ಬಂದಾಗ ನೋಡಿ, ದೈವಮೇವ ಪರಮ್ಮನ್ ಏನಾಯಿತು ಅಂತ ಕೇಳಿದಾಗ ಬಕುಲ ಹೇಳ್ತಾ ಇದ್ದಾಳೆ, ದೈವಮೇವ ಪರಮ್ಮನ್ನೇ ಪೌರುಷಂ ನೈವ ಕಾರಣಂ. ಒಂದೇನು ಇಲ್ಲಪ್ಪ, ಎಲ್ಲ ದೈವವೇ. ಏನು ಆಶ್ಚರ್ಯವೋ ಏನೋ, ನಾನೇನೋ ಭಾಳ ವಿಚಾರ ಮಾಡಿ ಹೋಗಿದ್ದೆ, ಹಿಂಗೆ ಒಪ್ಪಿಸ್ಬೇಕು, ನಾವು ಅವ್ರು ಶ್ರೀಮಂತರು, ನಾವು ಇಷ್ಟಿಲ್ಲಿ ಹಿಂಗಿದ್ದೀವಿ, ಏನಾರು ಹೇಳಿ ಒಪ್ಪಿಸ್ಬೇಕು ಅಂತ ಎಷ್ಟೆಲ್ಲೋ ವಿಚಾರ ಮಾಡ್ಕೊಂಡು ಹೋದರೆ ಏನಿಲ್ಲ, ಸುಮ್ಮನೆ ಹೋದ ತಕ್ಷಣ ನೀನು ನಕ್ಷತ್ರ ಯಾವುದು ಅಂತ ಕೇಳಿದ್ರು ನಕ್ಷತ್ರ ಹೇಳ್ದೆ ಜೈ ಮುಗಿಸೇ ಬಿಟ್ರು. ಇಷ್ಟು ಸುಲಭವಾಗಿ ನಡೆದೋಯ್ತು. ಅದು ಹೆಂಗಾಯ್ತು ಏನೋ ಗೊತ್ತಿಲ್ಲ, ಎಲ್ಲವೂ ದೈವವೇ. ಅದು ಹೇಳುವಾಗ ಹೇಳ್ತೇನೆ ನೋಡಿ, ದೈವಮೇವ ಪರಮ್ಮನ್ನೇ ಪೌರುಷಂ ನೈವ ಕಾರಣಂ. ಇಲ್ಲಿ ಪೌರುಷ ಕಾರ್ಯ ಯಾವುದು ಕೂಡ ಇಲ್ಲ. ಪುರುಷನಿಂದ
ಅಮಾನುಷೀಯವಾದಂಥ ಕಾರ್ಯ ಎಂಬುದೇ ಇಲ್ಲಿ ನಡೆದಿದೆ. ನಮ್ಮ ಮತ್ತೆ ಅಲ್ಲಿಗೆ ಹೋಗಬೇಕು. ಸ್ತ್ರೀಯರು ಅಂತ ಹೇಳುವಾಗ ನೋಡಿ, ಅಲ್ಲಿ ಅಷ್ಟೇ ಪುರೀಶೇತೇತಿ ಪುರುಷ, ಎಲ್ಲರೂ ಕೂಡ ಪುರುಷ ಶಬ್ದಕ್ಕೆ ಸ್ತ್ರೀ ಪುರುಷ ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ಯಾರೂ ಕೂಡ ಇವರಿಂದ ಆದದ್ದಲ್ಲ, ಇದು ಅಮಾನುಷೇಯವಾದಂಥ ಕಾರ್ಯ. ಅದಕ್ಕೋಸ್ಕರ ಇಲ್ಲಿಂದ ಅಲ್ಲಿ ಅನ್ವಯ ಮಾಡ್ಕೋಬೇಕು ನಾವು. ಹಾಗೇನು ಅಂದರೆ ಅಂತಹ ಯಾವ ಮನುಷ್ಯರ ಕೈಲಿ ಆಗದೆ ಇರುವಂಥ ಕೆಲಸ ಇದು. ಯಾಕೆಂತಂದರೆ ಇದು ಅಸ್ವತಂತ್ರರಾದಂತಹ ಮನುಷ್ಯರಿಂದ ಆಗುವುದಲ್ಲ. ಸ್ತ್ರೀ ಶಬ್ದಕ್ಕೆ ಅಸ್ವತಂತ್ರ ಅಂತ ಒಂದು ಹೇಳಿದ್ರು ಅಲ್ಲಿ. ಪುರುಷರು ಸ್ತ್ರೀಯರೆಲ್ಲರೂ ಕೂಡ ಅಸ್ವತಂತ್ರರೇ ಅಲ್ವಾ. ಅದರಲ್ಲೂ ಮತ್ತೆ ಪುರುಷೇತೆ ಪುರುಷ ಶಬ್ದಕ್ಕೆ ಸ್ತ್ರೀಯರು ಪುರುಷರು ಅಂತ ಅರ್ಥ ಇದೆ ಅಂತ. ಅದರಿಂದಾಗಿ ಇವ್ರು ಯಾರ ಕೈಲೂ ಕೂಡ ಸ್ವತಂತ್ರವಾಗಿ ಮಾಡುವುದಕ್ಕೆ ಆಗೋದೇ ಇಲ್ಲ. ಅದರಿಂದಾಗಿ ಇದು ಸ್ವತಂತ್ರನಾದಂತಹ ಭಗವಂತ ದೈವವೇ ಇದು ಮಾಡಿಸಿರುವುದು ಎಂಬುದಾಗಿ ಒಪ್ಪಿಲೆ ಹೇಳಿದ್ದಾಳೆ. ಹೇಗೆ ಅಂತ ಎಲ್ಲವನ್ನು ಕೂಡ ಅವಳು ಹೇಳ್ತಾ ಇದ್ದಾಳೆ. ನಾರಾಯಣಾಶ್ರಮ ಕೃಷ್ಣ ಧರ್ಮದೇವಿ ಸಮಾಗತ ದೈವಯೋಗೇನ ಸಾಭದ್ರ ಸಂಪ್ರಾಪ್ತ ರಾಜಮಂದಿರಂ. ನಾರಾಯಣಾಶ್ರಮದಿಂದ ಧರ್ಮದೇವಿ ಅಂತ ಬಂದಿದ್ಲು ಅವಳು. ದೈವಯೋಗದಿಂದ ಅವಳು ಬಂದು ನನಗೆ ಎಲ್ಲವನ್ನು ಕೂಡ ಹೇಳಿದ್ದಾಳೆ. ವೆಂಕಟೇಶನಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಅವಳು ತಿಳಿಸಿದ್ದಾಳೆ. ಅವಳು ಹೇಳಿದಂತೆಯೇ ನಾನು ಎಲ್ಲವೂ ಕೂಡ ನಡೆದಿದೆ. ನಮ್ಮ ಕೈಯಲ್ಲಿ ಏನಿಲ್ಲ, ನಾನು ಏನೂ ಮಾಡೇ ಇಲ್ಲ. ಆ ಧರ್ಮದೇವಿಯ ಮಾತಿನಿಂದಾಗಿ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿ ಇತ್ತಂ ಸಂಕಲ್ಪಯಾಮಾಸ ಸಭಾ ಮಧ್ಯೆ ಮುದಾ ನೃಪಃ. ರಾಜ ಸಂಕಲ್ಪವನ್ನು ಮಾಡೇ ಬಿಟ್ಟ. ದಾಸ್ಯಾಮಿ, ಕೊಡ್ತೇನೆ ಅಂತೇಳಿ ಅವನು ಸಂಕಲ್ಪವನ್ನು ಅಲ್ಲೇನೆ ಸಭೆಯ ಮಧ್ಯದಲ್ಲಿ ತಾನು ಹೇಳಿಬಿಟ್ಟಿದ್ದಾನೆ. ಕೊಟ್ಟೇ ಕೊಡ್ತಾನೆ. ಇವೆಲ್ಲ ಮತ್ತಿನ್ನೂ ಡೌಟ್ ಇಲ್ಲೇ ಇಲ್ಲ. ಇನ್ನೇನು ಡೌಟ್ ಮಾಡೋದು ಬೇಡ, ಅವಶ್ಯವಾಗಿ ಕೊಡ್ತಾರೆ ಎಂಬುದಾಗಿ ಹೇಳಿ ಇತಿ ಮಾತೃವಚಶ್ರುತ್ವ ಕಿಂಚಿದಾಸ್ಯ ಮುಖೋ ಹರಿ ಮಾತರಂ ಪ್ರತಿನಂದ್ಯಾಥ ಚಿಂತಯನ್ ವಾಕ್ಯಮಬ್ರವೀತ್. ಬಹಳ ಸಂತೋಷ ಆಯಿತು. ಆಗ ಮಂದಹಾಸವನ್ನು ತೋರಿಸಿದ. ಹಬ್ಬ, ನನಗೆ ಈಗ ಸಂತೋಷ ಆಯಿತು ಅಂತ ಹೇಳಿ ಅವನು ಮಂದಹಾಸವನ್ನು ಬೀರಿದ್ದಾನೆ. ಆಯಿತು ಅಂತ ಹೇಳಿ ಮುಂದೆ ಅನೇಕ ರೀತಿಯಾದಂಥ ವಿಷಯಗಳು, ಆ ಮದುವೆ ವಿಷಯಗಳೆಲ್ಲವೂ ಕೂಡ ಒಂದೊಂದಾಗಿ ಮಾತಾಡ್ತಾ ಹೋಗ್ತೀವಿ ಇಲ್ಲಿಗೆ ಎಂಬುದಾಗಿ ನವಮಾಧ್ಯಾಯವು ಭವಿಷ್ಯೋತ್ತರ ಪುರಾಣಿ ವೆಂಕಟೇಶಗಿರಿ ಮಹಾತ್ಮೆ ನವಮೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸಾ ಇಂದ್ರಿಯೇವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಪೂಜಾ ಪೂಜಾ ತತ್ಪ್ರಸಾದನ ನಾನ್ಯತಾ ನ ಜಾನಿ ಕರ್ಮ ಯತ್ಕಿಂಚಿತ್ ನಾಪಿ ಲೌಕಿಕ ವೇದಿಕೆ ನಿಷೇಧ ವಿಧಿ ವಿಷ್ಣು ತವ ದಾಸೋಸ್ಮಿ ಕೇವಲಂ ಸರ್ವಂ ಸಂಪೂರ್ಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.